ಬೆಂಗಳೂರು, ಮೈಸೂರು, ಧಾರವಾಡ, ಈ 3 ಊರುಗಳು ಬಿಟ್ಟರೆ ಇವೆಲ್ಲೂ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರೇ ಇರಲಿಲ್ಲ. ಬುಕ್ಕುಗಳನ್ನ ಬೆಂಗಳೂರಿಂದ ತರಿಸಿ ತರಕಾರಿ ಗಾಡಿಗಳನ್ನ ಬಾಡಿಗೆಗಳು ತಗೊಂಡು ಅದ್ರಲ್ಲಿ ಬುಕ್ಕುಗಳನ್ನ ವ್ಯಾಪಾರ ಮಾಡ್ತಿದ್ರಿ ಅನ್ನೋಂಥ ಮೂಲಕ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ರಿ. ಒಂದು ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಆ ಕಾಲಕ್ಕೆ ಪ್ರಜಾವಾಣಿಯಲ್ಲಿ ಮೊದಲನೇ ಪುಟದಲ್ಲಿ ಬಂತು. ಗೌರಿಬಿದನೂರಲ್ಲಿ ಮೊದಲನೇ ದಿನ ಒಂದು ಚಲನಚಿತ್ರ ಹಾಕಿದ್ರೆ ಮಾರನೇ ದಿನ ನಡೆಯೋದಕ್ಕೆ ಅನುಮಾನ ಇತ್ತು. ರಾಜಕಾರಣ ಬರ್ತಾ ಬರ್ತಾ ನಮ್ಮ ಮನೆ ಚರಂಡಿಗ ಸ್ಯಾಂಕ್ಷನ್ ಆಗಿದ್ದ ದುಡ್ಡನ್ನೇ ತಿನ್ನುವಂತ ಕಾಲ ಯಾವಾಗ ಬಂತು. ಎಸ್, ಚುನಾವಣೆ ಗೆಲ್ತೀರಿ, ಅಧ್ಯಕ್ಷರಾಗ್ತೀರಿ, ಆದ್ರೆ ಕೋಲಾರ ಅಂದ್ಕೊಂಡಷ್ಟು ಈಸಿಯಾಗಿರ್ಲಿಲ್ಲ. ಆ ಸಮ್ಮೇಳನ ಮಾತ್ರ ನನ್ನ ಜೀವನದಲ್ಲಿ, ನನ್ನ ಊರಲ್ಲಿ, ನನ್ನ ಹಳ್ಳಿನಲ್ಲಿ ಮಾಡಿದ್ದು ನನಗೆ ಬಹಳ ಖುಷಿ. ಆತ್ಮೀಯ ವೀಕ್ಷಕರೇ, ತಮಗೆ ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕನ್ನಡ ನಾಡು, ನುಡಿ, ಭಾಷೆ ಇವುಗಳಿಗೆ ಸಾಕಷ್ಟು ಜನ ತಮ್ಮ ಅವಿರತ ಶ್ರಮವನ್ನು ವಹಿಸಿ ಸಾಕಷ್ಟು ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಇಂಥದ್ದೇ ಸಾಲಿನಲ್ಲಿ ಕಾನಶ್ರೀ ಅವರು ಕೂಡ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಸೊ ಇವತ್ತಿನ ಸಂದರ್ಶನದಲ್ಲಿ ಕಾನಶ್ರೀ ಅವರ ಜೀವನ ಮತ್ತು ಕನ್ನಡದ ಒಂದು ನಾಡಿಗೆ, ಕನ್ನಡದ ಒಂದು ನುಡಿಗೆ ಎಷ್ಟೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನ ಈ ಒಂದು ಇಂಟರ್ವ್ಯೂದಲ್ಲಿ ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಅದೇ ರೀತಿ ಕಾನಶ್ರೀ ಅವರ ಬಗ್ಗೆ ಪುಟ್ಟವಾಗಿ ಹೇಳಬೇಕಾದ್ರೆ, ಕಾನಶ್ರೀ ಇದ್ದಲ್ಲಿ ಕನ್ನಡ ಅನ್ನುವಂಥ ಮಾತು ಸಾಕಷ್ಟು ಪ್ರಚಲಿತವಾಗಿದೆ. ಸೊ ಅದರಂತೆ ಅವರ ಒಂದು ಕೊಡುಗೆ ಅಪೂರ್ವವಾದದ್ದು, ಅಮೋಘವಾದದ್ದು ಅಂತಲೂ ಕೂಡ ಹೇಳ್ಬೋದು. ಸೊ ಹುಟ್ಟಿನಿಂದ ಅಂಗವಿಕಲರಾದ್ರೂ ಕೂಡ ಅದು ಕಿಂಚಿತ್ತು ತೊಂದರೆ ಆಗದೆ ತಮ್ಮ ಸಾಧನೆಯ ಒಂದು ಶಿಖರವನ್ನು ಹೇರಿ ಸಾಕಷ್ಟು ಜನರಿಗೆ ಒಂದು ಪ್ರಭಾವವನ್ನು ಬೀರಿದ್ದಾರೆ, ಸಾಕಷ್ಟು ರೀತಿಯ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂತ ಸಮಯ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮ್ ಸರ್. ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳಪ್ಪ. ಮೊದಲನೇದಾಗಿ ನಾನು ನಿಮ್ಗೆ ಕೇಳ್ಬೇಕಂತ ಒಂದು ಪ್ರಶ್ನೆ ಏನಂತಂದ್ರೆ, ತಾವು ಕೇವಲ ಬ್ಯಾಂಕ್ ನೌಕರರಾಗಿದ್ದರೆ ಬಹುಶಃ ಇಷ್ಟೆಲ್ಲ ಹೆಸರು ಒಂದು ಸಾಹಿತ್ಯಕ್ಕೆ ಆಗಿರ್ಬೋದು, ನಾಟಕ ಕ್ಷೇತ್ರಕ್ಕೆ ಆಗಿರ್ಬೋದು, ಅಥವಾ ಕನ್ನಡ ಒಂದು ಸೇವೆ ಮಾಡುವಂತ ಒಂದು ಭಾಗ್ಯ, ಒಂದು ಜನರ ಪ್ರೀತಿ, ಅಭಿಮಾನ ಇಷ್ಟೆಲ್ಲ ಸಿಗೋದಿಕ್ಕೆ ಕಷ್ಟ ಆಗ್ತಿತ್ತೇನೋ ಅಂತ ಒಂದು ಮಾತು ನಮ್ಗೆ ಯಾವಾಗ ಮೂಡ್ತಾ ಇರ್ತದೆ. ಸೊ ತಾವೇನ್ ಹೇಳ್ತೀರಿ ಸರ್? ಖಂಡಿತ. ನಾನು ಬ್ಯಾಂಕ್ ನೌಕರರಾಗಿದ್ರೆ ನಾನು ನನ್ನ ಸಂಸಾರ, ಮಕ್ಕಳು ಅಂತ ಹೇಳಿ ನಾನು ಜೀವನ ಮಾಡ್ಬಿಡ್ತಿದ್ದೆ. 4 ಜನಕ್ಕೆ ನನ್ನ ಪರಿಚಯ ಕೂಡ ಆಗ್ತಿರ್ಲಿಲ್ಲ. ನಾನು ಕನ್ನಡ ಸಾಹಿತ್ಯ, ರಂಗಭೂಮಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ಜನ ನಾನು ಇವತ್ತು ಗುರುತಿಸುವಂತ ಒಂದು ಅವಕಾಶ ಆಗಿದೆ ನನಗೆ ಇವತ್ತು. ಓಕೆ. ಬಿಡುವು ಕೇಳದ ಕಾನಶ್ರೀ ಅನ್ನುವಂತ ಒಂದು ಮಾತು ಚಾಲ್ತಿಯಲ್ಲಿದೆ. ಸೊ ಇವಾಗ ಕುಟುಂಬ ಸದಸ್ಯರಾದ್ರು ಇವಾಗ ಬಿಡುವು ತಗೊಳ್ಳಿ ಅಥವಾ ಇವಾಗ ಫ್ರೀ ಆಗಿ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳ್ತಿದಾರ? ಹಂಗೆ ಖಂಡಿತ ನಮ್ಮ ಮನೆಗೆ ಯಾವತ್ತು ಆ ಮಾತೇ ಬಂದಿಲ್ಲ ನಮ್ಗೆ. ಓಕೆ. ನಮಗೆ ನನ್ನ ಇಡೀ ಜೀವನದಲ್ಲಿ ನಾನು ಮಾಡೋ ಕೆಲಸಕ್ಕೆ ನಮ್ಮ ಕುಟುಂಬ ನನಗೆ ಯಾವಾಗ್ಲೂ ಬೆಂಬಲವಾಗಿ ನಿಂತ್ಕೊಡ್ತು. ನನ್ನ ಶ್ರೀಮತಿಯವರು ಕೂಡ ಅಷ್ಟೇನೆ, ಅವರು ಕೂಡ ನನಗೆ ಯಾವಾಗ್ಲೂ ಬೆಂಬಲವಾಗಿದ್ರು. ನನ್ನ ಮಕ್ಕಳು ಅಷ್ಟೇನೆ ಅದೇ ರೀತಿ ಬೆಂಬಲವಾಗಿದ್ದಾರೆ. ಮತ್ತೆ ನಾನು ಮಾಡೋ ಯಾವ ಕೆಲಸಕ್ಕೂ ಯಾವತ್ತೂ ಅಡ್ಡಿಯಾಗಿಲ್ಲ ಮತ್ತು ಯಾವಾಗ್ಲೂ ಪ್ರೋತ್ಸಾಹನೇ ಕೊಡ್ತಾ ಬಂದಿದ್ದಾರೆ ವಿನಃ ಯಾವತ್ತೂ ಅಡ್ಡಿಪಡಿಸಿದಂತದ್ದು ಇಲ್ವೇ ಇಲ್ಲ ನಮ್ಗೆ. ಆದ್ರಿಂದಲೇ ನಾನು ಇಷ್ಟೊಂದು ಕೆಲಸ ಮಾಡಕ್ಕೆ ಸಾಧ್ಯ. ಕಾನಶ್ರೀ ಅವರು ಕೆಲಸ ಮಾಡಿದ್ದು ಮೈಸೂರು ಬ್ಯಾಂಕ್ ಅಲ್ಲಿ, ಅದನ್ನು ಕನ್ನಡಕ್ಕೋಸ್ಕರ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ರು ಅಂತ ಮಾತು ಕೂಡ ಕೇಳ್ಪಡ್ತಾ ಇರ್ತೀವಿ ಸರ್. ಕನ್ನಡ ಅಂದಿದ ತಕ್ಷಣ ನಮಗೆ ಮೂಡ್ ಬರುವಂತ ಒಂದು ಯೋಚನೆ ಅಥವಾ ಒಂದು ಭಾವನೆ ಯಾವ ತರದಂತ? ಇವಾಗ ನಮಗೆ ತಾಯಿನಾಡು ಹೇಗೆ ನಾವೆಲ್ಲ ಪ್ರೀತಿ ಮಾಡ್ತೀವೋ, ತಾಯಿ ನುಡಿ ಕೂಡ ನಮ್ಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲವೂ ಅದಕ್ಕೆ ತುಂಬಾ ಅನಾಧಾರವಾಗಿದ್ದಂತ ಕಾಲದಲ್ಲಿ ಬಂದದ್ದು. ನಾವು ವಿದ್ಯಾರ್ಥಿಗಳಾಗಿದ್ದಾಗೂ ಕೂಡ ಕನ್ನಡಕ್ಕೆ ಒಂದು ಮಾನ್ಯತೆ ಅನ್ನೋದು ಸಿಕ್ಕಿರ್ಲಿಲ್ಲ. ಅವತ್ತು ಕನ್ನಡ ಮೇಷ್ಟ್ರನ್ನ ಕಪಂಡಿತರು ಅಂತ ಹೇಳಿ ಕರೀತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ಬೆಳೆದು ಬಂದು ನಮ್ಗೆ ನಮ್ಮ ಭಾಷೆಯನ್ನು ಯಾಕೆ ನಾವು ಮುಂದೆ ತಗೊಂಡು ಹೋಗ್ಬಾರ್ದು ಅಂತಕ್ಕಂಥ ಒಂದು ಹಠ ಮತ್ತು ಛಲ ಬಂತು. ಆ ಹಠ ಮತ್ತು ಛಲದಿಂದಲೇ ನಾನು ಕನ್ನಡದ ಕೆಲಸವನ್ನ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡು ನಾನು ಮುಂದುವರೆದೆ. ನಾನು ವಿದ್ಯಾರ್ಥಿ ಆಗಿದ್ದಾಗ್ಲೂ ಕೂಡ ಶುರು ಮಾಡಿದಂತ ಕೆಲಸ ಇವತ್ತಿಗೂ ಇನ್ನ ನಿಂತಿಲ್ಲ. ಕಾನಶ್ರೀ ಅವರು ಕನ್ನಡದ ಒಂದು ವಿಚಾರಕ್ಕೆ ಯಾವಾಗ ಸದಾ ಮುಂದೆ ನಿಂತಿರ್ತಾರೆ. ಸೊ ಆದ್ರೆ ಕನ್ನಡದ ಕಿಚ್ಚು ಅನ್ನೋದು ಯಾವಾಗಿಂದ ಶುರುವಾಯ್ತು ಅನ್ನೋದು ತುಂಬಾ ಜನಕ್ಕೆ ಒಂದು ಪ್ರಶ್ನೆಯಾಗಿ ಮೂಡ್ತಾ ಇರ್ತದೆ. ಸೊ ನಿಮ್ಮ ಒಂದು ಹುಟ್ಟಿನ ಒಂದು ವಾತಾವರಣ ಯಾವ ತರ ಇತ್ತು, ನಿಮ್ಮ ಬಾಲ್ಯ ಯಾವ ತರ ಇತ್ತು ಅಂದ್ರೆ ಸಾಕಷ್ಟು ಜನಕ್ಕೆ ಇನ್ನು ಗೊತ್ತಾಗ್ಬೇಕಾಗಿದೆ ಸರ್. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ನಮ್ಮ ಬಾಲ್ಯ ನಮ್ದು ಬಹಳ ಅತ್ಯಂತ ಕಡು ಬಡತನದಲ್ಲಿ ಬಂದದ್ದು.
ನಮ್ಮ ತಂದೆಯವ್ರಿಗೆ ಯಾವುದೇ ನಿಶ್ಚಿತವಾದಂಥ ಒಂದು ಸಂಬಳ ಇರಲಿಲ್ಲ, ಒಂದು ಕೆಲಸ ಇರಲಿಲ್ಲ. ಅವರು ಎಕ್ಸೈಸ್ ಕಾಂಟ್ರಾಕ್ಟರ್ ಹತ್ರ ಗುಮಾಸ್ತರ ಕೆಲಸ ಮಾಡ್ತಿದ್ರು. ಓಕೆ. ಬಹುಶಃ ನನಗೆ ನೆನಪಿರೋ ಹಾಗೆ ಅವ್ರಿಗೆ ಒಂದು ತಿಂಗಳಿಗೆ ಬರ್ತಾ ಇದ್ದಂಥ ಸಂಬಳ 100 ರೂಪಾಯಿ. ಆ ಕಾಲಕ್ಕೆ 100 ರೂಪಾಯಿ ಬರ್ತಾ ಇತ್ತು ಆ ಕಾಲದಲ್ಲಿ ನಮಗೆ. ಓಕೆ. ಆ ಸಂಬಳದಲ್ಲಿ ನಾವು 8 ಜನ ಮಕ್ಕಳು ನಮ್ಮ ತಂದೆ. ಓಕೆ. 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಈ ಬಡತನದಲ್ಲಿ ಬಂದಿದ್ರಿಂದ ನಮಗೆ ಸ್ವಾಭಿಮಾನ ಅನ್ನೋದು ತಾನಾಗಿ ನಮಗೆ ಮೂಡಿ ಬಂದಿದ್ದು. ಓಕೆ. ಆ ಸ್ವಾಭಿಮಾನದ ಹಠಕ್ಕೋಸ್ಕರವೇ ನಾನು ಎಲ್ಲ ಸಂಘಟನೆಗಳಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದೆ. ನಾನು ಟ್ರೇಡ್ ಯೂನಿಯನ್ ಬರೋಕ್ಕೂ ಕೂಡ ಅದೇ ಮೂಲ ಕಾರಣ ನನಗೆ. ಓಕೆ. ಓಕೆ. ಅದರಿಂದ ಜೀವನಕ್ಕಾಗಿ ನನಗೆ ಬ್ಯಾಂಕ್ ಕೆಲಸ ಮುಖ್ಯವಾಗಿತ್ತೆ ವಿನಃ ಓಕೆ. ನನ್ನ ಜೀವನದ ಉದ್ದೇಶಗಳಿಗೆ ನನಗೆ ಕನ್ನಡ ಮತ್ತು ಸಂಘಟನೆ ಇವೆರಡೂ ನನಗೆ ಅತ್ಯಂತ ಮುಖ್ಯವಾದಂತ ಕೆಲಸ ಆಗಿತ್ತು. ಅದರಿಂದಲೇ ನಾನು ಸಂಘಟನೆಗಳ ಜೊತೆಯಲ್ಲೇ ನಾನು ಬೆಳೆದು ಬಂದೆ. ಈಗ ಸಂಘಟನೆ ಅನ್ನೋದಕ್ಕೆ ನನಗೆ ಇನ್ನೊಂದು ವಿಚಾರ ನನಗೆ ನೆನಪು ಬಂತು. ನಿಮ್ಮ ಸಂಘಟನೆಗೆ ಪ್ರೇರಣೆ ನೀಡಿದ್ದು ವೆಂಕಟರಾಮ್ ಅವರು ಮತ್ತೆ ರಾಮ್ ಮೋಹನ್ ಲೋಹಿಯಾ ಅವರು ತುಂಬಾ ಪ್ರಭಾವ ಬೀರಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅವರ ಒಂದು ವಿಚಾರಗಳು ನಿಮ್ಗೆ ಯಾವ ತರ ಮೈಗೂಡಿಸ್ಕೊಂಡ್ರಿ ಸರ್? ನಾನು ಇನ್ನ ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ಮೈಸೂರಲ್ಲಿ ದಸರಾ ಕಾರ್ಯಕ್ರಮ ನಡೆಯುತ್ತೆ, ನಿಮ್ಗೆಲ್ಲ ಗೊತ್ತಲ್ಲ. ಆ ದಸರಾ ಕಾರ್ಯಕ್ರಮದಲ್ಲಿ ಮಹಾರಾಜರನ್ನ ಕೂಡಿಸಿ ಜಂಬೂ ಸವಾರಿ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಇವಾಗ ಭುವನೇಶ್ವರಿ ವಿಗ್ರಹವನ್ನು ಇಟ್ಟು ಇವತ್ತು ಜಂಬೂ ಸವಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆವಾಗ ಮಹಾರಾಜರನ್ನೇ ಕೂಡಿಸಿ ಮೆರವಣಿಗೆ ಮಾಡ್ತಾ ಇದ್ರು. ಅದನ್ನ ವಿರೋಧಿಸಿ ಅವಾಗ ಸೋಷಿಯಲಿಸ್ಟ್ ಪಾರ್ಟಿ ಅಂತ ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ರ, ನೀವೆಲ್ಲರೂ ಕೇಳಿಸ್ತೀರಾ ಹೆಸರನ್ನ, ಶಾಂತವೇರಿ ಗೋಪಾಲ್ ಗೌಡ್ರ ಸೋಷಿಯಲಿಸ್ಟ್ ಪಾರ್ಟಿಯ ಎಲ್ಲ ಸದಸ್ಯರು ಕೂಡ ಅವತ್ತು ಜಂಬೂ ಸವಾರಿ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು ಮೈಸೂರಲ್ಲಿ. ಆ ಒಂದು ಕಿಚ್ಚಿದೆಯಲ್ಲ, ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು, ರಾಜರನ್ನ ನಾವು ಪೂಜೆ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ನಾವಿಲ್ಲ ಇವತ್ತು, ನಾವು ಇರಬಾರ್ದು ಕೂಡ ಅಂತ ಹೇಳಿ ಅವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ರು. ಅದಕ್ಕೆಲ್ಲ ನಮ್ಮ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಮಾರ್ಗದರ್ಶನ ಮತ್ತು ಅವರ ಚಿಂತನೆ ಕಾರಣವಾಗಿತ್ತು. ಕರ್ನಾಟಕದಲ್ಲಿ ನಮ್ಮ ಶಾಂತವೇರಿ ಗೋಪಾಲ್ ಗೌಡರು ಮತ್ತು ಅವರ ಸಮಾಜವಾದಿ ಪಕ್ಷ ಈ ಕೆಲಸವನ್ನ ಬಹಳ ಹಠದಿಂದ ಮತ್ತು ಛಲದಿಂದ ಮಾಡ್ಕೊಂಡ್ ಬಂದ್ರು. ಆ ಒಂದು ಇನ್ಸಿಡೆಂಟು ನಮ್ಮ ಮನಸ್ಸಿನಲ್ಲಿ ಬಹಳ ಬೇರೂರ್ತು. ಹೌದು, ನಾವು ಬರೀ ವ್ಯವಸ್ಥೆ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡೋದಲ್ಲ, ವ್ಯವಸ್ಥೆಯ ವಿರುದ್ಧ ನಿಜವಾದಂತಹ ಒಂದು ಪ್ರಜಾಪ್ರಭುತ್ವದ ದಾರಿನಲ್ಲಿ ನಾವು ನಡೀಬೇಕು ಅನ್ನೋ ಕಾರಣದಿಂದ ನಾವು ನನಗ ಸ್ಫೂರ್ತಿ, ನಾನಿನ್ನ ಮಾಧ್ಯಮಿಕ ಶಾಲೆಯ 4ನೇ ಕ್ಲಾಸು 5ನೇ ಕ್ಲಾಸು ಓದ್ತಾ ಇದ್ದು ಅಂತ ನಾನು. ಆ ದಿನದಿಂದ ನನಗೆ ಆ ಸ್ಫೂರ್ತಿ ಅವರಿಬ್ಬರು ಮಹನೀಯರು, ನಮ್ಮ ಭಾವ ಅವರು ಎಸ್ ವೆಂಕಟರಾಮ್ ಅಂತ, ಅವರು ಇಡೀ ದೇಶಕ್ಕೆ ಮಾದರಿಯ ಕಾರ್ಮಿಕ ಮುಖಂಡರಾಗಿದ್ದು ನಮ್ಮ ದೇಶವನ್ನ ಪ್ರತಿನಿಧಿಸಿದ್ದು ಇದರಲ್ಲಿ ಅವರು ವಿಶ್ವಸಂಸ್ಥೆಯ ಕಾರ್ಮಿಕ ಸಮ್ಮೇಳನದಲ್ಲಿ ನಮ್ಮ ಇಂಡಿಯಾವನ್ನ ಪ್ರತಿನಿಧಿಸಿದ್ರು. ಹೆಚ್ಚು ಕಡಿಮೆ ನಾನು ಅವರ ಮನೆಯಲ್ಲೇ ಬೆಳೆದಿದ್ದರಿಂದ ನನಗೆ ಅವೆಲ್ಲವೂ ಸ್ವಾಭಾವಿಕವಾಗಿ ನನಗೆ ಬಂತು. ನಂತರ ಸರ್, ಈಗ ಅವರಿಬ್ರು ಒಂದು ಪ್ರಭಾವ ನಿಮಗೆ ಒಂದು ರೀತಿಯ ಮೈಗೂಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟು, ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಿಮ್ಮ ಒಂದು ಹೋರಾಟಕ್ಕೆ ಒಂದು ರೀತಿಯ ಕಿಚ್ಚನ್ನ ಹಚ್ಚಿದ್ರು ಅನ್ನೋಂಥ ಒಂದು ವಿಚಾರ ಕೂಡ ನಾನು ಕೇಳ್ಪಟ್ಟೆ. ಸೊ ಅದ್ರ ವಿಚಾರವಾಗಿ ಹೇಳೋದು ಸರ್. 1955-60ರ ದಶಕದಲ್ಲಿ ಕನ್ನಡ ಅವಾಗಿನ್ನ ಮೈಸೂರು ಸಂಸ್ಥಾನವೇ ಆಗಿದೆ. ಮೈಸೂರು ಸಂಸ್ಥಾನವಾಗಿದ್ದಂತ ಸಂದರ್ಭದಲ್ಲಿ ಕನ್ನಡದಲ್ಲಿ 10 ಚಿತ್ರಗಳು ವರ್ಷಕ್ಕೆ ಬರ್ತಾ ಇರ್ಲಿಲ್ಲ, 10 ಚಿತ್ರ ಕೂಡ ಬರ್ತಿರ್ಲಿಲ್ಲ. ಆವಾಗ ಬೇರೆ ಭಾಷೆನವರು ನಮ್ಮ ಕಲಾವಿದರನ್ನ ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಹರಣಿ ಇವರೆಲ್ಲ ಒಂದು 5-6 ಜನರ ಗುಂಪು ಬೇರೆ ಭಾಷೆಯ ಚಿತ್ರಗಳಿಗೆ ನೀವು ಬನ್ನಿ, ಡಬ್ಬಿಂಗ್ ಮಾಡ್ಕೊಡಕ್ ಬನ್ನಿ ಅಂತ ಹೇಳಿ ಅವ್ರನ್ನ ಆಹ್ವಾನ ಮಾಡಿದ್ರು. ಈ ಇಷ್ಟು ಜನ ಕಲಾವಿದರು ಅವಾಗ ಅದನ್ನು ವಿರೋಧ ಮಾಡಿದ್ರು. ನಾವು ಡಬ್ಬಿಂಗ್ ಬರಲ್ಲ, ನಾವೇನಿದ್ರು ನಮ್ಮ ಕನ್ನಡದಲ್ಲೇ ನಮ್ಮ ಚಿತ್ರಗಳನ್ನು ಮಾಡ್ತೀವಿ ಅಂತ ಹೇಳಿ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಅದು ಒಂದು ದೊಡ್ಡ ಸುದ್ದಿ ಆಗಿತ್ತು ಆ ಕಾಲದಲ್ಲಿ. ಆ ಕಾಲದಲ್ಲಿ ರಾಜ್ಕುಮಾರ್ ಅವ್ರಿಗಾಗ್ಲಿ ಬಾಲಕೃಷ್ಣ ಅವ್ರಿಗಾಗ್ಲಿ ಅವ್ರಿಗೇನು ದೊಡ್ಡ ಸಂಭಾವನೆ ಬರ್ತಿತ್ತು ಅಂತೇನಿಲ್ಲ. ಅವ್ರ ಜೀವನವೂ ಕೂಡ ಅತ್ಯಂತ ಬಡತನದಲ್ಲಿ ಅವ್ರು ಇದ್ದಿದ್ದು. ಅವರು ಕಲಾವಿದರು, ರಂಗಭೂಮಿಯಿಂದ ಬಂದಂತವ್ರಾಗಿದ್ರಿಂದ ಅವ್ರಿಗೇನು ಹೊಟ್ಟೆಪಾಟ್ ನಡೆದ್ರೆ ಸಾಕಪ್ಪ ಅನ್ನೋ ಸ್ಥಿತಿನಲ್ಲೇ ಇದ್ರು. ಅಂತ ಸ್ಥಿತಿಯಲ್ಲೂ ಕೂಡ ಅವರು ಕನ್ನಡಕ್ಕಾಗಿ ನಾವು ಬೇರೆ ಭಾಷೆಯಲ್ಲಿ ಮಾಡೋಣ, ನಾವು ದುಡ್ಡುಗೋಸ್ಕರ ಯಾವತ್ತು ಮಾಡೋದಿಲ್ಲ ಅಂತ ಹೇಳಿ ಅವ್ರು ಯಾವತ್ತು ಪ್ರೊಟೆಸ್ಟ್ ಮಾಡಿದ್ರು, ಅವತ್ತೆಲ್ಲ ನಮ್ಮಂತ ಯುವಕರಿಗೆ ಅದು ಒಂದು ಆದರ್ಶ ಆಯ್ತು. ಸೊ ನನಗೆ ಅನ್ಸಿದ್ದೇನೆ ಸರ್, ನೀವು ಫಿಸಿಕಲ್ ಚಾಲೆಂಜ್ ಅಂತ ನನಗೆ ಅನ್ಸ್ತಾನೆ ಇಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ನೀವು ಮಾಡಿರೋಂಥ ಸೇವೆಗಳಿಗೆ, ನೀವು ಮಾಡಿರೋಂಥ ಒಂದು ಸಾಧನೆಗೂ ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನೀವು ಫಿಸಿಕಲ್ ಚಾಲೆಂಜ್ ಅಂತ ಹೆಂಗೆ ಅನ್ಸಕ್ಕೆ ಸಾಧ್ಯ ಆಗುತ್ತೆ ಜನಕ್ಕೆ ಆಗ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಮ ಒಂದು
ವಿಚಾರದಲ್ಲಿ ಪ್ರಥಮಗಳ ರೂವಾರಿ ಅನ್ನೋದು ಕೂಡ ನಾನು ಕೇಳ್ಪಟ್ಟಿದ್ದೀನಿ, ಸಾಕಷ್ಟು ಜನ ಅಭಿಪ್ರಾಯ ಕೂಡ ಪಟ್ಟಿದ್ದಾರೆ. ಸೊ ಎಲ್ಲಾ ವಿಚಾರಗಳು ನೀವು ಪ್ರಥಮ. ಇನ್ಫ್ಯಾಕ್ಟ್ ನೀವು ಸ್ಕೂಲ್ ಡೇಸ್ ಅಲ್ಲಿ ಓದ್ಬೇಕಾದ್ರೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಅನ್ಸುತ್ತೆ ಐ ಥಿಂಕ್, ಅಲ್ಲಿ ಕೂಡ ಚರ್ಚಾ ಸ್ಪರ್ಧೆಗಳಿರ್ಬೋದು, ಸಾಕಷ್ಟು ಒಂದು ವಿಚಾರ ಸಂಕಿರಣಗಳೆಲ್ಲ ಭಾಗವಹಿಸ್ತಾ ಸಾಕಷ್ಟು ಬಹುಮಾನಗಳು ಕೂಡ ತಗೊಳ್ತಾ ಇದ್ರಿ ಅಂತ ವಿಚಾರ ಕೇಳ್ಪಟ್ಟೆ. ಸೊ ಆ ಒಂದು ಡೇಸ್ ಬಗ್ಗೆ ಮಾತಾಡೋದ್ರಿ ಸರ್. ನಾನು ಪ್ರೈಮರಿ ಶಾಲೆ ಓದಿದ್ದು ಒಂದೇ ಒಂದು ಶಾಲೆ ನಾನು ಓದೇ ಇಲ್ಲ ನಾವು. ಯಾಕೆಂದ್ರೆ ನಮ್ಮ ತಂದೆಯವರ ಕೆಲಸ ಒಂದು ವರ್ಷ ಒಂದೇ ಊರಲ್ಲಿ ಇರ್ತಾ ಇರ್ಲಿಲ್ಲ. ಆವಾಗ ಒಂದೊಂದು ಊರಲ್ಲಿ ಒಂದೊಂದು ತರಗತಿನಲ್ಲಿ ಓದ್ತಾ ಇದ್ದೆ ನಾನು. ನನ್ನ 4ನೇ ತರಗತಿ ಬರುವಷ್ಟೊತ್ತಿಗೆ 3ನೇ ತರಗತಿ ಬರುವಷ್ಟೊತ್ತಿಗೆ ನಾನು ಸೊನಗನಹಳ್ಳಿಗೆ ಬಂದೆ. ನಮ್ಮ ಹೊಸೂರಿನ ಪಕ್ಕದಲ್ಲಿ ಸೊನಗನಹಳ್ಳಿ ಇದೆಯಲ್ಲ, ಆ ಸೊನಗನಹಳ್ಳಿಗೆ ಬಂದ್ವಿ. ಸೊನಗನಹಳ್ಳಿಗೆ ಬಂದ ಮೇಲೆ ನಾವು 5ನೇ ತರಗತಿಗೆ ನಾವು ಬಂದ್ವಲ್ಲ, 5ನೇ ತರಗತಿಗೆ ನಾವು ಹೊಸೂರಿಗೆ ಬಂದ್ವಿ. ನಾವು ಮಿಡ್ಲ್ ಸ್ಕೂಲ್ ಶುರು ಮಾಡಿದ್ದೆ ನಾನು ಹೊಸೂರಲ್ಲಿ. HN ಅವರು ಓದಿದ್ರಲ್ಲ, ಅದೇ ಶಾಲೆಯಲ್ಲಿ ನಾನು ಕೂಡ ಓದಿದ್ದು. ನನಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಅಥವಾ ನನಗೆ ಅಂಗವಿಕಲ ಅಂತಕ್ಕಂಥದ್ದು ನನಗೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಅವಾಗ ಜ್ಞಾಪಕ ಬರ್ಬೋದೇ ವಿನಃ ನನ್ನ ಇಡೀ ಜೀವಮಾನದಲ್ಲಿ ನಾನು ಅಂಗವಿಕಲ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ. ಹಾಗೆ ಅನ್ಕೊಂಡಿದ್ದಿದ್ರೆ ನಾನು ಏನ್ ಮಾಡ್ತಿದ್ದೋ ಗೊತ್ತಿಲ್ಲ ನನಗೆ. ನಾನು ಅದನ್ನ ಯಾವತ್ತೂ ನನ್ನ ಮನಸ್ಸಿಗೆ ಬಂದಿಲ್ಲ. ನನ್ನ ಜೊತೆಯಲ್ಲಿ ಇದ್ದಂಥವ್ರು ಕೂಡ ನನ್ನನ್ನು ಯಾವತ್ತೂ ಅವರ ದೃಷ್ಟಿಯಿಂದ ನಾನು ನೋಡಿಲ್ಲ ಕೂಡ. ಸಮನಾಗಿ ನೋಡಿದ್ರು, ಸಮನಾಗಿ ನನ್ನನ್ನು ಸ್ವೀಕಾರ ಮಾಡಿದ್ರು. ನಾನು ಮಾಡಿದ ಎಲ್ಲ ಕೆಲಸಗಳಿಗೂ ಕೂಡ ಅವರು ಬೆಂಬಲವಾಗಿ ನಿಂತ್ಕೊಂಡ್ರು. ಕೆಲವು ಕೆಲಸಗಳಿಗೆ ನಾನು ಮೊದಲಿಗೆ ಆಗಿರ್ಬಹುದು, ಅದು ನನಗೆ ಸಂತೋಷ ಕೊಡುತ್ತೆ ವಿನಃ ನನ್ನಿಂದಾನೇ ಆಯ್ತು ನಾನೇ ಅಂತ ಹೇಳಿ ಇವತ್ತಿಗೂ ನಾನು ಅದನ್ನ ಯಾವತ್ತೂ ಭಾವಿಸ್ತಿಲ್ಲ ನಾನು. ನಂತರ ನೀವು BA ಪದವಿ ಪಡೆಯೋದಕ್ಕೋಸ್ಕರ ಬೆಂಗಳೂರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ಗೆ ಸೇರ್ಕೊಳ್ತೀರಿ. ಸೊ ಅಲ್ಲಿ ಕೂಡ ಸಾಕಷ್ಟು ಒಂದು ವಿದ್ಯಾರ್ಥಿ ದೆಸೆಯಿಂದಲೇ ಸಾಕಷ್ಟು ಹೋರಾಟಗಳಲ್ಲಿ ಸಾಕಷ್ಟು ಪದವಿಗಳನ್ನ ತಗೊಂಡು ನೀವು ಹೋರಾಟಕ್ಕೆ ಇಳಿತೀರಿ. ಸೊ ಆ ಡೇಸ್ ಬಗ್ಗೆ ಸಾಕಷ್ಟು ಜನ ನಿಮ್ಮ ಒಂದು ಅಭಿಪ್ರಾಯಗಳಲ್ಲಿ ಪಾಸಿಟಿವ್ ಆಗಿ ಹೇಳ್ತಿದ್ರು. ಸೊ ಆ ಒಂದು ವಿಚಾರದಲ್ಲಿ ಮಾತಾಡಿದ್ರೆ ಸರ್. ಅವರು ನಾನು PUC ಓದೋದಕ್ಕೆ ನಾನು ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದಿದ್ದೆ ನಾನು. ಅವಾಗ ನಮಗೆ PUCಗೆ ಅಡ್ಮಿಷನ್ ಫೀಸು 20 ರೂಪಾಯಿ ಇತ್ತು. ಆ 20 ರೂಪಾಯಿ ಕೂಡ ನಮಗಿರ್ಲಿಲ್ಲ. ಆಗ G. ರಾಮೇಗೌಡರು ಅಂತ ದೊಡ್ಡಬಳ್ಳಾಪುರದಲ್ಲಿ MLA ಆದರು. ನಾನು ಹೈಸ್ಕೂಲು ಕೊನೆ ತರಗತಿನಲ್ಲಿ ಓದುವಾಗ ಆ ಎಲೆಕ್ಷನ್ ನಲ್ಲಿ ನಾನು ಅವ್ರಿಗೋಸ್ಕರ ಕೆಲಸ ಮಾಡಿದೆ ಅಂದ್ರೆ ಅವ್ರ ಆಫೀಸಲ್ಲಿ ಈ ಏನು ನಮ್ಮ ವೋಟರ್ ಲಿಸ್ಟ್ ಮಾಡ್ತಾರಲ್ಲ, ಅವಾಗ ಜೆರಾಕ್ಸ್ ಅದೆಲ್ಲ ಇರ್ಲಿಲ್ಲ. ಎಲ್ಲ ಕಾರ್ಬನ್ ಇಟ್ಕೊಂಡು ಬರೆಯೋದು, ಅದನ್ನ ಕಾಪೀಸ್ ಮಾಡೋದು, ಊರುಗಳಿಗೂ ಎಲ್ಲ ಬೂತ್ಸ್ಗೆಲ್ಲ ಕೊಡುವಂತ ಕೆಲಸ ಇದ್ದಿದ್ದು. ಆ ಕೆಲಸ ಮಾಡೋದಕ್ಕೆ ನಾವು ಅಲ್ಲಿ ಸೇರ್ಕೊಂಡಿದ್ವಿ, ಮಾಡ್ಕೊಂಡಿದ್ದ ನಮ್ಮ ಸಂಪತ್ ಅಯ್ಯಂಗಾರ್ ಅಂತ ನಮ್ಮ ಸ್ನೇಹಿತರು ದೊಡ್ಡಬಳ್ಳಾಪುರದವರು. ಅವ್ರು ಬಾರಯ್ಯ ನೀನು ಇಲ್ಲಿ ಕೆಲಸ ಮಾಡು ಅಂತ ಹೇಳಿ ಸೇರಿಸ್ಕೊಂಡ್ರು ಅವರು. ಸೊ ನನಗೆ ಒಂದು 20 ರೂಪಾಯಿ ಸಂಬಳ ಬಂತು. ಒಂದೂವರೆ ತಿಂಗಳು 2 ತಿಂಗಳು ಮಾಡಿದಾಗ ಒಂದು 20 ರೂಪಾಯಿ ಸಂಬಳ ಬಂತು. ನನ್ನ ಜೊತೆಲೇ ಕೆಲಸ ಮಾಡ್ತಿದ್ದು, ಅದನ್ನ ಏರಿಸ್ಕೊಂಡು ಹೋಗ್ಬಿಟ್ಟ. ನನ್ನ ಮೊದಲನೇ ಸಂಬಳ ಹಾಗೆ ಆಗೋಯ್ತು. ಆಮೇಲೆ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಅವಾಗ. ಸರಿ, ನಾವು ಕಾಲೇಜಿಗೆ ಸೇರ್ಬೇಕಾಗಿತ್ತು. ಕಾಲೇಜಿಗೆ ಸೇರ್ಬೇಕಾದ್ರೆ ನಾವು ನಮ್ಮ ಸಂಪತ್ ಅಯ್ಯಂಗಾರ್ ಹೇಳಿದ್ನಲ್ಲ, ರಾಮೇಗೌಡರು ಒಂದ್ಸಲ ಊರಿಗೆ ಬಂದಾಗ ನಮ್ಮ ಹುಡುಗ ಇವನು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ರು. ಸೊ ರಾಮೇಗೌಡರು ನನಗಿಂತ ಮಲ್ಲೇಶ್ವರದಲ್ಲಿ ಇದ್ರು ಅವಾಗ. ಸರಿ, ನಮ್ಮ ಮನೆಗೆ ಬಾರಪ್ಪ ನೀನು ಅಂತ ಹೇಳಿ ಹೋಗಿ ಒಂದು 20 ರೂಪಾಯಿ ಕೊಟ್ರು. ಆ 20 ರೂಪಾಯಿ ಕೊಟ್ಟು ನನ್ನನ್ನ ಕಾಲೇಜಿಗೆ ಸೇರಿಸೋದಕ್ಕೆ ಅವರು ಸಹಾಯ ಮಾಡಿದ್ರು. ಅವಾಗ ಅಂತ ಪರಿಸ್ಥಿತಿಯಲ್ಲಿ ನಾವು ಕಾಲೇಜಿಗೆ ಸೇರಿದ್ವಿ. ಎಷ್ಟೇ ಆಗ್ಲಿ ನಾವು ಬೆಂಗಳೂರಿಗೆ ಹಳ್ಳಿ ಹುಡುಗ್ರೆ, ಅದರಿಂದ ನಮ್ಮನ್ನು ಸ್ವೀಕಾರ ಮಾಡೋದು ಬಹಳ ಕಡಿಮೆನೆ. ಆದ್ರೆ ನನಗೆ ಕಾಲೇಜಿಗೆ ಹೋದ ಸ್ವಲ್ಪ ದಿನದಲ್ಲೇನೆ ನನಗೆ ಅನೇಕರು ಸ್ನೇಹಿತರಾದ್ರು. ಅದರಲ್ಲಿ ರಾಮಣ್ಣ ಕೋಡಿ ಹೊಸಳ್ಳಿ ಅಂತ ನೀವು ಕೇಳಿರ್ಬೋದು. ಬಹಳ ದೊಡ್ಡ ಹೋರಾಟ, ಆ ಕಾಲದಿಂದಲೂ ಹೋರಾಟ ಮಾಡ್ಕೊಂಡು ಬಂದಂತ ಸ್ನೇಹಿತರು. ನಾವು ಅವರು ಎಲ್ಲ ಒಟ್ಟಾದ್ಮೇಲೆ ಅವರು ನನ್ನ ಚಟುವಟಿಕೆಗಳು, ನನ್ನ ಆಸಕ್ತಿಯನ್ನು ನೋಡಿ ಅವರು ಕಾಲೇಜಿನ ಕನ್ನಡ ಸಂಘಕ್ಕೆ ನಾನು ಒಬ್ಬ ಸದಸ್ಯನಾದೆ ಅಲ್ಲಿ. ಆಮೇಲೆ ಕಾಲೇಜಿನ ಇವನು ಅಲ್ಲಿ ವಾರ್ಷಿಕ ಪತ್ರಿಕೆ ಬರ್ತಾ ಇತ್ತು, ಕಾಲೇಜ್ ಕ್ರಾನಿಕಲ್ ಅಂತ. ಆ ಕಾಲೇಜ್ ಕ್ರಾನಿಕಲ್ಗೆ ನಾನು ಸಂಪಾದಕ ಮಂಡಳಿಗೆ ನಾನು ಒಬ್ಬ ಸದಸ್ಯನಾದೆ. ಆ ದಿನಗಳಿಂದ ನಮ್ಗೆ ಅಲ್ಲಿ ಕನ್ನಡದ ಕೆಲಸ ಮಾಡುವಂತ ಒಂದು ವಾತಾವರಣ. ರಾಮಣ್ಣ ಅವರು ಕನ್ನಡದ ಕೆಲಸ ಮಾಡೋದಕ್ಕೆ ಬಹಳ ಟೊಂಕ ಕೊಟ್ಟೆ ನಿಂತಂತ ಒಬ್ಬ ಸ್ನೇಹಿತರವರು. ಸೊ ನಾವು ಅವರೆಲ್ಲ ಸೇರಿ ಅಲ್ಲಿ ಕನ್ನಡದ ಕೆಲಸ, ಸಂಘಟನೆ ಕೆಲಸ, ಸಾಹಿತ್ಯದ ಕೆಲಸವನ್ನ ನಾವು ಒಟ್ಟೊಟ್ಟಿಗೆ ಮಾಡ್ಕೊಂಡ್ ಬಂದ್ವಿ. ಇವತ್ತು ನಾವಿಬ್ರು ಒಂದೇ ತರದ ಸ್ನೇಹಿತರಾಗಿದ್ದೀವಿ. ಇವತ್ತು ನಾವು
ಈಗ ರಾಮಣ್ಣ ಅವ್ರ ವಿಚಾರವಾಗಿ ನಾನು ಜ್ಞಾಪಕ ಮಾಡಿಸೋದಾದ್ರೆ, ನಿಮ್ದು ಕಾನ ಶ್ರೀನಿವಾಸ್ ಅಂತ ಹೆಸರಿತ್ತು, ಅವರು ರಾಮಣ್ಣ ಗೌಡ ಅಂತ ಹೆಸರಿತ್ತು. ಸೊ ಈ ಒಂದು ಜಾತಿಯ ಒಂದು ಪ್ರತಿನಿಧಿಸುವಂತ ಹೆಸರುಗಳು ಇರಬಾರ್ದು ಅನ್ನೋ ಒಂದು ಮನಸ್ಥಿತಿಗೆ ಬಂದು ನೀವು ಕಾನ ಶ್ರೀನಿವಾಸ ಆಗಿ ಬದಲಾಗ್ತೀರಿ, ಅವರು ರಾಮಣ್ಣ ಅನ್ನೋ ಒಂದು ಹೆಸರು ಬದಲಾಗ್ತಾರೆ. ಸೊ ಇದ್ರ ಕತೆ ಯಾಕೆ, ಏನು, ಯಾವಕ್ಕೋಸ್ಕರ ನೀವು ಬದಲಾದ್ರಿ ಅಂತ? 60ರ ದಶಕದ ಪ್ರಾರಂಭದಲ್ಲಿ ಇಡೀ ಇಂಡಿಯಾದಲ್ಲಿ ಲೋಹಿಯಾರ ಪ್ರಭಾವ ಬಹಳ ಇತ್ತು. ವಿಚಾರಗಳ ವಿಷಯ ಬಂದಾಗೆಲ್ಲಾನು ಲೋಹಿಯಾ ಅವರೇ ಆ ಕಾಲಕ್ಕೆ ಯುವ ಜನರಿಗೆ ಒಂಥರ ಮಾರ್ಗದರ್ಶಕರಾಗಿದ್ದಂತ ಕಾಲ ಅದು. ಅವರು ಸಾರ್ವಜನಿಕ ಬದುಕಿನಲ್ಲಿ ನಮ್ಮ ಜಾತಿ ಹೆಸರು ಇಟ್ಕೊಂಡು ನಾವು ಕೆಲಸ ಮಾಡಬಾರ್ದು, ಅವೆಲ್ಲ ಏನಿದ್ರು ಮನೆ ಒಳಗಡೆ ಇರಬೇಕು ಜಾತಿ ಅಂತಕ್ಕಂಥದ್ದು. ಸಾರ್ವಜನಿಕ ಜೀವನಕ್ಕೆ ಬಂದಾಗ ನಾವೆಲ್ಲರೂ ಒಂದೇ ಜಾತಿ, ಮನುಷ್ಯ ಜಾತಿ ಅಂತೇಳಿ. ಸೊ ಆ ಒಂದು ಆದರ್ಶವನ್ನ ನಮ್ಗೆ ಅವರು ಹೇಳಿದ್ರು. ಅದರಿಂದ ನಾವು ಅದನ್ನ ಬಹಳ ಆತ್ಮೀಯವಾಗಿ ಸ್ವೀಕಾರ ಮಾಡಿದ್ವಿ. ಹೌದು ಅನ್ನಿಸ್ತು, ಸಾರ್ವಜನಿಕ ಜೀವನದಲ್ಲಿ ಜಾತಿ ಯಾತಿಗೆ ಬೇಕು ನಮ್ಗೆ ಅಂತ ಹೇಳಿ ನಾವು ಜಾತಿಯನ್ನ ತಿರಸ್ಕಾರ ಮಾಡ್ಬೇಕು ಸಾರ್ವಜನಿಕ ಬದುಕಿನಲ್ಲಿ ಅಂತ ಹೇಳಿ ನನ್ನ ಹೆಸರನ್ನ ರಾವ್ ಅನ್ನೋದು ಅದು ಜಾತಿ ಸೂಚಕವಾದದ್ದು, ಅದನ್ನ ತೆಗಿಬೇಕು ಅಂತ ಹೇಳಿ ನಾವು ಸಮಾಜವಾದಿ ಈ ಲೋಹಿಯ ವಿಚಾರಧಾರಿಯನ್ನು ಒಪ್ತಕ್ಕಂಥದ್ದೇ ಒಂದು ಗುಂಪು ಮಾಡ್ಕೊಂಡಿದ್ವಿ ನಾವು. ಆ ಗುಂಪಿನವರೆಲ್ಲ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ ಒಂದ್ಸಲ, ಇದನ್ನ ತೆಗಿಬೇಕು ನಾವು ಅಂತ ಹೇಳಿ. ಆದ್ರಿಂದ ರಾಮಣ್ಣ ಗೌಡ ಇದ್ದಿದ್ದು ರಾಮಣ್ಣ ಹೊಸಳ್ಳಿ ಆದ್ರು, ನಾನು ಕಾನ ಶ್ರೀನಿವಾಸ್ ಆದೆ. ಮೊದಲು ನಾನು ಆ ಗುಂಪಿಗೆ ಸೇರಿದಾಗ ನನ್ನ ಹೆಸರನ್ನ ಶ್ರೀನಿವಾಸ್ ಕಾರ್ಲವೇಣಿ ಅಂತ ಕೂಡ ಕರೀತಾ ಇದ್ರು. ಅದೇ ರೀತಿ ಕಾಲೇಜ್ ಡೇಸ್ ಅಲ್ಲಿ ನೀವು ಹಿಂದ್ ಯುವಕ ಸಮ್ಮೇಳನದ ಒಂದು ಸಂಘಟನೆ ಕೂಡ ಮಾಡ್ಕೊಂಡಿದ್ರಿ. ಸೊ ಅದ್ರ ವಿಚಾರವಾಗಿ ಮಾತಾಡಿದ್ರಿ ಸರ್. ನಾನು ಆಗ್ಲೇ ಹೇಳ್ದಾಗೆ ನಾವು ಸಮಾಜವಾದ ಒಪ್ತಕ್ಕಂಥವ್ರು, ಲೋಹಿಯಾವಾದವನ್ನು ಒಪ್ತಕ್ಕಂಥವ್ರು ಒಂದು ದೊಡ್ಡ ಗುಂಪು ಬೆಂಗಳೂರಲ್ಲಿ ನಾವೆಲ್ಲ ಮಾಡ್ಕೊಂಡಿದ್ವಿ. ನಾವು ಪ್ರತಿ ದಿನ ಸಾಯಂಕಾಲ ಸೇರ್ತಾ ಇದ್ವಿ. ಸೇರಿ ಯಾವ್ದಾದ್ರು ವಿಚಾರಗಳನ್ನ ನಾವು ಮಂಥನ ಮಾಡಿಕೊಂಡು ನಾವು ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದ್ವಿ. ನಾವು ಅವಾಗವಾಗ ಕಲಿಯೋದು ಅಲ್ಲ, ಪ್ರತಿದಿನ ಕಲಿಬೇಕು, ಪ್ರತಿದಿನ ವಿಚಾರ ಮಾಡ್ಕೋಬೇಕು, ವಿಚಾರ ವಿನಿಮಯ ಮಾಡ್ಕೋಬೇಕು. ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನಮ್ಮದೇ ಆದಂತ ರೀತಿಯಲ್ಲಿ ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಹೇಳಿ ಸಮಾಜವಾದಿ ಗುಂಪು ಮಾಡ್ಕೊಂಡಿದ್ವಿ. ಯುವ ಜನರ ಸಂಘಟನೆ ಆಗ್ಬೇಕಾಗಿತ್ತು. ನಿಮ್ಗೆ ಇವತ್ತು ಎಲ್ಲಾ ಪಕ್ಷದವರು ಅವರವ್ರದೇ ಆದಂತ ಸಂಘಟನೆಗಳು ಮಾಡ್ಕೊಂಡಿದ್ದೇವೆ. ಒಟ್ಟು ವಿದ್ಯಾರ್ಥಿ ಸಂಘಟನೆ ಇವತ್ತು ಯುವ ಜನರದು ವಿದ್ಯಾರ್ಥಿಗಳದು ಇವತ್ತು ಕೂಡ ಇಲ್ಲ. ಇವತ್ತು ಆ ಕಾಲದಲ್ಲಿ ಯಾವುದೇ ವಿದ್ಯಾರ್ಥಿ ಸಂಘಟನೆ ಕೂಡ ಯಾವುದೇ ಪಕ್ಷದಲ್ಲಿ ಇರ್ಲಿಲ್ಲ. ಈ ಸಮಾಜವಾದಿ ಹಿಂದ್ ಮದ್ದೂರು ಯುವಕ ಸಂಘ ಅಂತ ಏನ್ ನಾವು ಮಾಡ್ಕೊಂಡ್ವಲ್ಲ, ಆ ಒಂದು ಸಂಘಟನೆ ಮೂಲಕ ನಾವೊಂದು ಅಖಿಲ ಭಾರತ ಯುವಜನರ ಸಮ್ಮೇಳನ ಮಾಡಿದ್ವಿ ನಾವು. ಹೌದು. ಅದಕ್ಕೆ ನಾವು ತಯಾರಿ ಮಾಡ್ಕೊಂಡ್ವಿ. ನಾನು ಕಾಲೇಜ್ ಶಿಕ್ಷಣ ಮುಗಿಸಿದ್ದೆ. ನಾನು BA ಒಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಆದೆ. ಫೈಲ್ ಆದಂತ ಸಂದರ್ಭದಲ್ಲಿ 6 ತಿಂಗಳು ನಮ್ಗೆ ಟೈಮ್ ಸಿಕ್ತಲ್ಲ, ಆ ಟೈಮ್ ಅಲ್ಲಿ ನಾವು ಈ ವಿದ್ಯಾರ್ಥಿ ಸಂಘಟನೆ, ಯುವ ಸಂಘಟನೆ ಮಾಡ್ಬೇಕು ಅಂತ ಹೇಳಿ ನಾವು ಸಂಘಟನೆ ಮಾಡ್ಕೊಂಡ್ವಿ. ನಮ್ಮ ಜೊತೆಯಲ್ಲಿ ರಾಮಣ್ಣವರು, ಜೀರಿಗೆ ಲೋಕೇಶ್, ಆಮೇಲೆ ಇವರು ರಘುಪತಿ ಅಂತ, ನೀವು ನಮ್ಮ ಮಿನಿಸ್ಟರ್ ಆಗಿದ್ರು, ಅವ್ರನ್ನ ಕೇಳಿರ್ಬೇಕಾದ್ರೆ ರಘುಪತಿ ಅವರು ರಾಮಣ್ಣವ್ರ ಕಾರ್ಯದರ್ಶಿ, ನಾನು ಜಾಯಿಂಟ್ ಸೆಕ್ರೆಟರಿ, ರಘುಪತಿ ಸಂಘಟನಾ ಕಾರ್ಯದರ್ಶಿ ಆಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಅಖಿಲ ಭಾರತ ಯುವಜನರ ಸಮ್ಮೇಳನ ಮಾಡಬೇಕು ಅಂತ ಮಾಡಿದ್ವಿ ನಾವು. 67ರಲ್ಲಿ ಮಾಡಿದ್ವಿ ಸಮ್ಮೇಳನ. ಅದಕ್ಕೆ ಜನರಲ್ ಕಾರ್ಯಪ್ಪನವರು ಉದ್ಘಾಟನೆ ಮಾಡಿದ್ರು, ನಮ್ಮ JH ಪಟೇಲ್ರು. ಆ JH ಪಟೇಲ್ರು ಆ ವರ್ಷ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ್ರು. 66 ಸುಮಾರಲ್ಲಿ ಅವರು ಕನ್ನಡದಲ್ಲಿ ಭಾಷಣ ಮಾಡಿದ್ರು. ಅವರನ್ನ ಕರೆದು ಏನು ಅಭಿನಂದನೆ ಮಾಡ್ಬೇಕು ಅಂತ ಹೇಳಿ ನಾವು ಇದ್ ಮಾಡ್ಕೊಂಡ್ವಿ. ಅದೇ ಸಮಯಕ್ಕೆ ಸರಿಯಾಗಿ ಈ ಯುವಕ ಸಮ್ಮೇಳನ ಕೂಡ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿ ಪಟೇಲ್ರೇ ಅಧ್ಯಕ್ಷತೆ ವಹಿಸಿದ್ರು. ನಾಗ್ ಪೈ ಅವರು ಬಂದಿದ್ರು, ರವಿ ರಾಯ್ ಅವರು ಬಂದಿದ್ರು. ದೊಡ್ಡ ಸಮ್ಮೇಳನ, ಆ ಕಾಲಕ್ಕೆ ಯುವ ಜನರ ಒಂದು ದೊಡ್ಡ ಸಮ್ಮೇಳನ ಆಯಿತು. ಅದಾದ್ಮೇಲೆ ಸಾಕಷ್ಟು ಕೆಲಸಗಳನ್ನ ನಾವು ಮಾಡಿದ್ವಿ. ಈ ರಾಜಾಜಿ ನಗರಕ್ಕೆ ಹೆಸರಿಟ್ಟಾಗ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ, ನಮ್ಮ ಹಿಂದೂ ವಿದ್ಯಾರ್ಥಿ ಯುವ ಸಮ್ಮೇಳನದ ಸದಸ್ಯರೆಲ್ಲ. ಯಾಕೆಂದ್ರೆ ಅವ್ರಿಗೂ ನಮಗೂ ಏನ್ ಸಂಬಂಧ, ರಾಜಾಜಿ ನಗರದ ಬೆಂಗಳೂರಿಗೆ ಯಾಕೆ ಇಡಬೇಕು ಅಂತ ಹೇಳಿ ನಾವು ಆ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡಿ ನಾವು ಬೀದಿ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದವ್ರು ನಾವೆಲ್ಲ. ಆ ಕಾಲದಲ್ಲಿ ಇನ್ನ ಅವೆಲ್ಲ ಪ್ರೊಟೆಸ್ಟ್ ಅವೆಲ್ಲ ಇನ್ನ ಆ ಕಾಲದಲ್ಲಿ ಏನು ಇರ್ಲಿಲ್ಲ. ಆ ಕಾಲದಲ್ಲಿ ಅವೆಲ್ಲ ನಾವೆಲ್ಲ ಯುವಕರೆಲ್ಲ ಸೇರಿ ಆ ಕೆಲಸವನ್ನ ನಾವು ಅವಾಗ ಮಾಡ್ಕೊಂತ ಇದ್ವಿ ನಾವು. ಈಗ ವಿದ್ಯಾರ್ಥಿ ದಶೆ ಎಲ್ಲ ಮುಗೀತು,
ಇನ್ನೊಂದು ಹೊಸ ಒಂದು ಅಧ್ಯಾಯಕ್ಕೆ ನೀವು ಕಾಲಿಡ್ತೀರಿ ಅಂತಂದ್ರೆ ದಾವಣಗೆರೆಯಲ್ಲಿ ನಿಮ್ಗೆ ಒಂದು ಕೆಲಸದ ಒಂದು ಅವಕಾಶ ಸಿಗುತ್ತೆ. SPM ಆಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಒಂದು ಕೆಲ್ಸಕ್ಕೆ ಸೇರ್ಕೊತೀರಿ. ದಾವಣಗೆರೆಗೆ ಹೋಗ್ಬಿಟ್ಟು ಅಲ್ಲಿ ಸಾಕಷ್ಟು ಕನ್ನಡದ ಕೆಲಸಗಳನ್ನ ಕೂಡ ನೀವು ಮಾಡೋದಕ್ಕೆ ಒಂದು ಕಿಡಿನ ಹಚ್ಚಿಸ್ತೀರಿ. ಸೊ ಆ ಒಂದು ಡೇಸ್ ಹೆಂಗಿತ್ತು ಸರ್? ಫಸ್ಟ್ ನೀವು ಕೆಲ್ಸಕ್ಕೆ ಸೇರ್ಕೊಂಡ ಯಾವ ತರ ಇತ್ತು ಅಂತ? ನಾನು 67ನೇ ಇಸ್ವಿನಲ್ಲಿ ನಾನು ದಾವಣಗೆರೆಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಸುಮಾರಿಗೆ ನಮ್ಮ ಅಣ್ಣ ಅವರು ಅಲ್ಲಿ ನಮ್ಮ ಇಡೀ ಸಂಸಾರವನ್ನು ಕರ್ಕೊಂಡು ದಾವಣಗೆರೆಯಲ್ಲಿ ಅವ್ರ ಸಂಸಾರ ಶುರು ಮಾಡ್ಕೊಂಡಿದ್ರು. ನಮ್ಮ ಸಂಸಾರ ಹೇಗಿತ್ತು ಅಂದ್ರೆ ಆ ಕಾಲಕ್ಕೆ ನಮ್ಮ ತಂದೆಯವರಿಗೆ ನಮ್ಮ ಸಂಸಾರಕ್ಕೆ ಒಂದು ಗೌರವ ಅಂತಕ್ಕಂಥದ್ದು ನಮ್ಮ ಸಂಸಾರದಲ್ಲೇ ಇರ್ಲಿಲ್ಲ, ನಮ್ಮ ಕುಟುಂಬಗಳಲ್ಲೇ ಇರ್ಲಿಲ್ಲ. ಒಂದು ಹಠಕ್ಕಾಗಿ ನಾನು ದಾವಣಗೆರೆ ಹೋದೆ. ನಮ್ಮ ಸಂಸಾರವನ್ನ ಇದನ್ನ ಎತ್ಕಟ್ಟಿ ನಾವು ಒಂದು ಸಮಾಜದಲ್ಲಿ ಎಲ್ಲರ ಸಮ ಇದ್ದೀವಿ ಅಂತ ತೋರಿಸ್ಕೊಂಡ್ ಬರ್ಬೇಕು ಅಂತ ಹೇಳಿನೇ ನಾನು ದಾವಣಗೆರೆಯನ್ನ ಆ ಕಾಲಕ್ಕೆ ಆಯ್ಕೆ ಮಾಡ್ಕೊಂಡಿದ್ದ. ಸರಿ ಆಯ್ತು, ಕೆಲಸ ಆಯ್ತು. ನಾನು ಬ್ಯಾಂಕ್ಗೆ 67ರಲ್ಲಿ ಸೇರ್ಕೊಂಡೆ. ನನಗೆ ಬ್ಯಾಂಕ್ಗೆ ಸೇರ್ಕೊಂಡ ಮೊದಲನೇ ದಿನಾನೇ ನಮ್ಮ ಅಲ್ಲಿನ ಹಿರಿಯ ಸ್ನೇಹಿತರು ಒಂದು ವಿಷಯ ಹೇಳಿದ್ರು. ನೀನು ಈ ಪ್ರೊಬೇಷನರಿ ಪೀರಿಯಡ್ 6 ತಿಂಗಳಿದೆ, ಆ ಪ್ರೊಬೇಷನರಿ ಪೀರಿಯಡ್ ಮುಗಿಯೋ ತನಕ ನೀನು ಯೂನಿಯನ್ ಅದು ಇದು ಅಂತ ಏನು ಮಾತಾಡಬಾರ್ದು, ಕೆಲಸ ಎಷ್ಟೋ ಅಷ್ಟೇ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೆ ಎಚ್ಚರಿಕೆ ಕೊಟ್ಟರು. ಯಾಕೆ ಅಂದ್ರೆ ಅದಕ್ಕೊಂದು 6 ತಿಂಗಳು ವರ್ಷದ ಮುಂಚೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅನ್ನೋದು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಾನು. ಅಲ್ಲಿ ಒಂದು ಯೂನಿಯನ್ ಇರ್ಲಿಲ್ಲ ಆ ಕಾಲಕ್ಕೆ, ಅಷ್ಟೊತ್ತು ಕಾಲ ಆ ಸಂದರ್ಭದಲ್ಲಿ. ಆ ದಾವಣಗೆರೆ ಶಾಖೆನಲ್ಲಿ ಒಬ್ಬ ನೌಕರರಿಗೆ ಮ್ಯಾನೇಜರ್ ಒಬ್ರು ಬಂದು ಕಿವಿ ಹಿಂಡಿ ಏನೋ ನಿನಗೆ ಕೆಲಸ ಮಾಡಕ್ಕೆ ಅಂತ ಹೇಳಿ ದಬಾಯಿಸಿದ್ರು. ಆ ಒಂದು ಸಿಟ್ಟು ನಮ್ಮ ಎಲ್ಲ ಅಲ್ಲಿ ಇರ್ತಕ್ಕಂಥ ಸ್ಟಾಫ್ಗೆಲ್ಲ ಒಂದು ಬಹಳ ಸಿಟ್ಟು ಬಂತು. ಪ್ರತಿರೋಧ ಮಾಡಬೇಕು ಅಂತ ಹೇಳಿ ಇನ್ನ ಯೂನಿಯನ್ ಇರ್ಲೇ ಇರಲಿಲ್ಲ. ಅಲ್ಲಿ ಚಿತ್ರದುರ್ಗ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘ ಅಂತ ಒಂದು ಸಂಘಟನೆ ಇತ್ತು. ಇಡೀ ಚಿತ್ರದುರ್ಗ ಜಿಲ್ಲೆ ಎಲ್ಲಾ ಬ್ಯಾಂಕ್ ನೌಕರರನ್ನ ಸೇರಿ ಇದ್ದಂತ ಒಂದು ಸಂಸ್ಥೆ ಅದು. ಸೊ ಆ ಸಂಸ್ಥೆಯ ಆಶ್ರಯದಲ್ಲಿ ಮೈಸೂರು ಬ್ಯಾಂಕ್ ಯೂನಿಯನ್ ಹುಟ್ಟಿದ್ದು. ಈ ಮೈಸೂರು ಬ್ಯಾಂಕ್ ಬೆಂಗಳೂರಲ್ಲಿ ಯೂನಿಯನ್ ಹುಟ್ಟಿದ್ದಲ್ಲ, ಫಸ್ಟ್ ಹುಟ್ಟಿದ್ದು ಅಲ್ಲಿ ದಾವಣಗೆರೆಯಲ್ಲಿ. ಮೈಸೂರು ಬ್ಯಾಂಕ್ ಯೂನಿಯನ್ ಹುಟ್ಟಿದ್ದೆ ದಾವಣಗೆರೆಯಲ್ಲಿ. ಆ ಒಂದು ಸಿಟ್ಟಿನ ಕಿಚ್ಚು ನಾನು ಕೆಲಸಕ್ಕೆ ಸೇರಿದಾಗಲೂ ಹಾಗೆ ಇತ್ತು. ಯಾಕೆಂದ್ರೆ ಬೇಸಿಕಲಿ ಸಮಾಜವಾದಿ ಒಂದು ಸಿದ್ಧಾಂತಗಳನ್ನ ಪಾಲಿಸ್ತಾ ಇದ್ದಾರೆ. ಆ ಒಂದು ವಿಚಾರಗಳು ನೋಡಿದಾಗ ನಿಮ್ಗೆ ಸರ್ವಸಾಮಾನ್ಯವಾಗಿ ಕಿಚ್ಚನ್ನು ಬಂದೇ ಬರ್ತದೆ. ಸೊ ಆದ್ರೆ ನಾವು ಕೂಡ ಹೆಚ್ಚು ಕಮ್ಮಿ ಅಂತ ಸಂದರ್ಭದಲ್ಲೇ ಸೇರ್ಕೊಂಡಿದ್ರಿಂದ ನನಗೆ ಮೊದಲನೇದಾಗಿ ಬ್ಯಾಂಕ್ ನೌಕರರ ಸಂಘಟನೆ ಒಳಗಡೆ ಬರೋದಕ್ಕೆ ಒಂದು ಅವಕಾಶ ಆಯ್ತು. ನನ್ನ ಆಸಕ್ತಿಯನ್ನು ಗಮನಿಸಿ ನನ್ನ ಹಿರಿಯರೆಲ್ಲರೂ ನನ್ನನ್ನ ಮುಂದಕ್ಕೆ ತಗೊಂಡ್ಬಂದ್ರು. ಅವರು ನಾನು ಮುಂದಕ್ಕೆ ಬರೋದಕ್ಕಿಂತ ನಮ್ಮ ಹಿರಿಯರು, ನನಗಿಂತ 20-30 ವರ್ಷ ದೊಡ್ಡ ಹಿರಿಯರೆಲ್ಲ ಇದ್ದವರಂತ ಬ್ಯಾಂಕ್ ಅದು. ಸೊ ಪ್ರತಿಭಟನೆ ಮಾಡೋದು, ರಸ್ತೆಯಲ್ಲಿ ಬ್ಯಾಂಕ್ ವಿರುದ್ಧ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋದು ಎಲ್ಲ ನಾವು ಮಾಡ್ತಾ ಇದ್ವಿ. ಸೊ ಆದ್ರಿಂದ ನನಗೆ ಯೂನಿಯನ್ ಚಟುವಟಿಕೆ ಅಲ್ಲಿಂದ ಪ್ರಾರಂಭ ಆಯ್ತು. ಅದಕ್ಕೆ ಹಿನ್ನೆಲೆಯಾಗಿ ನಾನು ಕೆಲಸಕ್ಕೆ ಸೇರೋದಕ್ಕೆ ಮುಂಚೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚುನಾವಣೆ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಿ ತನಕ 66ರ ತನಕ ಬೆಂಗಳೂರು, ಮೈಸೂರು, ಧಾರವಾಡ ಈ 3 ಊರುಗಳು ಬಿಟ್ರೆ ಇನ್ನೆಲ್ಲೂ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರೇ ಇರ್ಲಿಲ್ಲ. ಸರಿ, ನಾರಾಯಣರು ಚುನಾವಣೆಗೆ ನಿಂತ್ಕೊಂಡ್ರು, ಚಿ ನಾರಾಯಣರು ಚುನಾವಣೆಗೆ ನಿಂತ್ಕೊಂಡ್ರು. ನಾವೆಲ್ಲ ಬೆಂಗಳೂರಲ್ಲಿ ಇದ್ದಾಗಲೇ ನಾರಾಯಣರು ಚುನಾವಣೆ ನಿಂತ್ಕೊಳ್ತಾರೆ ಅಂತ ಗೊತ್ತಾದ ತಕ್ಷಣ ನಾವು ಅವ್ರ ಹಿಂದೆ ಅವರು ವಾಲಂಟರಿ ಆಗಿ ಅವ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ, ಮೆಂಬರ್ಶಿಪ್ ಮಾಡೋದಕ್ಕೆ ನಾನು ರಾಮಣ್ಣ ಅವರೆಲ್ಲ ನಾನು ಇನ್ನ ದಾವಣಗೆರೆಗೆ ಬರಕ್ ಮುಂಚೆನೆ ನಾವು ಕೆಲಸ ಮಾಡ್ಕೊಂಡು ನಾವು ಅವ್ರನ್ನ ಜಯಶಾಲಿಗಳಾಗಿ ಮಾಡ್ಬೇಕು ಅಂತ ನಾವು ನಿಂತ್ಕೊಂಡ್ವಿ ನಾವು. ಸೊ ಅದೇ ಮೂಡಲ್ಲಿ ನಾನು ದಾವಣಗೆರೆಗೆ ಬಂದೆ. ದಾವಣಗೆರೆಯಲ್ಲೂ ಕೂಡ ನಿಮ್ಗೆ ಹೇಳ್ತೀನಿ, 100 ಜನ ಮೆಂಬರ್ಸ್ ಇರ್ಲಿಲ್ಲ ಅವಾಗ. ಸಾಹಿತ್ಯ ಪರಿಷತ್ತಿಗೆ 100 ಜನ ಮೆಂಬರ್ಸ್ ಇರ್ಲಿಲ್ಲ. ಸತ್ತೂರು ಸೇರಿ 100 ಕೂಡ ಇರ್ಲಿಲ್ಲ ಆ ಕಾಲಕ್ಕೆ. ಸಾಹಿತ್ಯ ಪರಿಷತ್ ಅಷ್ಟೇ ಇದ್ದಿದ್ದ ಆ ಕಾಲದಲ್ಲಿ ಅವಾಗ. ಸೊ ನಾನು ಅವಾಗ ಅಲ್ಲಿ ನಾರಾಯಣರಿಗೋಸ್ಕರ ಇನ್ನೊಂದಷ್ಟು ಊಟನ್ನ ಮಾಡಬೇಕು ಅಂತ ಹೇಳಿ ಸದಸ್ಯರನ್ನ ಮಾಡೋದಕ್ಕೆ ನಾವು 100 ಊರು ಸುತ್ತದೆ ಅವಾಗ. ಚಿತ್ರದುರ್ಗ ಜಿಲ್ಲೆ, ನಮ್ಮ ಕೋಲಾರ ಜಿಲ್ಲೆ ಹೇಗೆ ಅವಿಭಜಿತ ಕೋಲಾರ ಜಿಲ್ಲೆ ಆಗಿತ್ತೋ ಆಗ ಚಿತ್ರದುರ್ಗ ಜಿಲ್ಲೆನೂ ಹಾಗೆ ಇದ್ದಿದ್ದು. 11-12 ತಾಲೂಕು ಇತ್ತು ಅವಾಗ. ಸೊ ನಾನು ಅಷ್ಟು ತಾಲೂಕಲ್ಲಿ ನಮ್ಮ ಸ್ನೇಹಿತರ ಬೆಂಬಲದಿಂದ, ಸಹಾಯದಿಂದ ಊರೂರು ಸುತ್ತಿ ಮೆಂಬರ್ಸ್ ಮಾಡಿಸಿದ್ವಿ. ಮಾಡಿ ನಮ್ಮ ಜಿ ನಾರಾಯಣರು ಅತ್ಯಂತ ಬಹುಮತದಿಂದ ನಮ್ಗೆ ಗೆದ್ರು. ಸರಿ, ನಾನು ಮೆಂಬರ್ಸ್ ಮಾಡಿಸಿದ್ನಲ್ಲ,
ಅವರು ಮತ್ತು ಜಿಲ್ಲಾ ಘಟಕ ಅಂತ ಇರಲೇ ಇರಲಿಲ್ಲ. ಆ ತನಕ ಜಿಲ್ಲಾ ಘಟಕ ಇರಲಿಲ್ಲ, ಯಾವ ಜಿಲ್ಲೆನಲ್ಲೂ ಇರಲಿಲ್ಲ. ಸೊ ಅವಾಗ ಜಿಲ್ಲಾ ಘಟಕ ಮಾಡಿದಾಗ ನಮ್ಮನ್ನ ಚುನಾವಣೆ ಅಂತ ಒಂದು ಎಲ್ಲಾರನ್ನು ಕರೆಸಿದ್ರು ಸದಸ್ಯರನ್ನು. 100 ಜನ, ನಾನು 100 ಮೇಲಾಯ್ತು. ನಾನು ಸದಸ್ಯರನ್ನು ಮಾಡಿಸಿದವರು ಸೇರಿದ್ರೆ 100-120 ಜನ ಸದಸ್ಯರಾದ್ರು. ಸರಿ, ಆ 120 ಜನಕ್ಕೆ ಸದಸ್ಯರಿಗೂ ಕೂಡ ಇಂಥ ಜನ ಇಂಥ ಕಡೆ ನಾನೇ ಆರ್ಗನೈಸ್ ಮಾಡಿದೆ. ಅದು ಆರ್ಗನೈಸ್ ಮಾಡೋದಕ್ಕೂ ಯಾರು ಇರ್ಲಿಲ್ಲ ಅಲ್ಲಿ. ಒಂದು ಚುನಾವಣೆ ಆರ್ಗನೈಸ್ ಮಾಡೋದಕ್ಕೆ ಪರಿಷತ್ನಿಂದಾನೇ ಎಲ್ಲಾರ್ಗು ಇಂಟಿಮೇಷನ್ ಹೋಯ್ತು, ಇಂಥ ಜಾಗದಲ್ಲಿ ನಡೀತಾ ಇದೆ, ಚುನಾವಣೆಗೆ ಬಂದು ಭಾಗವಹಿಸ್ಬೇಕು ಅಂತ ಹೇಳಿ. ಅವತ್ತೂ ಕೂಡ ಸ್ಥಳೀಯವಾಗಿ ಯಾರು ಹಳಬರಿದ್ರೋ ಒಬ್ರು ಬರ್ಲಿಲ್ಲ. ನಾನು ಯಾರನ್ನ ಸದಸ್ಯರನ್ನು ಮಾಡಿದ್ರು ಅವ್ರು ಮಾತ್ರ ಬಂದ್ರು. ನಾನು ಅಲ್ಲಿ ಯುನಾನಿಮಸ್ ಆಗಿ ಅವಿರೋಧವಾಗಿ ಚಿತ್ರದುರ್ಗ ಜಿಲ್ಲೆಯ ಮೊದಲನೇ ಅಧ್ಯಕ್ಷನಾಗಿ ನಾನು ಚುನಾಯಿತನಾಗಿ. ಸೊ ಈ ಎರಡೂ ರಥಗಳನ್ನ ನಾನು ಏರಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಆಯ್ತು. ಈಗ ಸಾಮಾನ್ಯವಾಗಿ ಅನ್ಸೋದೇನಂತಂದ್ರೆ, ಈಗ ಬ್ಯಾಂಕ್ ನೌಕರಿ ಸಿಕ್ಕಿದೆ, ಒಳ್ಳೆ ಸಂಬಳ ಬರ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ಯಾಕಪ್ಪ ನಮ್ಗೆ ಹೋರಾಟಗಳು, ಯಾಕಪ್ಪ ಈ ಒಂದು ಕೆಲಸಗಳು ಅನ್ನುವಂತ ನಿರ್ಧಾರದಲ್ಲಿ ಸಾಕಷ್ಟು ಜನ ಇರ್ತಾರೆ. ಸೊ ನಿಮ್ಗೆ ಆ ಕೆಲಸ ಮಾಡೋದಕ್ಕೆ ಒಂದು ದಾರಿ ಯಾವ ತರ ಸಿಕ್ತು? ಆಮೇಲೆ ಇವಾಗ ಹೇಳಿದ್ರಿ ಈ ತರ ಸಂಘಟನೆ ಅಂದ್ರೆ ಸಾಹಿತ್ಯ ಪರಿಷತ್ನ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಹೋರಾಟಗಳು ಎಲ್ಲ ಆಗ್ತಾ ಅಂದ್ಬಿಟ್ಟು. ಅಂದ್ರೆ ಸಾಹಿತ್ಯ ಪರಿಷತ್ ಅತಿ ಕಿರಿಯ ಒಂದು ಅಧ್ಯಕ್ಷರು ಕೂಡ ನೀವೇ ಅಂತ ವಿಷಯಗಳನ್ನ ಕೇಳ್ಪಟ್ಟೆ. ಸೊ ಆಗಿನ ಟೈಮಲ್ಲಿ ಕನ್ನಡದ ಒಂದು ಕಂಪು ಯಾವ ತರ ಇತ್ತು ಆ ಭಾಗದಲ್ಲಿ ಅಂತ? ಆ ಕಾಲದಲ್ಲಿ ಸಾಹಿತ್ಯ ಕನ್ನಡದ 1-2 ಸಂಘಟನೆಗಳು ದಾವಣಗೆರೆಯಲ್ಲಿ ಇತ್ತು. ಕನ್ನಡದ ಹೆಸರು ಹೇಳ್ಕೊಂಡು ಕೆಲಸ ಮಾಡೋದಷ್ಟೇ. ಸಾಹಿತ್ಯ ರಂಗಭೂಮಿ ಕೆಲಸ ಮಾಡುವಂತ ಯಾವ ಸಂಘಟನೆ ಕೂಡ 67-70 ತನಕ ಯಾವುದು ಅಲ್ಲಿ ಇರ್ಲೇ ಇರ್ಲಿಲ್ಲ. ನಾವೇನೆ ಸಾಹಿತ್ಯ ಪರಿಷತ್ತೇನೆ ಮೊದಲನೇ ಸಾಹಿತ್ಯದ ಕೆಲಸ ಮಾಡೋಕೆ ಹುಟ್ಕೊಂಡಂತ ಒಂದು ಸಂಸ್ಥೆ ಚಿತ್ರದುರ್ಗ ಜಿಲ್ಲೆ. ಸೊ ನಮ್ಮ ಕೆಲಸಗಳು ಕಾರ್ಯಗಳು ಮಾಡಿದ್ಮೇಲೆ ಸ್ವತಂತ್ರವಾಗಿ ಇನ್ನೊಂದು ಸಂಘ ಮಾಡ್ಬೇಕು ಅಂತ ಹೇಳಿ ಪ್ರತಿಮಾ ಸಭಾ ಅಂತ ಹೇಳಿ ಇನ್ನೊಂದು ಸಂಘಟನೆಯನ್ನು ನಾವೇ ಮಾಡಿದ್ವಿ. ಅದು ವಿಚಾರ ನಾನು ಮಾತಾಡ್ತೀನಿ ಸರ್. ಬಿಕಾಸ್ ಯಾಕೆ ಅಂತಂದ್ರೆ, ಈಗ ಸಾಹಿತ್ಯ ಪರಿಷತ್ ಕೆಲಸಗಳು ತಮ್ಮ ಬೆಂಬಲ ತಗೊಂಡು ಎಲ್ಲ ಮಾಡ್ತೀರಿ. ಆದ್ರೆ ಆ ಪ್ರತಿಮಾ ಸಂಘಟನೆ ಮಾಡ್ಬೇಕು ಅಂತಂದಾಗ ಅಲ್ಲಿ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಒಗ್ಗೂಡಿಸ್ತೀರಿ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನೋ ಒಂದು ಹೊಸ ಒಂದು ಇತಿಹಾಸ ಸೃಷ್ಟಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಇನ್ನಷ್ಟು ಜನ ಇಮ್ಮಡಿಯಾಗಿ ಸೇರ್ಕೊಂಡು ಮುಂದೆ ಹೋಗ್ತಾರೆ. ಆ ಒಂದು ಪ್ರತಿಮಾ ಸಂಘಟನೆ ಬಗ್ಗೆ ಮಾತಾಡ್ತಾರೆ ವಿಶೇಷವಾಗಿ. ನಾನು ದಾವಣಗೆರೆಯಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ 3 ವರ್ಷದ ಲಾ ಕೋರ್ಸ್ ಶುರುವಾಯ್ತು. ಓಕೆ, ಸರಿ, ನಾನು ನಮ್ಮ ಸ್ನೇಹಿತರೆ ನಾವು ಲಾ ಕಾಲೇಜಿಗೆ ಸೇರ್ಕೊಂಡೆ. ನಾನು ಕೂಡ ನೀವು ಸೇರಿದ್ರಿ? ಹೌದು, ಲಾ ಕಾಲೇಜ್ ಸೇರ್ಕೊಂಡ್ರೆ ಒಂದು ಭಯ ಇತ್ತು. ನಾನು ಈ ಯೂನಿಯನ್ ಕೆಲಸದಲ್ಲಿ ಇರ್ತೀನಲ್ಲ ಯಾವಾಗ್ಲೂ ಚಟುವಟಿಕೆಯಿಂದ, ನಾನು ಮ್ಯಾನೇಜ್ಮೆಂಟ್ಗೆ ಯಾವಾಗ್ಲೂ ವಿರುದ್ಧವಾಗಿ ಇರ್ತೀವಿ ನಾವು ಸಾಮಾನ್ಯವಾಗಿ. ಸೊ ಆ ಕಾರಣಕ್ಕೆ ಅಕಸ್ಮಾತ್ ನನಗೆ ಕೆಲಸ ಹೋಗ್ಬಿಟ್ರೆ ಏನಪ್ಪಾ ಮಾಡೋದು, ಒಂದ್ ಇರ್ಲಿ ಜೊತೆಯಲ್ಲಿ ಅಂತ ಹೇಳಿ ಲಾ ಓದಿ ನಾನು ಸ್ವತಂತ್ರವಾಗಿ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಂತ ಹೇಳಿ ನಾನು ಲಾ ಕಾಲೇಜ್ ಸೇರ್ಕೊಂಡೆ. ಸರಿ, ಲಾ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ನಮ್ಗೆ ಅಲ್ಲಿ ಇನ್ನೊಂದಷ್ಟು ಜನ ಹೊಸ ಹುಡುಗರು, ಹೊಸ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲಾರು ನಮ್ ಜೊತೆಗೂಡಿದ್ರು. ನಾನು ಯಾವಾಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ್ನೋ ಚಟುವಟಿಕೆಗಳು ಎಲ್ಲ ಪ್ರಾರಂಭ ಆಯ್ತು ಆ ಭಾಗದಲ್ಲೆಲ್ಲಾನು. ಆವಾಗ ನಮ್ ಕಾಲೇಜಿನ ಅಧ್ಯಾಪಕರುಗಳೆಲ್ಲ ನಮ್ ಜೊತೆಯಲ್ಲಿ ಬಂದ್ರು. ನನಗೂ ಅವ್ರಿಗೂ 10-15 ವರ್ಷ ಡಿಫ್ರೆನ್ಸ್ ಇದ್ರು ಕೂಡ ನಾನು ಅಧ್ಯಕ್ಷನಾದ್ರೂ ಕೂಡ ಅದೇ ಗೌರವದಿಂದ ನಾನು ನೋಡ್ಕೊಂಡ್ರು ಆ ಕಾಲದ ಜನ. ಸಾಹಿತ್ಯ ಪರಿಷತ್ತು ಅನ್ನೋ ಒಂದು ಕಾರಣಕ್ಕೆ ನನಗೂ ಕೂಡ ಅದೇ ಗೌರವ ಕೊಟ್ಟರು. ಹೊಸ ವಿದ್ಯಾರ್ಥಿಗಳೆಲ್ಲ ಸೇರಿಸಿ ನಾವು ಪ್ರತಿಮಾ ಸಭಾ ಅಂತಕ್ಕಂಥ ಸಂಸ್ಥೆಯನ್ನ ನಾವು ಅವಾಗ ಹುಟ್ಟು ಮಾಡ್ಕೊಂಡ್ವಿ. ಇಲ್ಲಿ ತನಕ ಸುಮಾರು ಒಂದು 8-10 ವರ್ಷದ ಹಿಂದಿನ ತನಕನೂ ಅದು ಒಂದೇ ಸಂಘಟನೆ ದಾವಣಗೆರೆಯಲ್ಲಿ ರಂಗಭೂಮಿ ಮತ್ತು ಸಾಹಿತ್ಯ ಚಟುವಟಿಕೆಗಳನ್ನ ನಿರಂತರವಾಗಿ ನಡೆಸ್ಕೊಂಡ್ ಬಂತು. ಸರ್, ಅದೇ ರೀತಿ ದಾವಣಗೆರೆಯಲ್ಲಿ ನೀವು ಇನ್ನೊಂದು ವಿಶೇಷವಾದ ಒಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಅಂದ್ರೆ ಅವಾಗ್ತಾನೆ ಶುರುವಾದಂತ ಒಂದು ಮೆಡಿಕಲ್ ಕಾಲೇಜ್ಗೆ ಹೊರ ರಾಜ್ಯದಿಂದ ವಿದ್ಯಾರ್ಥಿಗಳು ಬಂದಿರ್ತಾರೆ, ಅವ್ರಿಗೆ ಕನ್ನಡ ಬರ್ತಿರೋದಿಲ್ಲ. ಸೊ ಅವ್ರನ್ನ ನೀವು ಕನ್ನಡ ಕಲಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಸ್ವತಃ ನೀವೇ ಚಾಕ್ಪೀಸು ಬೋರ್ಡ್ ಮುಂದೆ ನಿಂತ್ಕೊಂಡು ಕನ್ನಡ ಕಲಿಸೋ ಕೆಲಸನ ಮಾಡ್ತೀರಿ. ಆ ಒಂದು ಕೆಲಸ ಯಾವ ತರ ನಡೀತಾ ಇತ್ತು, ಯಾಕೆ ಯೋಚನೆ ಬಂತು ಅಂತ ನಿಮ್ಗೆ ಜ್ಞಾಪಕ ಇರಬಹುದು. 1956ನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯ ಒಂದಾಯ್ತು. ಕರ್ನಾಟಕ ರಾಜ್ಯ ಒಂದಾದಾಗ ಮೊದಲನೇ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮಾಡಿದ್ರು. ಅದಾದ 10 ವರ್ಷ ಯಾವ ರಾಜ್ಯೋತ್ಸವನೂ ಇಲ್ಲ, ಏನೂ ಇಲ್ಲ, ಮಾಡ್ಲೇ ಇಲ್ಲ. ಎಲ್ಲಾರು ಮಲಗ್ಬಿಟ್ರೆ ಎಲ್ಲಾರು ಹೊರತಿರ್. ಆಗ್ಲೇ ನಾನು ಹೇಳಿದಾಗ ನಾವು ರಾಮಣ್ಣ
ಕನ್ನಡದ ಕುರುಪುರೋಹಿತರು ಆಲೂರು ವೆಂಕಟರಾಯರನ್ನ ಹ್ಮ್ ಬೆಂಗಳೂರಿಗೆ ಒಂದ್ಸಲ ಆಹ್ವಾನ ಮಾಡಿ ಓಕೆ ಅವರ ಮೂಲಕ ನಾವು ಕನ್ನಡದ ರಾಜ್ಯೋತ್ಸವನ 10 ವರ್ಷ ಆದ್ಮೇಲೆ ಮತ್ತೆ ಪ್ರಾರಂಭ ಮಾಡಿದ್ವಿ. ಹ್ಮ್ 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 ಸೊ ಇವೆಲ್ಲ ಬ್ಯಾಕ್ಗ್ರೌಂಡ್ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರ್ತದೆ. ಓಕೆ ಕನ್ನಡ ಕಲಿಸ್ಬೇಕು, ಜನಕ್ಕೆ ಕನ್ನಡವನ್ನ ಇದು ಮಾಡಬೇಕು ಅಂತೇಳಿ. ಹ್ಮ್ 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 ಆ ಕಾರಣದಿಂದ ಅದು ನನ್ನ ಮನಸ್ಸಲ್ಲಿತ್ತು. ಹ್ಮ್ ಆಮೇಲೆ ದಾವಣಗೆರೆ ಯಾವಾಗಲೂ ಕನ್ನಡಕ್ಕೆ ಮೊದಲನೇ ಸ್ಥಾನ ಇರ್ತಕ್ಕಂಥ ಒಂದು ಪ್ರದೇಶ. ಹ್ಮ್ 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 ಅಂತ ಊರಲ್ಲಿ ಬೇರೆ ಭಾಷಿಕರು ಬಂದು ಹ್ಮ್ ಕನ್ನಡ ಕಲಿಯದೆ ನಮ್ಮ ಜೊತೆಯಲ್ಲಿ ಇರೋದು ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ನಮ್ಗೆ ಓಕೆ ಓಕೆ ಎಲ್ಲರೂ ಕನ್ನಡ ಕಲಿತು ಎಲ್ಲರೂ ನಮ್ಮ ಜೊತೆಯಲ್ಲೇ ಇರಬೇಕು, ಹ್ಮ್ ನಮ್ಮ ಭಾಷೆ ಅವರು ಕಲಿಬೇಕು ಅನ್ನೋ ಒಂದು ಕಾರಣದಿಂದ ಹ್ಮ್ ನಾವು ಯೋಚನೆ ಮಾಡಿ ನಮ್ಮ ಮೆಡಿಕಲ್ ಕಾಲೇಜಿನ ಸ್ನೇಹಿತರು ಮತ್ತು ಅಲ್ಲಿನ ಅಧ್ಯಾಪಕರನ್ನ ಎಲ್ಲ ನಾವು ಭೇಟಿ ಮಾಡಿ ನಾವು ಮಕ್ಕಳಿಗೆ ಕನ್ನಡ ಕಲಿಸ್ಕೊಡ್ತೀವಿ, ಮೆಡಿಕಲ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ನಾನು ಕಾಲೇಜಲ್ಲಿ ಒಂದು ಲಾ ಓದ್ತಾ ಇದ್ದೆ. ಒಂದು ಕೊಠಡಿನಲ್ಲಿ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೆ, ಇನ್ನೊಂದು ಕೊಠಡಿನಲ್ಲಿ ನಾವು ಅಲ್ಲೇನೆ ಜಾಗ ತಗೊಂಡು ಕನ್ನಡ ತರಗತಿಗಳನ್ನ ನಾವು ಶುರು ಮಾಡಿದ್ವಿ. ನಾವು ಓಕೆ ಒಂದು ಮೊದಲನೇ ವರ್ಷ ಮೊದಲನೇ ಬ್ಯಾಚಲ್ಲಿ ಒಂದು 25-30 ಜನ ವಿದ್ಯಾರ್ಥಿಗಳು ಬಂದರು. ಓಕೆ ಬಂದರು, ಚೆನ್ನಾಗಿ ಕಲ್ತ್ಕೊಂಡ್ರು ಕನ್ನಡನ. ಅದ್ರ ಮುಂದುವರ್ಸಕ್ಕೆ 2ನೇ ಬ್ಯಾಚ್ ಮಾಡೋದಕ್ಕೆ ನಮ್ಮ ಅಧ್ಯಾಪಕರನ್ನು ಕೂಡ ನಾವು ಬೇರೆ ಕನ್ನಡ ಅಧ್ಯಾಪಕರನ್ನು ಕೂಡ ಪಾಠ ಮಾಡೋದಕ್ಕೆ ಅವ್ರನ್ನು ಕೂಡ ನಾನು ಆಹ್ವಾನ ಮಾಡಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೇನೆ. ಓಕೆ ಇವಾಗ ನೀವು ಹೇಗೆ ನೋಡ್ತಾ ಇದ್ದೀರೋ ಕನ್ನಡದ ಕೆಲಸಕ್ಕೆ ದುಡ್ಡಿಲ್ಲದೆ ಯಾರು ಕನ್ನಡ ಕೆಲಸ ಮಾಡಲ್ಲ ಅನ್ನೋದು ಆಗ್ಲೇ ಇತ್ತು ಅದು. ಸೊ ನಾವು ನಮ್ಗೆ ಸಾಹಿತ್ಯ ಪರಿಷತ್ನಿಂದ 100 ರೂಪಾಯಿ ಕೂಡ ವರ್ಷಕ್ಕೆ ಬರ್ತಾ ಇರ್ಲಿಲ್ಲ ನಮ್ಗೆ ದುಡ್ಡು. ಸರಿ, ನಾವು ಎಲ್ಲಿಂದ ದುಡ್ಡು ಕೊಡೋಣ? ಆಮೇಲೆ ನಾವು ವಿದ್ಯಾರ್ಥಿಗಳ ಹತ್ರ ದುಡ್ಡು ಇಸ್ಕೊಂತಾ ಇರ್ಲಿಲ್ಲ ಕನ್ನಡ ಕಲಿಸೋದಕ್ಕೆ. ನಾವು ಇವಾಗಾದ್ರೆ ದುಡ್ಡು ಇಸ್ಕೊಂಡೇ ಕೆಲಸ ಮಾಡೋದು. ಇವತ್ತು ನಾವು ಕನ್ನಡ ದುಡ್ಡು ಇಸ್ಕೊಂತಾ ಇರ್ಲಿಲ್ಲ ನಾವು ಅವ್ರ ಹತ್ರ. ಸರಿ, ಆದ್ಮೇಲೆ ನಾವು ಮೇಷ್ಟ್ರುಗಳಿಗೇನು ಕೊಡಕ್ ಆಗ್ತಿರ್ಲಿಲ್ಲ. ಸೊ ಮೇಷ್ಟ್ರುಗಳು ಕೂಡ ಆ ಕಾಲದಲ್ಲೂ ಕೂಡ ದುಡ್ಡಿಂದ ಕೆಲಸ ಮಾಡೋದಕ್ಕೆ ಹಿಂದೇಟ್ ಹೊಡೆದ್ರು. ಒಂದು 2-3 ಬ್ಯಾಚ್ ತುಂಬಾ ಚೆನ್ನಾಗಿ ಬಂತು, ಕೆಲಸ ಆಯ್ತು. ಆಮೇಲೆ ರಾಜ್ಯೋತ್ಸವ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡಿದ್ರಿ. ಎಸ್, ಅಂದ್ರೆ ಈಗ ನಾನು ಕೇಳ್ಪಟ್ಟಂಗೆ ರಾಜ್ಯೋತ್ಸವ ಯಾರೇ ಬಂದ್ರು ಅದ್ದೂರಿಯಾಗಿ ಸಮಾರಂಭಗಳು ಮಾಡ್ತಾರೆ. ಆದ್ರೆ ನಿಮ್ದು ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರಿ. ಅಂದ್ರೆ ಆ ಬುಕ್ಕುಗಳನ್ನ ಬೆಂಗಳೂರಿಂದ ತರಿಸಿ ತರಕಾರಿ ಗಾಡಿಗಳನ್ನ ಬಾಡಿಗೆಗಳು ತಗೊಂಡು ಅದ್ರಲ್ಲಿ ಬುಕ್ಕುಗಳನ್ನ ವ್ಯಾಪಾರ ಮಾಡ್ತಿದ್ರಿ ಅನ್ನೋಂಥ ಮೂಲಕ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ರಿ ಅಂತ ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂತ? ಕನ್ನಡ ಬರೀ ವೇದಿಕೆಯ ಭಾಷೆಯಾಗಿ ಉಳಿಬಾರ್ದು. ಓಕೆ, ವೇದಿಕೆಗೆ ಅಂದ್ರೆ ವಿದ್ಯಾವಂತರು, ಯಾರಿಗ ಆಸಕ್ತಿ ಇದೆಯೋ ಒಂದಷ್ಟು ಜನ ಮಾತ್ರ ಬರ್ತಾರೆ. ಒಂದು 50 ಜನ 100 ಜನ ಬರ್ತಾರೆ, ಭಾಷಣ ಕೇಳ್ತಾರೆ, ಮನೆಗೆ ಹೋಗ್ತಾರೆ. ಮನೆಗೆ ತಲುಪ್ತಕ್ಕಂಥದ್ದೇನು, ಮನೆಗೆ ಏನೂ ತಲುಪ್ತಾ ಇರ್ಲಿಲ್ಲ ಕನ್ನಡ ಪುಸ್ತಕಗಳಾಗ್ಲಿ ಇದಾಗ್ಲಿ. ನಿಮ್ಗೆ ಇವತ್ತು ಗೊತ್ತಿದೆ, ನಮ್ ಗೌರಿಬಿದನೂರಲ್ಲಿ ಕನ್ನಡ ಪುಸ್ತಕಗಳನ್ನೇ ಮಾರ್ತಕ್ಕಂಥ ಯಾವ್ದಾದ್ರು ಒಂದು ಅಂಗಡಿ ಇದೆಯಾ? ಸದ್ಯಕ್ಕಂತೂ ಯಾವ್ದು ಕಾಣಿಸ್ತಿಲ್ಲ. ಅಂತ ಪರಿಸ್ಥಿತಿ ಇವತ್ತೂ ಇದೆ. ಹೌದು. ಅದರಿಂದ ಪುಸ್ತಕ ಮನೆಗೆ ತಲುಪಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಮನೆಗೆ ಪುಸ್ತಕ ಹೋಗ್ಬೇಕು. ಹಾಗೆ ನಾವು ಈ ತರಕಾರಿ ಮಾರೋ ತರನೇ ಪುಸ್ತಕ ಅಂತ ಹೇಳಿ, ಕನ್ನಡ ಪುಸ್ತಕ ಅಂತ ಹೇಳಿ ನಾವು ರಸ್ತೆಗಳಲ್ಲಿ ನಾವೆಲ್ಲ ನಮ್ಮ ಸ್ನೇಹಿತರನ್ನೆಲ್ಲ ಜೊತೆ ಮಾಡಿಕೊಂಡು ನಾವು ದಾವಣಗೆರೆಯಲ್ಲಿ ಒಂದಷ್ಟು ಪುಸ್ತಕ ಮಾರಾಟ ಮಾಡೋಣ, ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಪುಸ್ತಕಗಳು ಇವೆ ಕನ್ನಡದಲ್ಲಿ ಅಂತ ಹೇಳಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಎಚ್ಚರಿಕ ಆಗಬೇಕು ನಮ್ಮ ಜನ ಅಂತ ಹೇಳಿ ನಾವು ಮನೆಗೆ ಕನ್ನಡ ಪುಸ್ತಕಗಳನ್ನ ಮಾರಾಟ ಮಾಡ್ತಿದ್ವಿ. ವೇದಿಕೆ ಭಾಷಣಕ್ಕೆ ನಾವು ಸ್ವಲ್ಪ ಮೊದಲಿಂದನೂ ಕಡಿಮೆ ಆದ್ಯತೆಯನ್ನು ಕೊಡ್ಕೊಂಡ್ ಬಂದವು. ಅನಿವಾರ್ಯವಾಗಿ ಮಾಡ್ತೀವಿ, ಮಾಡದೇ ಇರೋಕ್ಕೂ ಆಗೋದಿಲ್ಲ. ಬಟ್ ಮನೆ ತಲುಪುವಂತ ಕ್ರಿಯಾತ್ಮಕವಾದಂತ ಹೊಸ ರೀತಿಯ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಅದು ಒಂದು ಯೋಜನೆ ಹಾಕ್ತದೆ. ಯಾವ ತರ ಬಂತು ಸರ್? ಅದಕ್ಕೆ ಜನ ನಮ್ಮನ್ನ ಬಹಳ ಅವ್ರಿಗೆ ಹೊಸದಾಗಿತ್ತು. ಜನಕ್ಕೆ ತರಕಾರಿ ಮಾಡಿರೋದು ನೋಡಿರೋದೇ, ಪುಸ್ತಕ ಮನೆಗೆ ಬಂದು ಮಾರೋದು ಯಾರು ನೋಡಿರ್ತಾರೆ? ಯಾರು ನೋಡಿರ್ಲಿಲ್ಲ. ಒಳ್ಳೆ ಪ್ರತಿಕ್ರಿಯೆ ಬಂತು. ಒಂದಷ್ಟು ಪುಸ್ತಕ ಕೂಡ ಖರ್ಚಾಯ್ತು. ಮೊದಲನೇ ಪ್ರಯತ್ನದಲ್ಲೇ ಬಹಳ ದುಡ್ಡು ಬಂದ್ಬಿಡುತ್ತದೆ, ಪುಸ್ತಕ ಎಲ್ಲ ಖರ್ಚಾಗುತ್ತೆ ಅನ್ನೋ ಭ್ರಮೆ ನಮಗೂ ಇರ್ಲಿಲ್ಲ. ಬಟ್ ಮನೆಗೆ ಪುಸ್ತಕ ಕೊಡಬಹುದು, ತಗೊಂಡೋಗಿ ಮಾರಾಟ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನ ಜನಕ್ಕೆ ನಾವು ತಲುಪಿಸಿದ್ವಿ ದಾವಣಗೆರೆ ಅಂತ ಒಂದು ಊರಲ್ಲಿ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಂತರ ಅದ್ದೂರಿಯಾದ ಒಂದು ಸಾಹಿತ್ಯ ಸಮ್ಮೇಳನ ಕೂಡ ಚಿತ್ರದುರ್ಗದ ಒಂದು ವಿಭಾಗದಲ್ಲಿ ದಾವಣಗೆರೆಯಲ್ಲಿ ಮಾಡಿದ್ದು ಒಂದು ಅಮೋಘವಾದ ಒಂದು ಸಾಧನೆ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡೋದಕ್ಕೆ ತಮ್ಗೆ ಬೆಂಬಲ ಕೊಟ್ಟವ್ರು ಯಾರು? ಯಾವ ತರ ಇತ್ತು ಆ ಡೇಸ್ ಅಂತ? ನಿಮ್ಗೆ ಇವಾಗ ಶಾಮನೂರು ಶಿವಶಂಕರಪ್ಪನವ್ರ ಹೆಸರು ನಿಮಗೆ ಗೊತ್ತಿದೆ? ಹೌದು, ಪ್ರೆಸೆಂಟ್. ಅವಾಗ ಅವರು ದಾವಣಗೆರೆಯ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು. ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ
ಮೊದಲನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನಾವು ಅದು ಪ್ರಪ್ರಥಮ ಕನ್ನಡ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ. ಅವರನ್ನ ಸ್ವಾಗತ ಸಮಿತಿಗೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಧ್ಯಕ್ಷರಾಗಿದ್ರು. ಅವರು ಕೂಡ ಸಾಯಂಕಾಲ ನಾನು ಬ್ಯಾಂಕ್ ಮುಗಿಸ್ಕೊಂಡು ಬಂದ ಮೇಲೆ ನನ್ನ ಜೊತೆಯಲ್ಲಿ ಹಣ ಸಂಗ್ರಹ ಮಾಡಕ್ ಬರ್ತಾ ಇತ್ತು. ಎಲ್ಲ ಕಡೆ ಹೋಗಿ ಹಣ ಸಂಗ್ರಹ ಮಾಡಿ ನಾವು ಮಾಡ್ಕೊಂಡು ಬಂದ್ವಿ. ನಾವು ಅವಾಗ ನಮಗೆ ಅವಾಗ GS ಶಿವರುದ್ರಪ್ಪನವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ತಾಸು ಶ್ಯಾಮರಾಯರು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ರು. ತಾರಾ ಸುಬ್ರಾಯರು ಸಮ್ಮೇಳನದ ಸಮಾರೋಪಕ್ಕೆ ಭಾಷಣಕ್ಕೆ ಬಂದಿದ್ರು. ಆಮೇಲೆ ಮೊದಲ ಬಾರಿಗೆ BV ಕಾರಂತರ ನಾಟಕ ನಮ್ಮ ಸಮ್ಮೇಳನದಲ್ಲಿ ದಾವಣಗೆರೆಯಲ್ಲಿ ಪ್ರದರ್ಶನ ಆಯಿತು. ಪ್ರಥಮ ಬಾರಿಗೆ. ಅಲ್ಲಿ ತನಕ ನಾಟಕ ಕಾರಂತರ ನಾಟಕ ಬೆಂಗಳೂರು ಬಿಟ್ಟು ಆಚೆ ಕಡೆ ಬಂದಿರಲಿಲ್ಲ. ನಮಗೆ ವೈಕುಂಠರಾಜು ಅಂತ ನಮ್ಮ ಸ್ನೇಹಿತರಿದ್ರು ಪ್ರಜಾವಾಣಿನಲ್ಲಿ. ತುಂಬಾ ದೊಡ್ಡ ನಾಟಕಕಾರರು ಮತ್ತು ಈ ಸಾಹಿತ್ಯಕ್ಕೆ ಆಧಾರವಾಗಿ ನಿಂತಂತವ್ರು. ಅವರು ಆ ಕಾಲಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಅವರು. ಆದ್ರಿಂದ ಅವ್ರಿಗೂ ಒಂದು ಪ್ರೀತಿ ಇತ್ತು ನಮ್ಮೂರಲ್ಲಿ ಏನೋ ಕೆಲಸ ಆಗ್ತಿದೆ ಅಂತ. ಆ ವೈಕುಂಠರಾಜು ಅವರು ನಮ್ಗೆಲ್ಲ ರೀತಿಯ ಸಹಕಾರ ಕೊಟ್ಟರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಂದು ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಆ ಕಾಲಕ್ಕೆ ಪ್ರಜಾವಾಣಿಯಲ್ಲಿ ಮೊದಲನೇ ಪುಟದಲ್ಲಿ ಬಂತು. ಅಷ್ಟರ ಮಟ್ಟಿಗೆ ಅವತ್ತಿನ ಸಮ್ಮೇಳನ ಒಂದು ಕಾರ್ಯಕ್ರಮ ಎಷ್ಟು ಅದ್ದೂರಿತನ ತಗೊಂಡಿದೆ, ಎಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು ಅಂತ ಇಲ್ಲಿ ಗೊತ್ತಾಗ್ತದೆ. ಹೌದು ಹೌದು. ಅದೇ ರೀತಿ ಆ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಸಮಯದಲ್ಲಿ ಕಾನಶ್ರೀ ಅವರಿಗೆ ಒಂದು ಗೌರವ ಅನ್ಕೋಬೇಕು ಅಥವಾ ತುಚ್ಛ ನುಡಿ ಅನ್ಕೋಬೇಕು, ಅದು ಅವರವ್ರ ಮನಸ್ಥಿತಿ ಬಿಡ್ಬೋದು. ಕನ್ನಡದಲ್ಲಿ ತಾರಸು ನಿಮ್ಗೆ ಕನ್ನಡದ ಒಬ್ಬ ಹುಚ್ಚ ಅಂತ ಕೂಡ ಹೇಳ್ತಾರೆ ಅಂತ ಒಂದು ವಿಷಯ ಕೇಳ್ಪಟ್ಟೆ. ಸೊ ತಮ್ಗೆ ಯಾವ ತರ ಫೀಲ್ ಆಗಿತ್ತು? ಇಲ್ಲ, ಅದು ಒಂದು ರೀತಿಯ ಪ್ರಶಂಸೆ. ತಾರಾಸು ಅವರು ನನ್ನ ಬಗ್ಗೆ ಆಡಿದಂತ ಒಂದು ಪ್ರಶಂಸೆ. ಸಮ್ಮೇಳನ ಮಾಡಿದ ಮಾರನೇ ದಿನ ಅವರು ವಾಪಸ್ ಹೋಗ್ಬೇಕಾಯ್ತು. ಎಲ್ಲೋ ಒಂದು ಅಂಗಡಿನಲ್ಲಿ ಕೂತ್ಕೊಂಡಿದ್ರು, ಅವ್ರ ಸ್ನೇಹಿತರ ಅಂಗಡಿ. ತಾರಸು ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ತಾನೆ. ಸರಿ, ಅವರು ಒಂದು ಅಂಗಡಿಯಲ್ಲಿ ಕೂತ್ಕೊಂಡಿದ್ರು. ನಾನು ಅವ್ರ ಹತ್ರ ಕೊನೆಯಲ್ಲಿ ಮಾತಾಡಿ ಧನ್ಯತೆ ಹೇಳೋದಕ್ಕೋಸ್ಕರ ಅಲ್ಲಿ ಹೋದೆ. ಏನಯ್ಯ ನೀನು ಈ ತಕ್ಕಡಿ ಹತ್ತಿ ತೂಗೋ ಊರಲ್ಲಿ ಬಂದು ಸಾಹಿತ್ಯ ತೂಗ್ತಾ ಇದೀಯ ನೀನು ಅಂತ ಅವ್ರು ನನ್ನನ್ನು ಹಾಸ್ಯ ಮಾಡಿದ್ರು. ಅಂದ್ರೆ ಆ ಕಾಲಕ್ಕೆ ಸಾಹಿತ್ಯ ಅನ್ನೋದು ಎಷ್ಟು ಆ ಜಿಲ್ಲೆನಲ್ಲಿ ಎಷ್ಟು ಕಡಿಮೆ ಇತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿ ಜನಕ್ಕೆ, ಸಾಹಿತಿಗಳಿಗೆ, ಅಲ್ಲಿರ್ತಕ್ಕಂಥವ್ರಿಗೆ ಅನ್ನೋದು ಸೂಚಿಸುತ್ತೆ. ಅದಾದ್ಮೇಲೆ ಚಿತ್ರದುರ್ಗ ಜಿಲ್ಲೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಬಂತು. ನನಗೂ ಒಂಥರ ಸಂತೋಷ. ನಾನು ಪ್ರಾರಂಭ ಮಾಡಿದ ಒಂದು ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ BV ಕಾರಂತರ ನಾಟಕ ಬಂದಿದ್ರಿಂದ ಈ ಹೊಸ ಬಗೆಯ ನಾಟಕಗಳು ಆ ಭಾಗದಲ್ಲಿ ಇರಲಿಲ್ಲ. ಆ ಕಾಲದಲ್ಲಿ ಕಂಪನಿ ನಾಟಕಗಳು ಬಿಟ್ರೆ ದಾವಣಗೆರೆಯಲ್ಲಿ ಯಾವುದು ಹೊಸ ಬಗೆಯ ನಾಟಕಗಳು ಆಗ್ತಾ ಇರ್ಲಿಲ್ಲ. ಚಿಂದೋಡಿ ಲೀಲಾ ಅವರ ಕಂಪನಿ ತಿಂಗಳಗಟ್ಲೆ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಿದ್ದು. ಈ ಹೊಸ ಬಗೆಯ ನಾಟಕಗಳೇನಿದೆ, ಈ ನಾಟಕ ಅಲ್ಲಿ ಆಗ್ತಿರ್ಲಿಲ್ಲ. ಆ ಪ್ರಭಾವ, ಕಾರಂತರ ಪ್ರಭಾವ ದಾವಣಗೆರೆಗೆ ಬೀರಿದ ಮೇಲೆ ಈ ಪ್ರತಿಮಾ ಸಭಾ ಕೂಡ ಅದೇ ಸಮಯದಲ್ಲಿ ಹುಟ್ಟಿತು. ಆ ಪ್ರತಿಮಾ ಸಭಾ ಮೂಲಕ ಹೊಸ ಬಗೆಯ ನಾಟಕಗಳ ಒಂದು ಪರಂಪರೆ ದಾವಣಗೆರೆ ಬರೋದಕ್ಕೆ ಪ್ರಾರಂಭ ಆಯಿತು. ಸೊ ಅದು ಆಕ್ಚುಲಿ ನಿಮ್ಮ ಒಂದು ತಂಡ ಅಥವಾ ನಿಮ್ಮ ಒಂದು ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಇದೆ ಒಂದು ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ನಾಟಕದ ಒಂದು ಏನದು ಪರಂಪರೆ ಅನ್ನೋದು ಶುರುವಾಯಿತು ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ ಅನ್ಸುತ್ತೆ. ಆದ್ರೆ ಈಗ 67ರಿಂದ 74ರವರೆಗೆ ಇಲ್ಲಿನ ದಾವಣಗೆರೆ ಚಿತ್ರದುರ್ಗ ಸಂಬಂಧ, ಆಮೇಲೆ ನೀವು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬ್ಯಾಂಕ್ ಅಂದ್ರೆ ನೀವು ಕನ್ನಡ ಕೆಲಸ ಮಾಡ್ಬೇಕಾದ್ರೆ ಬ್ಯಾಂಕ್ ಏನೇನು ತೊಂದರೆಗಳಾಗ್ತಿದ್ರು, ಅಂದ್ರೆ ಇವರು ಔಟ್ ಆಫ್ ದಿ ಒಂದು ವರ್ಕ್ ಜಾಸ್ತಿ ಮಾಡ್ತಿದ್ದಾರೆ ಬ್ಯಾಂಕ್ ವಿಚಾರಗಳಿಗಿಂತ ಅಂತ ಬಿಟ್ಟು ಏನಾದ್ರು ಟೀಕೆಗಳು ಬಂದಿದ್ವಾ ಅಂತ? ಇಲ್ಲ, ಅದೇನು ಪುಣ್ಯನೋ ಏನೋ ಗೊತ್ತಿಲ್ಲ. ಮೈಸೂರು ಬ್ಯಾಂಕು ಸಾಹಿತ್ಯ ಮತ್ತು ರಂಗಭೂಮಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತು. ಈಗ ಬ್ಯಾಂಕ್ ವಿಚಾರದಲ್ಲಿ ನಾನು ಮಾತಾಡಿದ್ರೆ ಸರ್, ಮುಂಚೆ ಒಂದು ಮೈಸೂರು ಬ್ಯಾಂಕ್ ಅಲ್ಲಿ ಕನ್ನಡದ ಒಂದು ವ್ಯವಹಾರಗಳು ಇರ್ತಾ ಇರ್ಲಿಲ್ಲ ಅನ್ನೋ ವಿಚಾರ ನಾನು ಕೇಳ್ಪಟ್ಟೆ. ಅಂದ್ರೆ ನೀವು ಈ ಕನ್ನಡದ ಒಂದು ಬದಲಾವಣೆ ತರಬೇಕು ಅಂದ್ರೆ ಇಂಗ್ಲಿಷ್ ಒಂದು ಭಾಷೆನ ತೆಗೆದು ಕನ್ನಡಕ್ಕೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನೀವು ಬ್ಯಾಂಕ್ ಡ್ರಾಫ್ಟ್ ಕನ್ನಡದಲ್ಲಿ ಬರೆದು ಕಳಿಸ್ತೀರಿ. ಅದ ನಂತರ ಅದು ಹೆಡ್ ಆಫೀಸ್ ಅಲ್ಲಿ ಸಾಕಷ್ಟು ಜಟಾಪಟೀಕರಣ ಆಗುತ್ತೆ. ನಂತರ ಕೊನೆಗೆ ಅದು ಕನ್ನಡ ಒಂದು ಡ್ರಾಫ್ಟ್ ಬರೀಬಹುದು ಅನ್ನೋ ಒಂದು ಅನುಮೋದನೆ ಕೂಡ ಕೊಡ್ತದೆ ಅಂತ ವಿಷಯ ಕೇಳ್ಪಟ್ಟೆ. ಸೊ ಅದು ಯಾವ ತರ ಆಯ್ತು ಸರ್? ನಾನು ಪರಿಷತ್ ಅಧ್ಯಕ್ಷನಾಗಿದ್ದೆ ಅಂತ ಹೇಳಿದ್ನಲ್ಲ. ಹೌದು. ಅವಾಗ ಸದಸ್ಯತ್ವ ಮಾಡ್ತಾ ಇದ್ವಿ ನಾವು. 10 ರೂಪಾಯಿ ಅವಾಗ್ಲೂ ಇದ್ದಿದ್ದು. ಸರಿ, ಹಣ ಎಲ್ಲ ನಾವು ಸಂಗ್ರಹ ಮಾಡಿ ಡ್ರಾಫ್ಟ್ ಮೂಲಕ ನಾನು ಚಾಮರಾಜಪೇಟೆ ನಮ್ಮ ಸಾಹಿತ್ಯ ಪರಿಷತ್ ಕಳಿಸ್ಬೇಕಾಗಿತ್ತು. ಒಂದ್ಸಲ ಅನ್ನಿಸ್ತು,
ಯಾಕೆ ನಾವು ಕನ್ನಡದಲ್ಲಿ ಬರೀ ಸಾಹಿತ್ಯ ಪರಿಷತ್ತು ಕನ್ನಡ ಅಂತೆಲ್ಲ ಮಾತಾಡ್ತೀವಲ್ಲ, ನಾವು ಯಾಕೆ ಕನ್ನಡದಲ್ಲಿ ಯಾಕೆ ಡ್ರಾಫ್ಟ್ ಬರ್ದು ಕಳಿಸ್ಬಾರ್ದು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂತು. ಓಕೆ. ಈ ನಮ್ಮ ಒಬ್ಬ ಅಧಿಕಾರಿಗಳು ಇರ್ತಾರೆ ಹಿಂದ್ಗಡೆ, ಡ್ರಾಫ್ಟ್ ಸೈನ್ ಮಾಡ್ತಕ್ಕಂಥ ಅಧಿಕಾರಿಗಳು, ಪಂಡಿತ್ ಅಂತ ಇದ್ರು. ಅವ್ರನ್ನ ನಾನು ಒಂದ್ಸಲ ಕೇಳಿದೆ, ನಾನು ಕನ್ನಡದಲ್ಲಿ ಬರೀತೀನಿ, ನೀವು ಸೈನ್ ಮಾಡ್ತೀರಾ ಅಂತ ಹೇಳಿ. ಮಾಡ್ತೀನಿ ಬಿಡಿ, ಅದಕ್ಕೇನಂತ ನೀವು ಹೇಳಿದ್ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಸೈನ್ ಮಾಡಿ ಕಳ್ಸಿದ್ರು. ಎಲ್ಲೋ ಒಂದ್ ಕಡೆ ಅನುಮಾನನೂ ಇತ್ತು, ನಾಳೆ ಏನಾಗುತ್ತೋ ಅಂತ ಹೇಳಿ. ಸರಿ, ಡ್ರಾಫ್ಟ್ ಬೆಂಗಳೂರಿಗೆ ಹೋಯ್ತು, ಸದಸ್ಯತ್ವ ನಮ್ಗೆ ಅಂಗೀಕಾರ ಆಯ್ತು, ನಮ್ಮ ಸದಸ್ಯರಿಗೆ ರಸೀದಿ ಕೂಡ ಬಂತು. ಅದಾದ್ಮೇಲೆ ನಾವು ಆ ವಿಷಯವನ್ನು ಅಲ್ಲಿಗೆ ಮರ್ತ್ಬಿಟ್ಟಿದ್ವಿ. ತುಂಬಾ ದೊಡ್ಡ ಸಂಗತಿ ಅಂತ ನನಗೂ ಅನ್ಸಿರ್ಲಿಲ್ಲ ಆ ಕಾಲಕ್ಕೆ. ಸರ್, ಆದ್ಮೇಲೆ ಚಾಮರಾಜಪೇಟೆ ಬ್ರಾಂಚ್ ಮೇಲೆ ನಾನು ಒಂದು ಡ್ರಾಫ್ಟ್ ತಗೊಂಡಿದ್ದು. ಅಲ್ಲಿ ಆಡಿಟ್ ಮಾಡ್ತಕ್ಕಂಥದ್ದಕ್ಕೆ ಬಂದ್ರು, ಒಬ್ಬ ಆಡಿಟರ್ ಬಂದ್ರು. ಆಡಿಟರ್ ಅಂದ್ರೆ ನಮ್ಮ ಬ್ಯಾಂಕ್ನವ್ರೇನೆ ಆಡಿಟ್ ಮಾಡೋದು. ಸರಿ, ಆನಂದ್ ರಾಯರು ಅಂತ ಅವರು ಆಡಿಟ್ ಮಾಡಿಬಿಟ್ಟು ನೋಡಿದಾರೆ. ಅವರು ಏನಿದು ಕನ್ನಡದಲ್ಲಿ ಬರೆದಿದಾರಲ್ಲ ಅಂತ ಹೇಳಿ ಹೆಡ್ ಆಫೀಸಿಗೆ ಒಂದು ಪತ್ರ ಬರೆದ್ರು. ಅವರು ಈ ರೀತಿ ಕನ್ನಡದಲ್ಲಿ ಡ್ರಾಫ್ಟ್ ಬಂದಿದೆ, ಇದನ್ನ ನಾವು ಅಂಗೀಕಾರ ಮಾಡಬಹುದಾ, ಇದಕ್ಕೆ ಬ್ಯಾಂಕ್ ಅಲ್ಲಿ ಅವಕಾಶ ಇದೆಯಾ ಅಂತ ಹೇಳಿ ಅವರು ಹೆಡ್ ಆಫೀಸ್ ಪತ್ರ ಬರೆದ್ರು. ಅವರು ಸರಿ ಪತ್ರ ಬರೆದ್ರು. ಅದಾದ ಒಂದು ಸ್ವಲ್ಪ ದಿನಕ್ಕೆ ಅವರು ನಮ್ಮ ದಾವಣಗೆರೆಗೆ ಅವರೇ ಮ್ಯಾನೇಜರ್ ಆಗಿ ಬಂದ್ರು. ಆನಂದ್ ರಾಯರೇ ನಮಗೆ ಮ್ಯಾನೇಜರ್ ಆಗಿ ಬಂದ್ರು. ಮ್ಯಾನೇಜರ್ ಆಗಿ ಬಂದ್ಮೇಲೆ ಅವ್ರಿಗೆ ಈ ಡ್ರಾಫ್ಟ್ ಬರ್ದವ್ರು ಯಾರು ಅಂತ ಕುತೂಹಲ ಬಂತು, ಈ ದಾವಣಗೆರೆಯಿಂದ ಬಂದಿದೆಯಲ್ಲ ಅಂತ ಹೇಳಿ. ಸರಿ, ಅವರು ನನ್ನನ್ನ ಕರೆದ್ರು. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಿತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಅಂತೆಲ್ಲ ಗೊತ್ತಿತ್ತು. ಗೌರವದಿಂದಲೇ ಮಾತಾಡ್ತಿ, ಏನಪ್ಪಾ ನೀನು ಕನ್ನಡದಲ್ಲೆಲ್ಲ ಡ್ರಾಫ್ಟ್ ಬರ್ದಿಯಲ್ಲ, ನಿಮಗೆ ಇದಕ್ಕೆ ಅವಕಾಶ ಇದೆಯಾ ಬ್ಯಾಂಕ್ ಅಲ್ಲಿ ಅಂತ ಹೇಳಿ. ಸರ್, ನನಗೆ ಬರೀಬಾರ್ದು ಅಂತ ಎಲ್ಲೂ ಇಲ್ಲ, ಬರೀ ಬೇಕು ಅಂತ ಇಲ್ಲದೆ ಇರ್ಬೋದು, ಬರೀಬಾರ್ದು ಕನ್ನಡದಲ್ಲಿ ಅಂತ ಎಲ್ಲೂ ಇಲ್ವಲ್ಲ ಸರ್, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಬರದೆ ಅಂತ ಹೇಳಿದ್ರು. ಸರಿ, ಅದಾದ್ಮೇಲೆ ಒಂದು 6 ತಿಂಗಳಿಗೆ ಒಂದು ಸುತ್ತೋಲನೆ ಬಂತು. ಹೆಡ್ ಆಫೀಸ್ನವರು ಪರಿಶೀಲನೆ ಮಾಡಿದ್ರು. ಕರ್ನಾಟಕದ ಭಾಗದಲ್ಲಿ ಕನ್ನಡದಲ್ಲಿ ಯಾರು ಅದನ್ನ ಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಕನ್ನಡದಲ್ಲಿ ಡ್ರಾಫ್ಟ್ ಬರ್ಕೊಡ್ಬೋದು ಅಂತೇಳಿ ಒಂದು ಸುತ್ತೋಲನೆ ಬಂತು. ಅದು ಒಂದು ಆ ಕಾಲಕ್ಕೆ ದಾಖಲೆ ಆಯ್ತು. ನೀವು ಮಾಡಿದ ಒಂದು ಚಿಕ್ಕ ಒಂದು ಪ್ರಯತ್ನ ಇಡೀ ಬ್ಯಾಂಕಿನ ಒಂದು ವ್ಯವಹಾರದಲ್ಲಿ ಕನ್ನಡವನ್ನು ಸೇರ್ಕೊಳ್ತು, ತುಂಬಾ ದೊಡ್ಡ ವಿಷಯ. ಇದು ಕನ್ನಡಿಗರಿಗೆ ಗರ್ವ ಕೊಡುವಂತ ವಿಷಯ ಅಂತ ಕೂಡ ಹೇಳಲು ತಪ್ಪಾಗುತ್ತೆ ಬಹುಶಃ. ಅದೇ ರೀತಿ ಬ್ಯಾಂಕ್ ಯೂನಿಯನ್ ಕಾನ್ಫರೆನ್ಸ್ ಅಲ್ಲಿ ಕನ್ನಡದ ಒಂದು ಚಟುವಟಿಕೆಗಳು, ಬ್ಯಾಂಕಲ್ಲಿ ಕನ್ನಡ ಚಟುವಟಿಕೆಗಳಾಗಬೇಕು ಅನ್ನೋ, ಮತ್ತೆ ಊಟ ತಿಂಡಿ ವ್ಯವಸ್ಥೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಕೂಡ ಧ್ವನಿ ಎತ್ತಿದ್ರಿ. ಅದು ಕೂಡ ಸಾಕಾರಗೊಳ್ಳುತ್ತದೆ. ಆ ಒಂದು ವಿಷಯ ಮಾತಾಡೋದು ಸರ್. ನಾನು 74ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಯೂನಿಯನ್ಗೆ ಜಾಯಿಂಟ್ ಸೆಕ್ರೆಟರಿ ಎಲೆಕ್ಷನ್ ನಲ್ಲಿ ನಾನು ಗೆದ್ದೆ. ಆ ಕಾನ್ಫರೆನ್ಸ್ ಅಲ್ಲಿ ದೇವರಾಜ್ ಅರಸ್ ಅವರೇ ಬಂದು ನಮ್ಮ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಪ್ರಾರಂಭ ಭಾಷಣ, ನಮ್ಮ ಪ್ರತಿನಿಧಿಗಳಿಗೆ ಭಾಷಣ ಮಾಡಕ್ಕೆ ಅವಕಾಶ ಕೊಡ್ತಾರಲ್ಲ, ಆ ಅವಕಾಶ ನನಗೆ ಬಂತು. ಮೊದಲನೇದಾಗಿ ನಾನೇ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಆವಾಗ ನಾನು ನನ್ನ ಕನ್ನಡದ ವಿಚಾರನ ಹೇಳಿದೆ. ಸುತ್ತೋಲೆಗಳು ಎಲ್ಲವೂ ಇಂಗ್ಲಿಷಲ್ಲೇ ಬರ್ತಾ ಇತ್ತು. ನಮ್ಮ ಯೂನಿಯನ್ ಸುತ್ತೋಲೆಗಳು ಕೂಡ ಇಂಗ್ಲಿಷಲ್ಲಿ ಬರ್ತಾ ಇತ್ತು. ಯೂನಿಯನ್ ನಲ್ಲಿ ಎಲ್ಲ ಬಗೆಯ ಸದಸ್ಯರಿರ್ತಾರೆ, ಸಬ್ ಸ್ಟಾಫ್ ಇರ್ತಾರೆ, ಅದಕ್ಕೆ ಮೇಲ್ಗಡೆ ವರ್ಗದವ್ರು ಇರ್ತಾರೆ. ಎಲ್ಲರೂ ಇವ್ರಿಗೆಲ್ಲ ತಲುಪಬೇಕು. ನಾವು ಏನು ವಿಷಯ ಹೇಳ್ತೀವಿ ಯೂನಿಯನ್ ಇಂದ, ಆ ವಿಷಯ ತಲುಪಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬಂದ್ರೆ ಮಾತ್ರ ತಲುಪೋದಕ್ಕೆ ಸಾಧ್ಯ. ಇಲ್ಲದ್ರೆ ಯಾರು ಇಂಗ್ಲಿಷ್ ಅಲ್ಲಿ ಬಂದಿದ್ದನ್ನು ಯಾರು ಓದೋದಕ್ಕೆ ಸಾಧ್ಯ ಆಗೋದು. ಆಗಿನ ಟೈಮಲ್ಲಿ ವಿದ್ಯಾವಂತರು ಕಡಿಮೆ ಇತ್ತು. ಅದರಿಂದ ನಾನು ಒತ್ತಾಯ ಮಾಡಿದೆ, ನಮ್ಮ ಯೂನಿಯನ್ ನಲ್ಲಿ ಪ್ರಾರಂಭ ಮಾಡೋಣ, ಕನ್ನಡದಲ್ಲಿ ಸುತ್ತೋಲೆಗಳನ್ನ ಕಳಿಸ್ತಕ್ಕಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡೋಣ. ಅದರಿಂದ ನಮ್ಮ ಕಟ್ಟ ಕಡೆಯ ಮನುಷ್ಯ ಏನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನಲ್ಲ, ಅವನಿಗೆ ನಮ್ಮ ಸಂದೇಶಗಳೆಲ್ಲ ಸುಲಭವಾಗಿ ತಲುಪುತ್ತೆ ಅಂತ ಹೇಳಿ ನಾನು ಅವತ್ತು ವಾದ ಮಾಡಿದೆ. ಅದನ್ನ ನಮ್ಮ ಯೂನಿಯನ್ನಿನ ಅಧ್ಯಕ್ಷರು ಕೂಡ ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಹೇಳಿದ್ರು. ನಾವು ಇವರ ವಾದವನ್ನ ಒಪ್ಕೊಂತೀವಿ, ಅವ್ರು ಹೇಳ್ತಕ್ಕಂಥದ್ದು ಸರಿಯಾಗಿದೆ, ಅವರೇ ಯೂನಿಯನ್ಗೆ ಬಂದು ಈ ಕೆಲಸವನ್ನು ಅವರೇ ಮಾಡಲಿ, ಅವ್ರಿಗೆ ಬೇಕಾದಂತ ಎಲ್ಲ ಸಹಾಯನ ಸೌಲಭ್ಯವನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಸುಮಾರು ಒಂದು 15 ವರ್ಷಗಳ ಕಾಲ ನಾನು ಇರೋ ತನಕ, ಬ್ಯಾಂಕಲ್ಲಿ ನಾನು ಇರೋ ತನಕನೂ ವಾರ್ಷಿಕ ವರದಿಗಳು, ಲೆಕ್ಕಪತ್ರಗಳ ವರದಿಗಳು, ಆಮೇಲೆ ಸುತ್ತೋಲೆಗಳು ಇವೆಲ್ಲವೂ ಕೂಡ ಕನ್ನಡದಲ್ಲಿ ನಾವೇ ಒದಗಿಸ್ತಾ ಇದ್ವಿ. ನಾವೊಂದು 5-6 ಜನ ಸ್ನೇಹಿತರು, ಕನ್ನಡವನ್ನ ಪ್ರೀತಿ ಮಾಡೋರು, ಸಾಮರ್ಥ್ಯ ಇರ್ತಕ್ಕಂಥವರೆಲ್ಲ ಸೇರಿ ನಾವೊಂದು ತಿಂಗಳ ವಾರಗಟ್ಟಲೆ ಕೂತ್ಕೊಂಡು ನಮ್ದು ಹಾಲಿಡೇ ಹೋಮ್ ಇತ್ತು. ಅಲ್ಲಿ ಎಲ್ಲ ಸುತ್ತೋಲೆಗಳನ್ನ, ಜನರಲ್ ಸೆಕ್ರೆಟರಿ ರಿಪೋರ್ಟ್ನು ಕೂಡ ನಾವು ಕನ್ನಡದಲ್ಲಿ ನಮ್ಮ ಸ್ನೇಹಿತರು ಇವರಿಗೆ ಸದಸ್ಯರಿಗೆ ಒದಗಿಸ್ತಕ್ಕಂಥ
ಕೆಲಸ ನಾವು ಮಾಡಿದ್ವಿ. Okay. ಅದಾದ್ಮೇಲೆ ಅದು ಮುಂದುವರಿತು, ನಾನು ಇದು ಆದ್ಮೇಲೆ. ಬಟ್ ಅವರು ಕನ್ನಡ ಬಳಗದ ಸ್ನೇಹಿತರು ಅದನ್ನ ಮಾಡ್ತಾ ಇದ್ರು. ಇದನ್ನು ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಯೂನಿಯನ್ ನಲ್ಲಿ ನಾವು ಮಾಡ್ತಾ ಇದ್ವಿ. ಇದರ ಪ್ರಭಾವ ಬ್ಯಾಂಕಿನ ಮೇಲೆ ಬೀರ್ತು. ಬ್ಯಾಂಕಿನ ಮೇಲೆ ಬೀರೋದ್ರಿಂದ ಅವರು ಕೂಡ ಕನ್ನಡದಲ್ಲಿ ಸುತ್ತೋಲೆಗಳನ್ನ ಹೊರಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಕನ್ನಡ ಬಳಗ ಅಂತ ಹೇಳಿ ಅಲ್ಲಿ ಒಂದು ಸಂಸ್ಥೆ ಉದ್ಭವ ಆಯಿತು. ಏನು ಬೇರೆ ಭಾಷಿಗರ ಸಂಖ್ಯೆ ಜಾಸ್ತಿ ಇದೆ, ತಮಿಳರ ಸಂಖ್ಯೆ ನಮ್ಮಲ್ಲಿ ಬಹಳ ಇದೆ ಅಂತ ಹೇಳಿ ಅದನ್ನ ವಿರೋಧ ಮಾಡತಕ್ಕಂತ ಒಂದು ಸನ್ನಿವೇಶ ಹೊರಗೆ ಬಂತು. ಅದು ನಾವು ನಮ್ಮ ಭಾಷಣ ಮಾಡಿದ್ದು ಎಲ್ಲವೂ ಸೇರಿ ಬ್ಯಾಂಕ್ ಕೂಡ ಕನ್ನಡದ ಕೆಲಸಕ್ಕೆ ಆದ್ಯತೆಯನ್ನ ನೀಡಿ ನಮ್ಗೆಲ್ಲ ರೀತಿಯ ಸಹಾಯ ಮಾಡ್ತು. ಅಂದ್ರೆ ಈ ಎರಡು ವಿಚಾರಗಳನ್ನ ನೋಡಿದಾಗ ಹಂಪನವರು ಹೇಳೋ ಒಂದು ಮಾತು ನೆನಪಾಗುತ್ತೆ. ಯಾವ ಊರಾದ್ರೂ ಶೆಟ್ಟಿ ಇಟ್ಟ ಕಡೆ ಪಟ್ಟಣ, ಕಾನಾಶ್ರೀ ಇದ್ದ ಕಡೆ ಕನ್ನಡ, ಈ ಒಂದು ಮಾತು ನೆನಪಾಗುತ್ತೆ. ಸೊ ಅದಕ್ಕೆ ತಕ್ಕನಾಗೆ ನೀವು ಕೆಲಸ ಮಾಡಿದಿರಿ. ಸೊ ಈ ಒಂದು ದಾವಣಗೆರೆ ಚಿತ್ರದುರ್ಗದ ಒಂದು ಕೆಲಸಗಳು ಆಮೇಲೆ ಕನ್ನಡದ ಕೆಲಸಗಳು ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಆ ಟೈಮಲ್ಲಿ? ನನಗೆ ನನ್ನ ವಯಸ್ಸಿಗೆ ಮೀರಿದ ಕೆಲಸ ಮಾಡಿದ್ನೇನೋ ಅಂತ ನನಗೆ ಅನ್ನಿಸ್ತು ಒಂದೊಂದ್ಸಲ. ಯಾಕೆಂದ್ರೆ ನಾನು ಅಷ್ಟು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ಸಿರ್ಲಿಲ್ಲ. ಯಾಕೆ ನನ್ನ ವಯಸ್ಸು, ನನ್ನ ಅನುಭವ ಏನು ಇರ್ಲಿಲ್ಲ ಆ ಕಾಲಕ್ಕೆ ನನಗೆ. ಬಟ್ ಇಷ್ಟು ಕೆಲಸ ಮಾಡಕ್ಕೆ ದಾವಣಗೆರೆ ಅಂತ ಒಂದು ದೊಡ್ಡ ಪಟ್ಟಣ, ಅದು ರಾಜಧಾನಿ ಆಗ್ಬೇಕಾದಂತ ಊರದು. ಇಲ್ಲಿ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸದೇ ಇದ್ರೆ ದಾವಣಗೆರೆ ನಮ್ಮ ರಾಜಧಾನಿ ಆಗ್ತಾ ಇದ್ದಂತ ಊರು. ಇಡೀ ಕರ್ನಾಟಕಕ್ಕೆ ಸೆಂಟ್ರಲ್ ಇರ್ತಕ್ಕಂಥ ಜಾಗ ದಾವಣಗೆರೆ. ಅಂತ ಊರಲ್ಲಿ ನನಗೆ ಕೆಲಸ ಮಾಡಕ್ ಅವಕಾಶವಾಯ್ತಲ್ಲ ಅಂತ ಹೇಳಿ ನನಗೆ ಬಹಳ ಖುಷಿ ಕೊಟ್ಟಂತ ಊರು. ಅಲ್ಲಿನ ಜನ, ನಾನು ಟ್ರಾನ್ಸ್ಫರ್ ಆಗಿ ಗೌರಿಬಿದನೂರು ನಾನೇ ವಾಲಂಟಿಯರ್ ಆಗಿ ತಗೊಂಡಿದ್ದು. ನಾನು ಗೌರಿಬಿದನೂರಿಗೆ ನನ್ನೇನು ಬ್ಯಾಂಕ್ನಿಂದ ಯಾರು ವರ್ಗಾವಣೆ ಮಾಡಲಿಲ್ಲ, ನನಗೆ ವಾಲಂಟಿಯರ್ ತಗೊಂಡೆ ನಾನು. ಅಲ್ಲಿ ನಾನು ದಾವಣಗೆರೆಯಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿ ನಾನು ಚುನಾವಣೆಗೆ ಕೂಡ ನಾನು ಸ್ಪರ್ಧೆ ಮಾಡಕ್ಕೆ ನಾನು ನಮ್ಮ ಹೆಡ್ ಆಫೀಸ್ ಇಂದ ಪರ್ಮಿಷನ್ ತಗೊಂಡಿದ್ದೆ. ನಾನು ಅಷ್ಟರ ಮಟ್ಟಿಗೆ ನಾನು ಜನಸಾಮಾನ್ಯರಲ್ಲಿ ಒಬ್ಬರಾಗಿದ್ದೆ, ಜನರನ್ನ ನಾನು ತಲುಪಿದ್ದೆ. ಆಮೇಲೆ ಈ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ನಮ್ಮ ಜಿಲ್ಲೆನಲ್ಲಿ ಏನು ನಡೀತಾನೆ ಇರಲಿಲ್ಲ, ಕೋಲಾರ ಜಿಲ್ಲೆನಲ್ಲಿ. ಸರ್, ಈಗ ದಾವಣಗೆರೆಯಲ್ಲಿ ಸಾಕಷ್ಟು ಜನ ಅಭಿಮಾನ ತಗೊಂಡಿದ್ರಿ, ಸಾಕಷ್ಟು ನಿಮ್ದಾದ ಕೆಲಸಗಳನ್ನ ಮಾಡಿದ್ರಿ. ಅಂದ್ರೆ ನಿಮ್ಗೆ ಗೌರಿಬಿದನೂರು ಕಡೆ ಟ್ರಾನ್ಸ್ಫರ್ ಬಂತ ಅಥವಾ ನೀವೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಸೊ ಅವಶ್ಯಕತೆ ಇತ್ತ ಆ ಟೈಮಲ್ಲಿ ಟ್ರಾನ್ಸ್ಫರ್ ಆಗೋದು ಅಂತ? ಇಲ್ಲ, ನನಗೆ ದಾವಣಗೆರೆಯಿಂದ ಗೌರಿಬಿದನೂರಿಗೆ ಬರುವಂತ ಮನಸ್ಸು ಇರಲಿಲ್ಲ ನನಗೆ. ಓಕೆ. ನಾನು ಇಲ್ಲಿ ಚಟುವಟಿಕೆ ಮಾಡ್ತಾ ಇದ್ದ, ದಾವಣಗೆರೆಯಲ್ಲಿ ಮಾಡ್ತಾ ಇದ್ದ ಕಾಲದಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನು ಕೆಲಸ ನಡೀತಾನೆ ಇರಲಿಲ್ಲ. ಆಮೇಲೆ ನಾನು ದಾವಣಗೆರೆಯಲ್ಲಿ ನನ್ನ ಚಟುವಟಿಕೆಗಳ ಮೂಲಕ ಬಹಳಷ್ಟು ಜನರ ಕೆಂಗಣ್ಣಿಗೆ ಗುರಿಯಾದೆ. ಯಾವುದೋ ಊರ್ನವ್ನು ಬಂದು ಈ ಊರಲ್ಲಿ ದರ್ಬಾರ್ ಮಾಡ್ತಾನಲ್ಲಪ್ಪ ಅಂತ ಹೇಳಿ ಅಲ್ಲಿನ ಕೆಲವರ ಮನಸ್ಸಿಗೆ ಬಂದು ಎಲ್ಲೋ ಒಂದ್ ಕಡೆ ನನಗೆ ಫೀಡ್ಬ್ಯಾಕ್ ಬಂತು. ಇಲ್ಲಿ ಇವನೇನಪ್ಪ, ಇವನು ನಮ್ಮ ಊರಲ್ಲಿ ಇವನು ಯಜಮಾನಿಕೆ ಮಾಡ್ತಾನಲ್ಲ ಅಂತ ಹೇಳಿ. ಅದು ಒಂದು ಕಾರಣ. ಆಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ನಡೀತಾ ಇರಲಿಲ್ಲ. ಏನು ಒಂದು ಸಮ್ಮೇಳನ ಮಾಡ್ತಿರ್ಲಿಲ್ಲ, ಒಂದು ಸಭೆ ನಡೆಸ್ತಿರ್ಲಿಲ್ಲ, ಏನೂ ಆಗ್ತಾ ಇರ್ಲಿಲ್ಲ. ನಮ್ಮ ಹಂಪಾನ ಅವರ ಒಂದು ನೇತೃತ್ವದಲ್ಲಿ ಆಸಕ್ತಿಯಿಂದ ಮೊದಲನೇ ಸಮ್ಮೇಳನ ಇದರ ಹತ್ರ ನಮ್ಮ KGF ಕಡೆ ಒಂದು ಕಾರ್ಯಕ್ರಮ ಮಾಡಿದ್ರು. ಹಂಪಾನ ಅವರು ಮೊದಲನೇ ಸಾಹಿತ್ಯ ಸಮ್ಮೇಳನ ಅವರು ಮಾಡಿದ್ರು. ಇಲ್ಲ, ಅಧ್ಯಕ್ಷರು ಮಾಡ್ಲಿಲ್ಲ, ಅಲ್ಲಿ ಹಂಪಾನ ಅವರು ಮಾಡಿದ್ರು. ಜಾಚಾನಿ ಅವ್ರನ್ನ ನೇತೃತ್ವದಲ್ಲಿ ಆನಾಕುರು ಅವರ ಅಧ್ಯಕ್ಷತೆಯಲ್ಲಿ ಮೊದಲನೇ ಸಮ್ಮೇಳನ ಮಾಡಿದ್ರು. ಸರಿ, ನನಗೆ ನಮ್ಮ ಜಿಲ್ಲೆನಲ್ಲಿ ನಾನು ಯಾವತ್ತಾದ್ರೂ ದಾವಣಗೆರೆಗೆ ಹೊರಗ್ನವನೇ ಆಗ್ತೀನಿ, ಬಾಡಿಗೆ ವ್ಯಕ್ತಿ ಆಗಿ ಹೋಗ್ತೀನಿ. ಏನೇ ಕಷ್ಟ ಸುಖ ಇರಲಿ, ನಮ್ಮ ಜನರ ಮಧ್ಯೆ ನಾನು ಕೆಲಸ ಮಾಡಬೇಕು. ನನ್ನ ಕೆಲಸ ನಮ್ಮ ಜನಕ್ಕೆ ತಲುಪಬೇಕು. ನನ್ನ ಶ್ರಮ ಆಗ್ಲಿ ಆಸಕ್ತಿ ಆಗ್ಲಿ ನಮ್ಮ ಜನರ ಮಧ್ಯೆನೇ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಯೋಚನೆ ಮಾಡಿದೆ. ನಾನು ವರ್ಗಾವಣೆ ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ನಾನು ವರ್ಗಾವಣೆ ಮಾಡಿಕೊಂಡೆ. ನಾನು ವರ್ಗಾವಣೆ ಮಾಡಿಕೊಡಿ ಅಂತ ನಾನು ಒಂದು ಪತ್ರ ಕೂಡ ಮ್ಯಾನೇಜ್ಮೆಂಟ್ ಕೊಡಲಿಲ್ಲ. ಮತ್ತೆ ಯಾವ ಥರ ಆಯಿತು? ನಮ್ಮ ಅಲ್ಲಿನ ಮ್ಯಾನೇಜರ್ ಆಗಿದ್ದಂಥವ್ರು ಜಾರ್ಜ್ ಅಂತ ಇದ್ರು, NI ಜಾರ್ಜ್ ಅಂತ. ಎಲ್ಲ ರೀತಿಯ ಸಹಕಾರ ಕೊಟ್ವಿ. ಬ್ಯಾಂಕಿನ ಹೆಸರು, ಕೆಟ್ಟ ಹೆಸರು ಹೋಗಿ ಒಳ್ಳೆಯ ಹೆಸರು ಬರುವಂಥ ಕಾಲದ ನಮ್ಮ ದಾವಣಗೆರೆ ಬ್ರಾಂಚಿಗೆ ಬಂದಿತ್ತು. ಅವರು ನನ್ನ ಬಗ್ಗೆನೂ ಭಾಳ ಅಭಿಮಾನ ಇಟ್ಕೊಂಡಿದ್ದವರು. ಅವರು ನನ್ನಿಂದ ನಿನಗೆ ಬೇರೆ ಏನೂ ಮಾಡೋಕ್ಕಾಗಲ್ಲಪ್ಪ, ನಿನಗೆ DA ಬರೋ ಥರ ಮಾಡ್ಕೊಡ್ತೀನಿ, ನಾನೇ ನಿನಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರೇ ನಮಗೆ ಆಸಕ್ತಿಯಿಂದ ನನಗೆ ಟ್ರಾನ್ಸ್ಫರ್ ಮಾಡಿದರು. ನಾನು ಗೌರಿಬಿದನೂರಿಗೆ 1974 ಇಸ್ವಿನಲ್ಲಿ ನಾನು
ಗೌರಿಬಿದನೂರಿಗೆ ನಾನು ಬಂದೆ. ಹುಟ್ಟೂರು ಗೌರಿಬಿದನೂರು ಭಾಗ ಆದ್ರೂ ಕೂಡ 74 ಬಂದ್ರು ಕೂಡ ನಿಮ್ಗೆ ಸ್ಥಳೀಯ ಸಂಪರ್ಕ ಇರ್ಲಿಲ್ಲ. ಸೊ ಇಷ್ಟೆಲ್ಲ ಒಂದು ಮೈನಸ್ ನಡುವೆ ಮತ್ತೆ ಕನ್ನಡ ಅಲ್ಲಿರುವಂತ ಕನ್ನಡಿಗರನ್ನ ಒಗ್ಗೂಡಿಸಿ ಮತ್ತೆ ನೀವು ಕನ್ನಡ ಯುವಕರ ಸಂಘ ಕಟ್ಟಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತೀರಿ. ಸೊ ಆ ಕೆಲಸ ಹೆಂಗಾಯ್ತು ಅಂತ? 74ನಲ್ಲಿ ನಾನು ಬಂದಲ್ಲ, ಆ ಸಂದರ್ಭದಲ್ಲಿ ಆಗ್ಲೇನೆ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಅಂದ್ರೆ ಬೇಕು ಬೇಕು ಅಂತಕ್ಕಂಥದ್ದು. ಯಾರಾದ್ರೂ ಒಬ್ಬ ಒಂದು ಸಂಘವನ್ನು ಕಟ್ಟಿ ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಬೇಕು ಅಂತ ಹೇಳಿ ಅಲ್ಲಿನ ಕೆಲವು ಅಧ್ಯಾಪಕರು, ನಮ್ಮ KV ಕೃಷ್ಣೇಶ್ ಶೆಟ್ಟರು ಅಂತ ನೀವು ಕೇಳಿರ್ಬೋದು, ಅವ್ರಿಗೆ ಬಹಳ ಆಸಕ್ತಿ ಇತ್ತು, ಬಹಳ ಪ್ರಯತ್ನ ಕೂಡ ಮಾಡಿದ್ರು ಒಂದು ಸಂಘ ಕಟ್ಟೋದಕ್ಕೆ. ಯಾರು ಅದನ್ನ ಮುನ್ನಡೆಸ್ಕೊಂಡು ಹೋಗುವಂತ ಅವಕಾಶ ಅವರಿಗೆ ಯಾರು ಅಂತ ವ್ಯಕ್ತಿ ಸಿಗ್ಲಿಲ್ಲ ಕೃಷ್ಣೇಶ್ ಶೆಟ್ಟರಿಗೆ. ಅವರು ನಾನು ಬಂದಿದ್ದು ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಎರಡು ಒಂದೇ ಆಯ್ತು. ನಾನು ಒಂದು 6 ತಿಂಗಳಲ್ಲೇನೆ ಅಲ್ಲಿನ ಸ್ನೇಹಿತರೆಲ್ಲ ಸೇರಿ, ನನ್ಗೆ ಯಾರೂ ಪರಿಚಯ ಇಲ್ಲ, ಸ್ನೇಹಿತರೆಲ್ಲ ನಮ್ಮ BN ರಾಮಯ್ಯನವರು ಅವರೆಲ್ಲ, ಶಂಕರನಾರಾಯಣಪ್ಪ, BN ರಾಮಯ್ಯನವರು, ಅಲ್ಲಿನ ಅನೇಕ ಯುವಕರೆಲ್ಲ ಸೇರಿ ಒಂದು ಸಭೆ ಏರ್ಪಾಟ್ ಮಾಡಿದ್ರು. ಸರಿ ಮಾಡಿ ನಾವು ಒಂದು ಸಂಘ ಕಟ್ಟಬೇಕು ಅಂತ ಹೇಳಿ ಹೆಸರು ಎಲ್ಲವನ್ನು ಯೋಚನೆ ಮಾಡಿದ್ರು. ಸರಿ, ಕೃಷ್ಣೇಶ್ ಶೆಟ್ಟರು ಅಧ್ಯಕ್ಷರಾದ್ರು, ನನ್ನನ್ನೇ ಕಾರ್ಯದರ್ಶಿ ಮಾಡಿದ್ರು. ಅಲ್ಲಿ ನನ್ನ ಇಬ್ಬರನ್ನ ಬಿಟ್ರೆ ಯಾರಿಗೂ ನನಗೆ ಪರಿಚಯನೇ ಇಲ್ಲ ಅಲ್ಲಿ. ಆಮೇಲೆ V ಶ್ರೀನಿವಾಸರಾಯರು ಅಂತ VSR ಅಂತ ಮೇಷ್ಟ್ರು ಇದ್ರಲ್ಲಿ ಆಚಾರ್ಯ ಸ್ಕೂಲಲ್ಲಿ, ಅವ್ರಿಗೆ ನನ್ನ ವಿಷಯ ಗೊತ್ತಿತ್ತು. ಯಾಕೆಂದ್ರೆ ಅವರು ಸಾಹಿತ್ಯ ಪರಿಷತ್ತಿನ ಜೊತೆ ಸಂಬಂಧ ಇಟ್ಕೊಂಡಿದ್ರಿಂದ ಅವರಿಗೆ ನನ್ನ ವಿಷಯ ಗೊತ್ತಿತ್ತು, ಕೆಲಸ ಮಾಡ್ತಾರೆ ಅಂತೇಳಿ ನನ್ನನ್ನು ಕಾರ್ಯದರ್ಶಿ ಮಾಡಿಕೊಂಡ್ರು. ನಮ್ಮ ಕೃಷ್ಣೇಶ್ ಶೆಟ್ಟರು ಅಧ್ಯಕ್ಷರಾದ್ರು. ನನಗೆ ಒಂದು ಬೆಂಬಲ ಸಿಕ್ತು. ಉದ್ಘಾಟನೆ ಕೂಡ ನಾವು ನಮ್ಮ ವೈಕುಂಠರಾಜು ಅವರೇ ಬಂದು ಕನ್ನಡ ಯುವಕ ಸಂಘವನ್ನ ಉದ್ಘಾಟನೆ ಮಾಡಿರು. ಅವತ್ತು ಅಗಾಧವಾದ ಮಳೆ, ನಿಲ್ಲಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತ ಮಳೆ. ಅವತ್ತು ನದಿ ಬಂತು ನೆಕ್ಸ್ಟ್ ಮಾರನೇ ದಿನ, ಅಷ್ಟರ ಮಟ್ಟಿಗೆ ಮಳೆ ಆಯಿತು. ಒಂದು 30-35 ಜನ ಸ್ನೇಹಿತರು ಬಂದು ಹೇಳಿದ್ರು. ಅವತ್ತು ಇವರು ನಮ್ಮ ವೈಕುಂಠರಾಜು ಹೇಳಿದ್ರು, ಜೋಳ್ಳೆಲ್ಲ ತೂರ್ ಹೋಗಿದೆ, ಕಾಳು ಮಾತ್ರ ಉಳ್ಕೊಂಡಿದೆ, ನಿಮ್ ಸಂಘ ಚೆನ್ನಾಗಿ ಬೆಳೆಯುತ್ತಪ್ಪ ಅಂತ ಹೇಳಿ ಅವತ್ತು ಮಾತಾಡಿ ಹೋದ್ರು ಅವರು. ಸರ್ವೇ ಸಾಮಾನ್ಯವಾಗಿ ಗೌರಿಬಿದನೂರು ಸಾಕಷ್ಟು ಗಡಿ ಭಾಗಕ್ಕೆ ಹತ್ತಿರವಾಗಿರುವಂತ ಒಂದು ತಾಲೂಕು, ಜೊತೆಗೆ ತೆಲುಗಿನ ಒಂದು ಪ್ರಭಾವ ಸಿಕ್ಕಾಪಟ್ಟೆ ಹೆಚ್ಚಿರುವಂತ ಒಂದು ಕ್ಷೇತ್ರ. ಇಲ್ಲಿ ಕನ್ನಡದ ಒಂದು ಅಭಿಮಾನ ಹುಟ್ಟಿಸ್ಬೇಕು ಅಂತಂದ್ರೆ ಅಥವಾ ಕನ್ನಡತನವನ್ನು ಬೆಳೆಸಬೇಕು ಅಂತಂದ್ರೆ ಸಾಕಷ್ಟು ರಿಸ್ಕ್ ಆದಂತ ಒಂದು ಕೆಲಸ. ಸೊ ಆ ಟೈಮಲ್ಲಿ ನಿಮ್ಮ ಸಂಘಟನೆ ಮುಖಾಂತರ ಯಾವ್ಯಾವ ಕಾರ್ಯಕ್ರಮಗಳನ್ನ ಕೈಗೊಂಡ್ರಿ ಒಂದು ಯುವಕರ ಸಂಘದ ಮುಖಾಂತರ? ಅದು ಬಹಳ ಆ ಕಾಲದಲ್ಲಿ ಗೌರಿಬಿದನೂರಲ್ಲಿ ಮೊದಲನೇ ದಿನ ಒಂದು ಚಲನಚಿತ್ರ ಹಾಕಿದ್ರೆ ಮಾರನೇ ದಿನ ನಡೆಯೋದಕ್ಕೆ ಅನುಮಾನ ಆಯ್ತು. ಮೊದಲನೇ ದಿನ ನಾನು ಬೆಂಗಳೂರಲ್ಲಿ ಹೇಳಿದ್ನಲ್ಲ, ಅದೇ ರೀತಿ ಹೌಸ್ಫುಲ್ ಆಗಿ ಜನ ಬರದೇ ಇದ್ರೆ ಎರಡನೇ ದಿನ ಕನ್ನಡ ಚಿತ್ರ ಅಲ್ಲಿ ಓಡ್ತಾ ಇರ್ಲಿಲ್ಲ ಗೌರಿಬಿದನೂರಲ್ಲಿ. ಅಂತ ಕನ್ನಡದ ವಾತಾವರಣ ಇದ್ದಿದ್ದು. ನಾವು ಒಟ್ಟೊಟ್ಟಿಗೆ ರಂಗಭೂಮಿ ಕೆಲಸ ಶುರು ಮಾಡ್ಕೊಂಡ್ವಿ. ಆಮೇಲೆ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯದ ಕೆಲಸನೂ ಪ್ರಾರಂಭ ಮಾಡ್ಕೊಂಡ್ವಿ. ಕವಿಗೋಷ್ಠಿಗಳನ್ನ ಏರ್ಪಾಟ್ ಮಾಡಿದ್ವಿ. ಆಮೇಲೆ ನಾವು ಸದಸ್ಯರನ್ನ ಮಾಡಿದ್ವಿ. ಸದಸ್ಯರನ್ನ ಮಾಡಿ ಯಾವ ರೀತಿ ಜನಗಳನ್ನ ಒಂದುಗೂಡಿಸ್ತಾ ಇದ್ವು ಅಂದ್ರೆ, ನಾವೇ ಆಹ್ವಾನ ಪತ್ರಿಕೆಗಳನ್ನ ಮನೆಗೆ ತಗೊಂಡೋಗಿ ಕೊಡ್ತಾ ಇದ್ವಿ. ಒಂದು ಜನಸಂಪರ್ಕನೂ ಆಗ್ತಾ ಇತ್ತು ನಮ್ಗೆ. ಆಮೇಲೆ ಆತ್ಮೀಯತೆಯನ್ನು ಬೆಳೆಯೋದು. ಆ ರೀತಿ ಒಂದು 35-40 ಮನೆಗಳನ್ನ ನಾವು ಗುರುತು ಮಾಡಿಕೊಂಡು, ಆಸಕ್ತಿ ಇವ್ರಿಗಿದೆ ಅಂತ ಹೇಳಿ ಅವ್ರ ಮನೆಗಳಿಗೆ ಹೋದ್ಮೇಲೆ ಅವರೆಲ್ಲರೂ ಕೂಡ ಕಾರ್ಯಕ್ರಮಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಾಲದಲ್ಲೇನೆ ಬರಗೂರು ರಾಮಚಂದ್ರಪ್ಪನವರು ಸರ್ವಜ್ಞನ ಶತಮಾನೋತ್ಸವದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬರಗೂರು ರಾಮಚಂದ್ರಪ್ಪನವ್ರು ಆ ಕಾಲಕ್ಕೆ 75-76ರಲ್ಲೇನೆ ಬರಗೂರು ರಾಮಚಂದ್ರಪ್ಪನವರು ಬಂದಿದ್ರು. ಆಮೇಲೆ ಆ ಕಾಲದಲ್ಲಿ ನಮ್ಗೆ ಕಾರಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಇರ್ಲಿಲ್ಲ. ಯಾರು ಬಸ್ಸಲ್ಲಿ ಬರ್ತಾರೋ ಅಂತವ್ರ ಮಾತ್ರನೇ ನಾವು ನಮ್ಮ ಆಹ್ವಾನ ಕೊಡ್ತಾ ಇದ್ದಿದ್ದು. ಅವ್ರಿಗೆಲ್ಲ ಬಹಳ ಪ್ರೀತಿಯಿಂದ ಬರ್ತಾ ಇದ್ರು. ಪ್ರೇಮ ಕವಿ ಏನಿದಾರಲ್ಲ ನರಸಿಂಹಸ್ವಾಮಿಗಳು, KS ನರಸಿಂಹಸ್ವಾಮಿಗಳು, ಅವರು ಕೂಡ ಬಸ್ಸಲ್ಲಿ ಬಂದು ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಡೋದಕ್ಕೆ ಬರ್ತಾ ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿರುವುದು ಅಥವಾ ಸಿನಿಮಾ ಕ್ಷೇತ್ರದಲ್ಲಿರ್ಬೋದು ಅಥವಾ ನಾಟಕ ಕ್ಷೇತ್ರದಲ್ಲಿರುವಂತ ಮುಖ್ಯ ಒಂದು ಹೆಸರು ಮಾಡಿರುವಂತವ್ರನ್ನೆಲ್ಲ ಗೌರಿಬಿದನೂರು ಕ್ಷೇತ್ರಕ್ಕೆ ಕರೆಸುವಂತ ಪ್ರಯತ್ನ ನಿಮ್ಮ ಒಂದು ಸಂಘಟನೆ ಮುಖಾಂತರ ಅಥವಾ ನಿಮ್ಮ ಒಂದು ಸಾರಥ್ಯದಲ್ಲಿ ನಡೀತು ಅಂತ ನಾನು ಕೇಳ್ಪಟ್ಟೆ. ಸೊ ಇದು ಯಾವ ತರ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇತ್ತು ಆ ಟೈಮಲ್ಲಿ ಅಂತ? ನಾವು ನೋಡಿ ಅದನ್ನ ಶಿವರಾಮ್ ಕಾರಂತನ್ ಕರೆಸಿದ್ವಿ ನಾವು ನಮ್ಮ ಊರಿಗೆ. ನನಗೊಂದು ಆಸೆ ಏನಂದ್ರೆ,
ನಾನು ಎಲ್ಲಿ ಬೇಕಾದ್ರೂ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಬೆಂಗಳೂರಲ್ಲಿ ಆಗ್ಬೋದು, ಮೈಸೂರಲ್ಲಿ ಆಗ್ಬೋದು, ಏನೋ ನನಗೆ ಓಡಾಟಕ್ಕೆ ಒಂದು 4 ಕಾಸು ನನ್ನ ಕೈನಲ್ಲಿ ಇರ್ತಾ ಇತ್ತು. ನಮ್ಮ ಜನಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ? ನಮ್ಮ ಜನ ಎಲ್ಲಿ ಹೋಗಿ ಭಾಗವಹಿಸೋದಕ್ಕಾಗ್ಲಿ ಅವ್ರು ನೋಡೋದಕ್ಕಾಗ್ಲಿ ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಮೊದಲಿಂದ ಇದ್ದಿದ್ದು. ಅದರಿಂದಲೇ ಯಾವುದೇ ಅವಕಾಶ ಸಿಕ್ಕಿರೂ ಕೂಡ ಎಲ್ಲ ಕವಿಗಳನ್ನ ಸಾಹಿತಿಗಳನ್ನ ನಮ್ಮೂರಿಗೆ ನಾನು ಕರೆಸ್ಕೊಂಡೆ. ಶಿವರಾಮ್ ಕಾರಂತರಿಗೆ ಪದ್ಮಭೂಷಣ ಬಂದಾಗ ನಾವು ಸನ್ಮಾನ ಮಾಡಿದ್ವಿ ನಮ್ಮೂರಲ್ಲಿ. ಮಾಡಿದಾಗ ಅವರು ಪ್ರೀತಿಯಿಂದ ಬಂದ್ರು. ಅವ್ರು ಎಂತ ಸರಳ ವ್ಯಕ್ತಿ ಅಂದ್ರೆ, ನಮ್ಮ ಪಾಡಿಗೆ ನಾವು ಆಚಾರ್ಯ ಕಾಲೇಜಿನ ರಂಗಮಂದಿರನ ಸಾಯಂಕಾಲದ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ಕೊಂತ ಇದ್ದಾಗ ಅವ್ರು ಬಂದು ಅಲ್ಲಿಗೆ ಬಂದ್ರು, ಕಾರಲ್ಲಿ ಬಂದು, ನೀವೇನು ಯೋಚನೆ ಮಾಡಬೇಡಿ, ನಾನು ಎಲ್ಲಿ ಉಳ್ಕೋಬೇಕು ಅಲ್ಲಿ ತಲುಪಿಸ್ಬೇಡಿ, ನಾನು ಕಾರ್ಯಕ್ರಮಕ್ಕೆ 15 ನಿಮಿಷ ಮುಂಚೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಬರ್ತೀನಿ ನಿಮ್ ಜೊತೆಯಲ್ಲಿ ಅಂತ ಹೇಳಿ ಬಂದು. ಅಷ್ಟು ಸರಳ ವ್ಯಕ್ತಿ ಅವರು. ಈಗಿನ ಕಾಲದಲ್ಲಿ ನಾವು ಅಂತ ವ್ಯಕ್ತಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ವಿಚಾರಗೋಷ್ಠಿಗಳನ್ನ ಮಾಡಿದ್ವಿ, ಕವಿಗೋಷ್ಠಿಗಳು, ಸ್ಥಳೀಯ ಕವಿಗಳನ್ನ ಗುಂಪು ಮಾಡಿ ಸ್ಥಳೀಯ ಕವಿಗೋಷ್ಠಿಗಳನ್ನ ಮಾಡಿದ್ವಿ. ಈ ರೀತಿ ಕಾರ್ಯಕ್ರಮಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಡೀತು. ನಾಟಕಗಳು ನನ್ನ ಸ್ಥಳೀಯರನ್ನ ಜೊತೆ ಸೇರಿಸ್ಕೊಂಡು ನಾಟಕ ಪ್ರಾರಂಭ ಮಾಡ್ಕೊಂಡು ನಾಟಕಗಳನ್ನ ಆಡುವಂಥದ್ದು ಪ್ರಾರಂಭ ಮಾಡ್ಕೊಂಡ್ವಿ. ಈಗ ನಾಟಕ ಅಂದ ತಕ್ಷಣ ನನಗೆ ಇನ್ನೊಂದು ವಿಚಾರ ನನಗೆ ನೆನಪು ಬಂತು ಸರ್. ಈಗ ನಾಟಕಗಳು ಆ ಒಂದು ಭಾಗದಲ್ಲಿ ಏನಿತ್ತು ಅಪರೂಪಕ್ಕೊಂದು ನಡೀತಾ ಇದ್ದ ಒಂದು ಕಾಲ್ಮಾನ ಟೈಮಲ್ಲಿ, ಸೊ ನಿಮ್ಮ ಒಂದು ತಂಡದ ಒಂದು ಸತತ ಪ್ರಯತ್ನದಿಂದ ಸಾಕಷ್ಟು ನಾಟಕದ ಒಂದು ಪರಂಪರೆ ಶುರುವಾಯಿತು. ಸಾಮಾಜಿಕ ನಾಟಕಗಳು, ಬೇರೆ ಬೇರೆ ರೀತಿಯ ನಾಟಕಗಳನ್ನೆಲ್ಲ ನೀವು ಶುರು ಮಾಡಿದ್ರಿ. ಸೊ ಇದು ಗೌರಿಬಿದನೂರ ಜನತೆಗೆ ನಾಟಕದ ಒಂದು ಪ್ರೇಮ ಅನ್ನೋದು ತುಂಬಾ ಹೆಚ್ಚಾಯ್ತು. ಸೊ ನಿಮ್ಮ ಒಂದು ಸಾರಥ್ಯದಲ್ಲಿ ನಾಟಕದ ಸೆಟ್ಟು ತುಂಬಾ ವೈಭವವಾಗಿ ನಡೀತಾ ಇತ್ತು ಅನ್ನೋ ವಿಚಾರನ ಕೇಳ್ಪಟ್ವಿ. ಸೊ ಆ ಒಂದು ಜರ್ನಿ ಬಗ್ಗೆ ಮಾತಾಡೋದು ವಿಶೇಷವಾಗಿ. ರಂಗಭೂಮಿ ಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಆಚಾರ್ಯ ಸ್ಕೂಲಲ್ಲಿ ಒಂದಷ್ಟು ಜನ ಅಧ್ಯಾಪಕರು, ಆನಂದ್ ಶಾಸ್ತ್ರಿಗಳು ಅವರೆಲ್ಲ ಇದ್ದಾಗ ಒಂದಷ್ಟು, ಶಂಕರನಾರಾಯಣ ರಾಯರು ಅವರೆಲ್ಲ ಒಂದಷ್ಟು ಸ್ಥಳೀಯವಾಗಿ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡ್ತಾ ಇದ್ರು. ಅದು ಬಿಟ್ಟರೆ ನಾಟಕಗಳು ಬಹಳ ಕಡಿಮೆನೆ ನಮ್ಮೂರಲ್ಲಿ. ನಾವು ಪ್ರಾರಂಭ ಮಾಡೋದಕ್ಕೆ ನನಗೆ ಒಂದು ಹಿನ್ನೆಲೆ ಇತ್ತು. ದಾವಣಗೆರೆಯಲ್ಲಿ ನಾನು ನಾಟಕ ಮಾಡಿದ್ದು, ವೈಕುಂಠರಾಜು ಅಂತ ಒಬ್ಬ ಸ್ನೇಹಿತರು ನನಗೆ ಜೊತೆಗಿದ್ದು, ಅದರ ಜೊತೆಯಲ್ಲಿ ನನ್ನ ತಮ್ಮ ಡೆಲ್ಲಿನಲ್ಲಿದ್ದ ಗುರುದತ್ ಅಂತ ಹೇಳಿ, ಅವನಿಗೆ ಈ ನಮ್ಮ ಶ್ರೀನಿವಾಸ್ ಪ್ರಭು ಅವರೆಲ್ಲ ಅಲ್ಲಿ NSD ನಲ್ಲಿ ಓದ್ತಾ ಇದ್ರು. ಅವರು NSD ಓದುವಾಗ ನನ್ನ ತಮ್ಮನಿಗೆ ಅವರೆಲ್ಲ ಜತ್ಕಾರರಾಗಿ ಅವರೆಲ್ಲ ಇದ್ರು. ನನಗೆ ಎಲ್ಲ ರೀತಿಯ ಬೆಂಬಲ ಅಲ್ಲಿಂದ ನನ್ನ ತಮ್ಮನ ಕಡೆಯಿಂದನೂ ಕೂಡ ನನಗೆ ಸಿಕ್ತು. ಯಾರನ್ನ ಬೇಕು ಅಂದ್ರೆ ಅವರು ನಮ್ಮ ಅಣ್ಣ ಮಾಡಿಸ್ತಾನಪ್ಪ, ನೀವು ಹೋಗಿ ನೋಡಿ ಜಾಯಿನ್ ಆಗ್ಬೋದು ಅಂತ ಹೇಳಿ. ಹಾಗೆ ನಾನು ಪ್ರಾರಂಭ ಮಾಡಿದ್ದು. ಶ್ರೀನಿವಾಸ್ ಪ್ರಭು ಅವರು ಮೊದಲನೇ ಸಲ ವರ್ಕ್ಶಾಪ್ ಮಾಡಿ ರಂಗಭೂಮಿಯ ಕಾರ್ಯಾಗಾರ ಮಾಡಿದ್ರು ಅವರು. ಸೊ ಅವರು ನಮ್ಮ ಮನೆಯಲ್ಲೇ ಒಂದ್ 2 ತಿಂಗಳು ನಮ್ಮ ಮನೆಯಲ್ಲೇ ಇದ್ದು ವರ್ಕ್ಶಾಪ್ ಮಾಡಿ ಉದ್ಭವ ಅಂತಕ್ಕಂಥ ನಾಟಕ ಮಾಡಿದ್ವಿ. ಅದು ನಾವು 3 ಊರುಗಳಲ್ಲಿ ಪ್ರದರ್ಶನ ಮಾಡಿದ್ವಿ. ಗೌರಿಬಿದನೂರು, ಇಡಗೂರು, ಮಂಚೇನಹಳ್ಳಿ 3 ದಿನಗಳ ಕಾರ್ಯಕ್ರಮ ಅವತ್ತು ಮಾಡಿದ್ವಿ. ಸಾಕಷ್ಟು ಹೆಸರನ್ನು ಕೂಡ ತುಂಬಾ ಒಳ್ಳೆ ಹೆಸರು ಬಂದಂತ ನಾಟಕ ನಮಗೆ ಉದ್ಭವ. ಅಲ್ಲಿಂದ ಪ್ರಾರಂಭ ಆದ್ಮೇಲೆ ನಾವು ನಮ್ಮ ಸ್ಥಳೀಯ ನಾಟಕ ಇವ್ರನ್ನ ಕೊಟ್ಕೊಂಡು AN ಸೀತಾರಾಮ್ ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಅವರು ಕೂಡ 1-2 ನಾಟಕಗಳು ಬ್ಯಾಕ್ ಸಪೋರ್ಟ್ ನಂತರ ನೀವು ಯುವಕ ಸಂಘ ಕಟ್ತಿರಲ್ಲ ಸರ್ ಗೌರಿಬಿದನೂರಲ್ಲಿ. ಆ ಟೈಮಲ್ಲಿ ಸಾಕಷ್ಟು ಟೀಕೆಗಳು ಮಾಡಿದ್ರು. ಯಾರೋ ಬಂದ್ಬಿಟ್ಟು ಕನ್ನಡ ಸಂಘ ಮಾಡೋನೆ ಏನೋ ಹೆಸರು ಮಾಡ್ಬಿಡ್ತಾನೆ ಅಂತ ಟೀಕೆಗಳನ್ನ ಸಾಕಷ್ಟು ಹೇಳ್ತಿದ್ದಾಗ ನೀವು ಬೇಜಾರು ಕೂಡ ಮಾಡ್ಕೊಳ್ದೆ. ಅವ್ರ ಮನೆಗೆ ಹೋಗಿ, ನೋಡಪ್ಪ, ಕನ್ನಡದ ಕೆಲಸ ನನ್ನೊಬ್ಬರಿಂದ ಆಗೋದಿಲ್ಲ, ಅದಕ್ಕೆ ಸಾಕಷ್ಟು ಜನ ಒಂದು ಶ್ರಮ ಬೇಕು, ಸಾಕಷ್ಟು ಜನ ಒಂದು ಏನದು ಸಹಕಾರ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ನೀವು ಒಂದು ಸಂಘ ಕಟ್ಟ್ರಿ ಅಂತ ಕೂಡ ಉಪದೇಶ ಕೊಡ್ತಿದ್ವಿ ಅನ್ನೋಂಥ ಮೂಲಕ ಪ್ರೇರೇಪಿಸ್ತಿದ್ವಿ ಅನ್ನೋ ಒಂದು ವಿಚಾರ ನಾನು ಕೇಳ್ಪಟ್ಟೆ ಸರ್. ಆ ವಿಚಾರವಾಗಿ ಮಾತಾಡೋದ ಸರ್? ಹೌದು, ನಾನು ಹೇಳಿದಾಗ ನಾವು ಸಭೆ ಸೇರಿ ಕನ್ನಡ ಯುವಕ ಸಂಘ ಅಂತ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ ಮಾರನೇ ದಿನನೇ ನಮ್ಮನ್ನೆಲ್ಲ ಕೇಳಲಿಲ್ಲ. ಅವ್ರು ಯಾರೋ ಅವ್ರು ಬೇಕಾದವ್ರು ಹಾಕೊಂಡು ಕನ್ನಡ ಸಂಘ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಅವ್ರಿಗೆ ವಿರೋಧ ಮಾಡ್ತೀವಿ, ನಾವು ಇನ್ನೊಂದು ಸಂಘ ಕಟ್ತೀವಿ ಅಂತ ಹೇಳಿ ನನಗೆ ಸುದ್ದಿ ಬಂತು ಕೆಲವು ಸ್ನೇಹಿತರಿಂದ. ಈಗ ನಾನು ಏನು ಇಲ್ಲಿ ಪೈಪೋಟಿ ಮಾಡಕ್ ಬಂದಿಲ್ಲ, ನಾನು ಬಂದಿರೋದು ಕನ್ನಡದ ಕೆಲಸ ಮಾಡೋದಕ್ಕೆ. ಸರಿ ಯಾರು ವಿರೋಧ ಮಾಡಿದ್ರು ಅವ್ರ ಮನೆಗೆ ಹೋದೆ. ನಾನು ಮನೆಗೆ ಹೋಗಿ ಅವ್ರನ್ನ ಕೇಳಿದೆ, ಯಾಕಪ್ಪ ಹಿಂಗ್ ಮಾಡ್ತೀರಾ, ನೀವು ನಮ್ ಜೊತೆಲಿ ಸೇರ್ಕೊಳ್ಳಿ, ಒಟ್ಟಿಗೆ ಕೆಲಸ ಮಾಡೋಣ, ಸಣ್ಣ ಊರಲ್ಲಿ ನಾವು ಪೈಪೋಟಿ ಮಾಡ್ಕೊಂಡು ಕೂತ್ಕೊಳ್ಳುವಂತ ಕಾಲ ಅಲ್ಲ ಇಲ್ಲಿ ಅಂತ ನಾನು ಅವ್ರಿಗೆ ಹೇಳಿದೆ. ಆದ್ರೂ ಅವ್ರೇನಷ್ಟು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ.
ಸರಿ ನಿಮ್ಮ ಪಾಡಿಗೆ ನೀವು ಮಾಡ್ರಪ್ಪ, ನೀವು ಇನ್ನೊಂದು ಸಂಘ ಮಾಡಿ ನಾನು ನಿಮ್ಗೆ ಸಹಕಾರ ಕೊಡ್ತೀನಿ. ಕನ್ನಡ ಕೆಲಸ ಮಾಡೋದಕ್ಕೆ ಒಂದು ಸಂಘ ಸಾಕಾಗಲ್ಲ. ಇವತ್ತು ಕನ್ನಡಕ್ಕೆ ಬೇಕಾದಷ್ಟು ಸಮಸ್ಯೆಗಳಿದೆ. ನಾನು ಯಾವುದೋ ಒಂದು ಆಂಗಲ್ ಅಲ್ಲಿ ಹೋಗ್ತಾ ಇರ್ತೀನಿ, ನೀವು ಇನ್ನೊಂದು ನಿಮ್ದೇ ಆದಂತ ಒಂದು ಆಂಗಲ್ ಅಲ್ಲಿ ನೀವು ಕೆಲಸ ಮಾಡ್ತೀನಿ ಅನ್ನೋದ್ರ ನಾನು ಸಪೋರ್ಟ್ ಮಾಡ್ತೀನಿ, ನಿಮ್ಗೆ ಮಾಡಿ ಅಂತ ಹೇಳ್ತೆ. ಸರಿ, ಅವರು ಮಾಡ್ಲಿಲ್ಲ. ಆಮೇಲೆ ಅವ್ರು ಯಾವತ್ತು ನಮ್ಮ ಸಂಘ ಜೊತೆಯಲ್ಲೂ ಸೇರ್ಲಿಲ್ಲ. ಇನ್ನೊಂದು ಸಂಘನೂ ಕೂಡ ಆಗ್ಲೇ ಇಲ್ಲ ಅವ್ರಿಗೆ ನಮ್ಮೂರಲ್ಲಿ, ಗೌರಿಬಿದನೂರಲ್ಲಿ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತಿಗೆ ಎಕ್ಸಾಂಪಲ್ ಆಯ್ತು. ಹೌದು, ಅಷ್ಟೇ. ಆಮೇಲೆ ಈ ಸಂಘ ಸಂಸ್ಥೆಗಳಲ್ಲಿ ಹೆಂಗ್ ಕೆಲಸ ಯಾಕೆ ಆಗುತ್ತೆ, ಯಾಕೆ ಇವೆಲ್ಲ ಇನ್ನೂ ನೆನಪಿನಲ್ಲಿ ಉಳಿದಿದೆ ಜನರಲ್ಲಿ ಅಂದ್ರೆ ನಿರಂತರವಾಗಿ ಮಾಡಬೇಕು. ಹೌದು, ಆಗೊಂದು ಈಗೊಂದು ಮಾಡಿಬಿಟ್ರೆ ಅದು ಜನರ ಮನಸ್ಸಲ್ಲಿ ನಿಲ್ಲೋದಿಲ್ಲ. ಅವರು ನಮ್ಮ ಜೊತೆ ಅವ್ರು ಬರೋಕ್ ಸಾಧ್ಯ ಆಗಲ್ಲ. ಏನೋ ಮಾಡ್ಕೊಂತ ಬಿಡು, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಯಾವಾಗ ನಾವು ಜನರನ್ನ ಒಳಗೊಂಡಂಗ್ ಕಾರ್ಯಕ್ರಮ ಮಾಡ್ತೀವಲ್ಲ, ಆವಾಗ ಮಾತ್ರನೇ ನಮ್ ಕನ್ನಡ ಕೆಲಸ ಆಗ್ಲಿ, ರಂಗಭೂಮಿ ಕೆಲಸ ಆಗ್ಲಿ ನಡೆಯೋದು. ನಾನು ನಿರಂತರ ಒಂದು 20-22 ವರ್ಷ ಗೌರಿಬಿದನೂರಲ್ಲಿ ನೆಲೆ ನಿಂತು ಕೆಲಸ ಮಾಡಿದ್ರಿಂದ ಆ ಒಂದು ಚಳವಳಿಯ ರೂಪದಲ್ಲಿ ರಂಗ ಚಳವಳಿ ಆಗ್ಲಿ, ಸಾಹಿತ್ಯ ಚಳವಳಿ ಆಗ್ಲಿ ಉಳ್ಕೊಳ್ತದೆ. ಅಂದ್ರೆ ಈಗ ಸಿಂಗಲ್ ಆಗಿ ಇದ್ದಿದ್ದಕ್ಕೋಸ್ಕರ ನೀವು ಇಷ್ಟೆಲ್ಲ ಕೆಲಸಗಳನ್ನ ಯಾವ ಒಂದು ಮುಲಾಜಿಂದ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅದೇ ವರ್ಷ ನಿಮ್ಗೆ 74 ಐ ಥಿಂಕ್ 75ರಲ್ಲಿ ಮದುವೆ ಆಯ್ತು ನಿಮ್ಮ ಶ್ರೀಮತಿ ಶಾರದಾ ಮೇಡಮ್ ಅವರು. ಸೊ ಆ ಮದುವೆ ಆದ್ಮೇಲೆ ಕೂಡ ನೀವು ನಿಮ್ಮ ಕನ್ನಡ ಒಂದು ಕೆಲಸಗಳು ಕಡಿಮೆ ಆಗುತ್ತೆ ಅಂತ ತುಂಬಾ ಜನ ಭಾವಿಸಿದ್ರು. ಆದ್ರೆ ಅದು ಉಲ್ಟಾ ಆಯ್ತು, ತುಂಬಾ ಇನ್ನೂ ಜೋರಾಗಿ ನಡೆಯುವಂತ ಒಂದು ಕೆಲಸಗಳು ಕೂಡ ಆಗ್ತಾ ಇತ್ತು. ಸೊ ನಿಮ್ಮ ಒಂದು ಮದುವೆ ಕೂಡ ತುಂಬಾ ಸರಳವಾಗಿ ಆಗ್ಬೇಕು, ಅದೇ ನಂತರ ಅದ್ದೂರಿ ತರ ಇರ್ಬೋದು, ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅನ್ನೋದು ಕೂಡ ನಿಮ್ಮ ಒಂದು ಆಸೆ ಆಗಿತ್ತಂತೆ. ಆ ಒಂದು ವಿಚಾರ ಆಗಿದ್ದಾರೆ ಸರ್. 74ರಲ್ಲಿ ಬಂದು 75ರಲ್ಲಿ ನಾವು ನನಗೆ ಮದುವೆ ಫಿಕ್ಸ್ ಆಯ್ತು. ನಮ್ಮ ಮದುವೆ ಫಿಕ್ಸ್ ಮಾಡಿದ್ದು ನಮ್ಮ ನನ್ನ ಅಣ್ಣಂದ್ರು ಮತ್ತು ನಮ್ಮ ಶಾರದಾ ಅವರ ಅಣ್ಣಂದ್ರು ಡೆಲ್ಲಿನಲ್ಲಿದ್ರು. ಅವರು ಡೆಲ್ಲಿ ಕನ್ನಡ ಶಾಲೆಯ ಪ್ರಿನ್ಸಿಪಾಲ್ರು ನಮ್ಮ ಶ್ರೀಮತಿಯವರ ಅಣ್ಣಂದ್ರು. ನಮ್ಮ ಅಣ್ಣ ಅವರು ಡೆಲ್ಲಿ ಕನ್ನಡ ಶಾಲೆಯ ಖಜಾಂಚಿ ಆಗಿದ್ರು ಆ ಕಾಲದಲ್ಲಿ. ಸೊ ಅವರಿಬ್ಬರಿಗೂ ಪರಸ್ಪರ ಸಂಬಂಧ ಇತ್ತು. ಹೀಗೆ ಮಾತುಗ್ ಬಂದಾಗ ನನ್ನ ತಮ್ಮ ಇದ್ದಾನೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ನನ್ನ ತಂಗಿ ಇದ್ದಾರೆ ಅಂತ ಹೇಳಿ. ಸರಿ, ಅಲ್ಲಿ ಒಂದುಗೂಡಿದ ಇದು ಮಾತುಕತೆ ನಮ್ಮ ತನಕ ಬಂತು. ನಾನು ಹೋಗಿ ನೋಡಿದೆ, ನಮ್ಗೆ ಇಷ್ಟ ಆಯ್ತು ಪರಸ್ಪರ. ಅವ್ರಿಗೆ ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ಎಲ್ಲದ್ರ ಬಗ್ಗೆ ತುಂಬಾ ಆಸಕ್ತಿ ಇದ್ದಂತ ವ್ಯಕ್ತಿ ಆಗಿದ್ರಿಂದ ನನ್ನ ಮನಸ್ಸಿಗೆ ಹಿಡಿಸ್ತು. ಆಯ್ತು, ಮದುವೆ ಮಾಡ್ಕೋಬೇಡ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಆಸಕ್ತಿ ಇದ್ದಿದ್ರಿಂದ ಮತ್ತು ನನ್ನ ಕೆಲಸಕ್ಕೆ ಯಾವತ್ತೂ ಕೂಡ ಅವರು ಅಡ್ಡಿ ಬಂದವರು ಅಲ್ಲ. ಅವರ ಒಂದು ಸಹಕಾರ ಮತ್ತು ಪ್ರೋತ್ಸಾಹ, ಒಂದೊಂದ್ಸಲ ನಾನೇ ಹಿಂದೆ ಹೊಡೆದ್ರು ಕೂಡ ಅವರು ಇಲ್ಲ, ನೀವು ಈ ಕೆಲಸ ಮಾಡಬೇಕು, ಈ ಕೆಲಸ ನಿಮ್ಮಿಂದ ಸಾಧ್ಯ ಆಗತ್ತೆ, ನಿಮ್ ಜೊತೆಲಿ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿ ನಮ್ ಜೊತೆಲಿ ನಿಂತ್ಕೊಂಡಿದ್ರಿಂದ ನನಗೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯವಾಯಿತು. ಅದ್ರ ವಿಚಾರವಾಗಿ ಸ್ಪೆಸಿಫಿಕ್ ಆಗಿ ಮಾತಾಡಲೇಬೇಕು ಸರ್. ಯಾಕೆಂದ್ರೆ ನೀವು ನಾಟಕದ ಪರಂಪರೆಯನ್ನು ಯಾವಾಗ ಶುರು ಮಾಡ್ತೀರಿ, ನೀವು ಕೆಲಸ ಮುಗಿಸಿ 6:30 ಆ ಟೈಮಿಗೆ ಬರೋಷ್ಟು ಮನೇನೆ ನಿಮ್ದೊಂದು ನಾಟಕದ ಒಂದು ತರಬೇತಿ ಕೇಂದ್ರ ಆಗ್ಬಿಟ್ಟಿತ್ತು ಅನ್ನೋ ವಿಚಾರಗಳು ತುಂಬಾ ಕೇಳ್ಪಟ್ಟೆ. ನಂತರ ಅಲ್ಲಿ ಸಾಕಷ್ಟು ಕಲಾವಿದರು ಅಲ್ಲಿ ಬಂದ್ರೆ ಊಟ ತಿಂಡಿ ವ್ಯವಸ್ಥೆ ಕೂಡ ಮೇಡಮ್ ಅವರೇ ಮಾಡ್ತಾ ಇದ್ರು. ಅದೇ ರೀತಿ ಆ ಯೋಗಕ್ಷೇಮನೂ ವಿಚಾರಿಸ್ಕೊಳ್ತಾ ಇದ್ರು. ಆಮೇಲೆ ಇನ್ನೊಂದು ವಿಚಾರ ನಾನು ಕೇಳ್ಪಟ್ಟಿದ್ದೇನೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಸ್ತ್ರೀ ಪಾತ್ರಗಳನ್ನು ಮಾಡಕ್ಕೆ ಯಾರು ಮುಂದೆ ಬರ್ತಾ ಇದ್ದಂತ ಕಾಲ, ಅದನ್ನ ನೀವು ಚೇಂಜ್ ಮಾಡ್ತೀರಿ. ಸ್ವತಃ ಮೇಡಮ್ ಅವ್ರಿಗೆನೆ ನೀವು ಪಾತ್ರ ಮಾಡುವಂತ ಪ್ರೇರೇಪಿಸಿ ಅವ್ರನ್ನ ಪಾತ್ರ ಮಾಡಿಸಿದ್ರಿ. ನಂತರ ಹೆಣ್ಣಿನ ಪಾತ್ರಗಳಿಗೆ ಸಾಕಷ್ಟು ಜನ ಹೆಣ್ಮಕ್ಳು ಮುಂದೆ ಬಂದ್ರು ಅನ್ನೋ ವಿಚಾರಗಳು ಕೂಡ ಕೇಳ್ಪಟ್ಟೆ. ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡೋದು ಸರ್. ಈಗ ನಾಟಕ ಬರೀ ಅದಕ್ಕೆ ಮುಂಚೆ ಎಲ್ಲ ಊರುಗಳಲ್ಲೂ ಇದೆ. ಅದು ಸ್ತ್ರೀ ಪಾತ್ರ ಮಾಡೋದಕ್ಕೆ ಯಾರು ಸಿಗ್ತಾ ಇರ್ಲಿಲ್ಲ, ಹೌದು, ಯಾರು ಮುಂದೆ ಬರ್ತಿರ್ಲಿಲ್ಲ. ಅದೇನೋ ಒಂಥರ ಮಡಿವಂತಿಕೆ ಇನ್ನೂ ಜೀವಂತವಾಗಿದ್ದಂತ ಕಾಲನೇ ಅದು. ನಮಗೆ ಸ್ತ್ರೀ ಪಾತ್ರ ಇಲ್ಲದೆ ಎಷ್ಟು ನಾಟಕ ಮಾಡಕ್ ಸಾಧ್ಯ ಆಗತ್ತೆ? ಸರಿ, ಅದಕ್ಕೋಸ್ಕರ ಸ್ತ್ರೀ ಪಾತ್ರ ಇರುವಂತ ನಾಟಕಗಳನ್ನ ಒಬ್ಬೊಬ್ರು ಇರೋದ್ರಿಂದ ಮೊದಲು ಆಯ್ಕೆ ಮಾಡ್ಕೊಂಡು ಮಾಡು ಅಂತ ಹೇಳಿದ್ರೆ ಮಾಡಿದಾಗ, ಸರಿ ನಾನು ನಮ್ಮ ಶ್ರೀಮತಿ ಅವ್ರನ್ನ ಕೇಳಿದೆ, ಅಮ್ಮ ನೀನು ಮಾಡು ಪರವಾಗಿಲ್ಲ ಏನು ಅಂತ ಹೇಳಿ. ಅವರು ಶಾಲಾ ದಿನಗಳಲ್ಲಿ ಅವ್ರ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ದರಿಂದ ಸ್ವಲ್ಪ ನಂಟಿತ್ತು, ಅವರಿಗೆ ಆಸಕ್ತಿನೂ ಇತ್ತು, ನಂಟಿತ್ತು. ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆ ರೀತಿ ಬೆಳ್ಕೊಂಡು ಬಂದಿದ್ದು. ಆಮೇಲೆ ಕೆನರಾ ಬ್ಯಾಂಕ್ ಒಬ್ರು ಮ್ಯಾನೇಜರ್ ಇದ್ರು, ಅವ್ರ ಮಗಳು ಒಬ್ಳಿದ್ಲು. ಅವಳನ್ನ ಇನ್ನೊಂದು ನಾಟಕಕ್ಕೆ ನಾವು ಬೇಕಾಗಿತ್ತು, ಇನ್ನೊಂದು ಪಾತ್ರ, 2ನೇ ಪಾತ್ರ ಬೇಕಾಗಿತ್ತು. ಸರಿ, ಅವ್ರಿಗೆ ನಮ್ಮೆಲ್ಲರ ಬಗ್ಗೆ ಒಂದು ಗೌರವ ಇತ್ತು.
ನಾವೇನ್ ನಾಟಕದ ನಮ್ಮ ಕನ್ನಡ ಯುವಕ ಸಂಘ ಸದಸ್ಯರಿದ್ರಲ್ಲ ಅವ್ರನ್ನ ಕಂಡು ಬಹಳ ಗೌರವ ಆಯ್ತು ಊರಲ್ಲಿ ಅವಾಗೆಲ್ಲ. ಇಲ್ಲ ಏನಾದ್ರು ಮಾಡಿದ್ರೆ ಇವ್ರು ಗೌರವವಾಗಿ ಪ್ರೀತಿಯಿಂದ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಆ ನಂಬಿಕೆ ಇದ್ದಿದ್ದರಿಂದ ಅವ್ರ ಮಗಳನ್ನ ಕಳಿಸ್ಕೊಟ್ರು ನಮ್ಗೆ. ಹೀಗೆ 1-2 ಆದ್ಮೇಲೆ ಇನ್ನೊಬ್ರು ವಿಜಯ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಇದ್ರು. ಸರಿ, ಅವರು ನಮ್ ಜೊತೆ ಸೇರ್ಕೊಂಡ್ರು. ಸೊ ಹೀಗಾಗಿ ಹೆಣ್ಮಕ್ಳು ಒಬ್ಬೊಬ್ಬರೇ ಸೇರ್ಕೊಂಡ್ಮೇಲೆ ಕೊನೆಗೆ ವಿದಿಶೆಯ ವಿದೂಷಕರು ಅಂತಕ್ಕಂಥ ನಾಟಕ ನಾವು ಮಾಡಿದ್ವಿ. ಅದರಲ್ಲಿ ಮುಕ್ಕಾಲು ಭಾಗ ಜನ ಹೆಣ್ಮಕ್ಳೇ ಇದ್ರು. ನಮ್ಮ ಹೊಸೂರ್ನವರು, ಗೌರಿಬಿದನೂರು ಟೌನ್ನವರು. ಇದರಿಂದ ಅವರೆಲ್ಲ ಒಂದು 15-20 ಜನ ಹೆಣ್ಮಕ್ಳು ಗೌರಿಬಿದನೂರಲ್ಲಿ ರಂಗಮಂಚವನ್ನ ಏರೋದಕ್ಕೆ ಅವಕಾಶ ಆಯ್ತು. ಅಂದ್ರೆ ಸಾಕಷ್ಟು ದೊಡ್ಡದ ಒಂದು ಟ್ರೂಪ್ ನೇ ನೀವು ಕಟ್ಟಿದಿರಿ ಅಂತ ಟೈಮಲ್ಲಿ. ಆಮೇಲೆ ಆ ರಂಗದ ಒಂದು ಪರಿಕಲ್ಪನೆ ಸಾಕಷ್ಟು ಚಿಕ್ಕ ಮಟ್ಟದಲ್ಲಿ, ತುಂಬಾ ದೊಡ್ಡ ಮಟ್ಟದಲ್ಲಿ ನಾಟಕದ ಒಂದು ಪರಿಕಲ್ಪನೆ ನೀವು ತೋರಿಸ್ತಿದ್ರಿ. ದೊಡ್ಡ ದೊಡ್ಡ ಸೆಟ್ ಅಲ್ಲಿ ಮಾಡ್ತಿದ್ರಿ, ಸಾಕಷ್ಟು ಒಂದು ವಿಭಿನ್ನ ರೀತಿಯ ಒಂದು ನಾಟಕಗಳನ್ನ ಕೂಡ ಪ್ರದರ್ಶನ ಮಾಡ್ತಿದ್ರಿ. ಸೊ ಈ ಒಂದು ಜರ್ನಿಯಲ್ಲಿ ಎಷ್ಟು ನಾಟಕ ಪ್ರದರ್ಶನಗಳು, ಎಷ್ಟು ಯಾವ ರೀತಿ ಮಾಡ್ತಿದ್ರಿ ಅಂತ? ನಿಮಗೆ ಗೌರಿಬಿದನೂರಲ್ಲಿ ನಾನು ನಾಟಕ ಪ್ರಾರಂಭ ಮಾಡಿದಾಗ ಸ್ಟೇಜ್ ಇರಲಿಲ್ಲ, ಸ್ಕ್ರೀನ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಮೇಕಪ್ನವ್ರು ಇರಲಿಲ್ಲ, ಯಾರು ಇರಲಿಲ್ಲ. ಪ್ರೊಫೆಷನಲ್ ಟಚ್ ಕೊಟ್ಟಿದ್ದು ನಿಮ್ಮ ಒಂದು. ಹೌದು, ಆವಾಗ ನಾವು ಬೆಂಗಳೂರಿಂದಾನೇ ಸ್ಟೇಜ್ ತಗೊಂಡ್ಬರ್ತಾ ಇದ್ವಿ. ಆಚೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಹೊಸೂರಿಂದ ಸ್ಕ್ರೀನ್ ತರ್ತಾ ಇದ್ವಿ, ಲೈಟು ಬೆಂಗಳೂರಿಂದ ತರ್ತಾ ಇದ್ವಿ. ತುಂಬಾ ಕಾಸ್ಟ್ಲಿ ವ್ಯವಹಾರನೇ ನಾಟಕದ ವ್ಯವಹಾರ. ನೋಡೋರಿಗೆ ಅದು ಬಹಳ ಏನು ನಾಟಕ ಮಾತ್ರ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ, ಆನಂದ ತಗೊಂಡು ಅಷ್ಟೇ ಹೋಗ್ತಾರೆ. ನಮ್ದು ಇಷ್ಟು ಕೆಲಸ ನಮಗೆ ಮಾಡ್ತಾ ಇದ್ದೀವಿ. ನಾನು ನಮ್ಮ ತಂಡನೇ 25-30 ನಾಟಕ ನಾವು ತಯಾರು ಮಾಡಿದ್ವಿ ನಮ್ಮ ಕಲಾವಿದರ. ಸುಮಾರು 200 ನಾಟಕಗಳನ್ನ ನಾವು ಆಚೆ ಕಡೆ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಎಲ್ಲ ಕಡೆಯಿಂದ, ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು, ಎಲ್ಲ ಕಲಾವಿದರು ಕೂಡ ನಮಗೆ ಬಂದು ನಾಟಕಗಳನ್ನ ಪ್ರದರ್ಶನ ಮಾಡಿದ್ರು. ಒಂದು ಕಾಲದಲ್ಲಿ ಪೈಪೋಟಿ ಇತ್ತು ಬೆಂಗಳೂರಲ್ಲಿ. ನಾನು ಬೆಂಗಳೂರಲ್ಲಿ ಯಾವ್ದಾದ್ರು ನಾಟಕ ಮಾಡಕ್ ಹೋದ್ರೆ ಬೇರೆ ತಂಡದವ್ರು ಏನಪ್ಪಾ ನಮ್ಮ ತಂಡದವ್ರು ನೀವು ಕರೀಲೇ ಇಲ್ವಲ್ಲ ನೀವು ಅನ್ನೋಷ್ಟ್ರ ಮಟ್ಟಿಗೆ ಪೈಪೋಟಿ ಇತ್ತು. ಹಾಗೆ ಬೆಂಗಳೂರಿನ ಬಹುತೇಕ ತಂಡಗಳು ನಮ್ಮೂರಿಗೆ ಒಂದು ಲಗೇಡ್ ಅಂತ ಕೆಲಸ ಮಾಡಿದ್ರು. ಏನೋ ಆ ಕಾಲದಲ್ಲಿ ದುಡ್ಡು ಇರ್ತಿರ್ಲಿಲ್ಲ, ನಾನು ಖಂಡಿತ ಹೇಳಿದ್ರೆ ದುಡ್ಡು ಕೊಡ್ತಿರ್ಲಿಲ್ಲ ಯಾರು ನಮ್ಗೆ. ಅನಂತರ ಬರೀ ಕರ್ನಾಟಕ ಮಾತ್ರ ಅಲ್ಲ, ರಾಜಮಂಡ್ರಿ ಮತ್ತೆ ಇನ್ನು ಬೇರೆ ಬೇರೆ ಭಾಗಗಳು ಕೂಡ ಪ್ರದರ್ಶನ ಕೊಟ್ಟು ಪ್ರಶಂಸೆನ ಪಡ್ಕೊಂಡಿದ್ವಿ ಅಂತ ವಿಚಾರ ಕೇಳ್ಪಟ್ಟೆ. ಅಲ್ಲಿ ಪ್ರತಿಕ್ರಿಯೆ ಯಾವ ತರ ಸಿಗ್ತಾಯಿತ್ತು? ನಾವು ವಿದಿಶೆಯ ವಿದೂಷಕರು ಅಂತ ನಾಟಕ ಮಾಡಿದ್ವಿ. ಅಲ್ಲಿ ಸ್ತ್ರೀ ಪಾತ್ರಗಳೇ ಜಾಸ್ತಿ ಅಧಿಕವಾಗಿರ್ತಕ್ಕಂಥದ್ದು. ನಾಟಕ ಬೆಂಗಳೂರಲ್ಲಾಯ್ತು, ಅಲ್ಲ ಇದು ಬೆಂಗಳೂರಲ್ಲೂ ಪ್ರದರ್ಶನ ಆಯ್ತು ಆ ನಾಟಕನ. ಆಮೇಲೆ ನಮ್ಮ ಅಣ್ಣ ಅವರು ರಾಜಮಂಡ್ರಿಲಿದ್ದು, ನಮ್ಮ ಹಿರಿಯ ರಾಮಚಂದ್ರ ಅಂತ. ಸರಿ, ಅವರು ಕನ್ನಡ ಸಂಘದ ಕಾರ್ಯದರ್ಶಿ ಆಗಿದ್ರು. ಸರಿ, ನನಗೆ ಅನ್ನಿಸ್ತು ಯಾಕೆ ಒಂದ್ಸಲ ನಾವು ಅವರು ಕೇಳಬಾರ್ದು ಅಂತ. ಅದೇ ಟೈಮಲ್ಲಿ ಅವರು ಒಂದು ಸಹಾಯಾರ್ಥ ಪ್ರದರ್ಶನ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಆವಾಗ ನಾವು HN ಅವ್ರನ್ನ ಕೇಳಿದ್ವಿ, ಸರ್ ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ಒಂದು ಫೋನ್ ಮಾಡಿ ಸರ್, ನಾವು ಅಲ್ಲಿ ಹೋಗೊಂದು ಸಹಾಯಾರ್ಥ ಪ್ರದರ್ಶನ ಕೊಡ್ಬೇಕು ಅಂತಿದ್ದೀವಿ ಅಂತ. ತಕ್ಷಣ ಮಾಡಿದ್ರು ಫೋನು. HN ಅವ್ರ ಮಾತಿಗೆ ಇದು ಕೊಟ್ಟು ಬೆಲೆ ಕೊಟ್ಟರು. ನಾವು ಅಲ್ಲಿಗೆ ಹೋಗಿ ನಾಟಕ ಮಾಡ್ಕೊಂಡ್ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಕಾರಗಳಿರ್ತವೆ, ರಂಗಭೂಮಿಯ ಪ್ರಾಕಾರಗಳು. ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಾಕಾರ ಇರ್ತವೆ. ಆ ನಾಟಕಗಳು ಮಾತ್ರ ಆಗ್ತಾ ಇದ್ದಿದ್ದು. ನಮ್ಮ ರೀತಿಯ ಹೊಸ ರೀತಿಯ ನಾಟಕಗಳು ಆಂಧ್ರ ಪ್ರದೇಶದಲ್ಲೂ ಕೂಡ ನಡೀತಾ ಇರ್ಲಿಲ್ಲ. ಸೊ ಅದರಿಂದ ಅವರು ಕೂಡ ನಾಟಕವನ್ನ ಹಾಡಿತ್ತು, ಡ್ಯಾನ್ಸ್ ಇತ್ತು ನಮ್ಮ ನಾಟಕದಲ್ಲಿ. ಸೊ ಅಲ್ಲಿ ಜನಕ್ಕೆ ಅದು ಹಿಡಿಸ್ತು. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ನಮ್ಮ ಗೌರಿಬಿದನೂರಿನ ಕಲಾವಿದರು ಬೇರೆ ರಾಜ್ಯಕ್ಕೆ ಹೋಗಿ ನಾಟಕ ಮಾಡಿದ್ದು ಇಬ್ರೇ. ಒಬ್ರು ಇಟ್ಗೂರಿನ ರುದ್ರಕವಿಗಳು, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ರು. ಅದನ್ನ ಬಿಟ್ರೆ ನಾವೇನೆ ಕನ್ನಡ ಯುವಕ ಸಂಘದ ಸದಸ್ಯರೇನೆ ಬೇರೆ ರಾಜ್ಯಕ್ಕೆ ಹೋಗಿ ನಾಟಕ ಮಾಡಿದಂತ ಒಂದು ಪರಂಪರೆಗೆ ನಮ್ಮ ಯುವಕ ಸಂಘದ ಒಂದು ಕಾರಣ ಆಯ್ತು ನಮ್ಗೆ. ನಂತರ ನಾಟಕ ಕ್ಷೇತ್ರಕ್ಕೆ ನೀವು ಮತ್ತೆ ನಿಮ್ಮ ಕುಟುಂಬ ಎಷ್ಟು ಅರ್ಪಿಸಿದ್ರಿ ಅನ್ನೋದಕ್ಕೆ ಒಂದು ವಿಷಯ ನೆನಪಿಸ್ಕೊಳ್ಳಬೇಕಾಗ್ತದೆ. ಅಂದ್ರೆ ಈ ಒಂದು ನಾಟಕದ ಒಂದು ವೈಭವವನ್ನು ಜನಕ್ಕೆ ತೋರಿಸೋದಕ್ಕೆ ದುಡ್ಡುಗಳಿಗೆ, ಅದೇ ಒಂದು ಹಣಕಾಸಿನ ವ್ಯವಸ್ಥೆಗೆ ಸಾಕಷ್ಟು ಕಷ್ಟದ ಒಂದು ಪರಿಸ್ಥಿತಿ ಇದ್ದಾಗ ತಮ್ಮ ಪತ್ನಿ ಶಾರದವರ ಒಂದು ಮಾಂಗಲ್ಯ ಮತ್ತೆ ಇತರೆ ಒಡವೆಗಳನ್ನ ಕೂಡ ಮಾರಿದ್ರಿ ಅನ್ನೋ ವಿಚಾರ ಕೂಡ ನಾನು ಕೇಳ್ಪಟ್ಟೆ. ಇದು ಸಾಕಷ್ಟು ಜನ ನನ್ನ ಹತ್ರ ವಿಷಯಗಳನ್ನ ಚರ್ಚೆ ಮಾಡಿದಾಗ ಈ ವಿಚಾರಗಳನ್ನ ಹೇಳ್ಕೊಂಡ್ರು ಕೂಡ. ಸೊ ಅಷ್ಟೊಂದು ಡೆಡಿಕೇಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಮನಸ್ಥಿತಿ ಯಾವ ತರ ಇತ್ತು? ಮೇಡಮ್ ಅವರು ಯಾವ ತರ ನಿಮ್ಗೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಅನ್ನೋದು? ವಿದಿಶೆಯ ವಿದೂಷಕರು ನಾಟಕ ಮಾಡಿದಾಗ್ಲೇನೆ
ಬೇರೆ ಬೇರೆ ಪ್ರದರ್ಶನ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ನಮಗೂ ಇತ್ತು. ಸರಿ 2-3 ಪ್ರದರ್ಶನ ಆಗಿ ನಾವು ಹೋಗಿ ಬರೋದಕ್ಕೆ ನಮ್ಗೆ ಬೇಕಾದಷ್ಟು ಖರ್ಚಾಗ್ತಾ ಇದೆ. ಹೌದು ಹೌದು, ಪ್ರಯಾಣಕ್ಕೇನೆ ಬೇಕು. ತುಂಬಾ ದೊಡ್ಡ ಒಂದು ದಂಡ, ದೊಡ್ಡ ದಂಡ, ಒಂದು ಹೆಚ್ಚು ಕಮ್ಮಿ ಒಂದು ಬಸ್ ಮಾಡ್ಕೊಂಡು ಹೋಗ್ಬೇಕಾದಂತ ಇದೇನೆ. ಸರಿ, ನಾಟಕ ಮಾಡ್ಕೊಂಡು ನಾವು ಹೋದಾಗ ಯಾರಲ್ಲಿ ನಮ್ಗೆ ಸ್ಪಾನ್ಸರ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ. ಸರಿ, ಏನ್ ಮಾಡ್ಬೇಕು ಅವಾಗ? ಸರಿ, ನಮ್ಗೆ ಸ್ಪಾನ್ಸರ್ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ, ನಾನು ಕೊಡೋರಿಗೆ ನಾನು ದುಡ್ಡು ಕೊಡ್ಲೇಬೇಕು. ಹೌದು. ಈಗ ನಾಟಕ ಒಂದು ರಂಗಕ್ಕೆ ಒಂದು ಸುಪ್ರಸಿದ್ಧವಾದ ಒಂದು ರಂಗಮಂದಿರ ಇಲ್ಲ ಅನ್ನೋ ಒಂದು ವಿಚಾರ ನಿಮ್ಗೆ ಆಲ್ರೆಡಿ ಗಮನದಲ್ಲಿ ಇತ್ತು. ಆದ್ರೆ ಅಲ್ಲಿ ಆಚಾರ್ಯ ಸ್ಕೂಲಲ್ಲಿ ಈಗ ರಂಗಮಂದಿರ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಈ ರಂಗಮಂದಿರ ಕಟ್ಟೋದಕ್ಕೆ ತಾವೇ ನೇರವಾದ ಒಂದು ಕಾರಣ ಅಂತ ಕೂಡ ನಾನು ಕೇಳ್ಪಟ್ಟೆ. ಅದು ಒಂದು ಚಾಲೆಂಜಿನ ಒಂದು ಮೇರೆಗೆ ಕಟ್ಟಿದ್ದು ಅಂತ ಕೂಡ ನಾನು ಕೇಳ್ಪಟ್ಟೆ. ಸೊ ಆ ರಂಗಮಂದಿರ ನಿರ್ಮಾಣ ಆಗೋದಕ್ಕೆ ಮುಖ್ಯವಾಗಿ ಏನೆಲ್ಲ ಒಂದು ಕಾರಣಗಳಾಯ್ತು, ಏನೆಲ್ಲ ಒಂದು ಹಿನ್ನೆಲೆ ಆಗಿದೆ ಸರ್ ಅದಕ್ಕೆ? ಅದಕ್ಕೆ ಮುಖ್ಯವಾದ ಕಾರಣ, ನಾಟಕ ಅಕಾಡೆಮಿ ಪ್ರತಿ ವರ್ಷ ನಾಟಕೋತ್ಸವಗಳನ್ನ ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇದ್ರು. ಆವಾಗ ಚಂದ್ರಶೇಖರ್ ಕಂಬಾರರು ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಓಕೆ. ಆ ಅಕಾಡೆಮಿನಲ್ಲಿ ನನ್ನ ಸ್ನೇಹಿತ ಜೆ ಲೋಕೇಶ್ ಅಂತ, ಅವರು ನಾನು ಬ್ಯಾಂಕಲ್ಲಿ ನಾವಿಬ್ರು ಸಹೋದ್ಯೋಗಿಗಳು ಮತ್ತು ಯೂನಿಯನ್ ನಲ್ಲೂ ಕೂಡ ನಾವು ಪರಸ್ಪರ ಒಟ್ಟಾಗಿ ಕೆಲಸ ಮಾಡದಂತವ್ರು. ಅವರು ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ರು. ನಾನು ಅವ್ರ ಹತ್ರ ಯಾವಾಗ್ಲೂ ವಾದ ಮಾಡ್ತಾ ಇದ್ದೆ, ಏನಪ್ಪಾ ನೀವು ಗ್ರಾಮಾಂತರದವ್ರನ್ನ ಮರ್ತು ಬಿಡ್ತೀರಾ, ನಮ್ಗೆ ಏನಾದ್ರು ಒಂದು ಅವಕಾಶ ಮಾಡ್ಕೊಡ್ಬೇಕು. ಈ ವರ್ಷ ನಾವು ನಾಟಕೋತ್ಸವ ಮಾಡ್ತೀನಿ ನಾನು ನಮ್ಮೂರಲ್ಲಿ, ಅದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಲೋಕೇಶ್ ಅಂತ ನಮ್ಮ ಸ್ನೇಹಿತರನ್ನು ಬಲವಂತ ಮಾಡ್ತಾ ಇದ್ದೆ. ಸರಿ, ನಾನು ಬೇರೆ ಬೇರೆ ಕಡೆಯಿಂದ ಕಂಬಾರರಿಗೂ ಕೂಡ ನಾನು ಹೇಳಿಸಿದ್ದೆ. ಸರಿ, ಈ ವರ್ಷ ಮಾಡಕ್ಕೆ ಅವ್ರು ತೀರ್ಮಾನ ತಗೊಂಡು ನಾಟಕ ಮಾಡೋದಕ್ಕೆ ಅವ್ರು ಸಿದ್ಧತೆಗಳು ಮಾಡ್ಕೋಬೇಕಲ್ಲ. ಅವರು ಇನ್ಚಾರ್ಜ್, ಅವರು ಅಕಾಡೆಮಿ ಪರವಾಗಿ, ನಾನು ನಮ್ಮ ಸ್ಥಳೀಯವಾಗಿ ನಾವಿಬ್ರು ಇನ್ಚಾರ್ಜ್, ಸಂಚಾಲಕರು ನಾವಿಬ್ರು. ಸರಿ, ಲೋಕೇಶ್ ಅವರು ನಮ್ಮ ಥಿಯೇಟರ್ ನೋಡೋಣಪ್ಪ ಇವಾಗ ನಾಟಕ ಮಾಡೋದಕ್ಕೆ ಅಂತ ಹೇಳಿ ಬಂದ್ರು. ಥಿಯೇಟರ್ ನೋಡೋದಕ್ಕೆ ನಾವು ಕರ್ಕೊಂಡೋದೆ, ಆಚಾರ್ಯ ಕಾಲೇಜ್ ತಗೊಂಡೋದೆ, ನ್ಯಾಷನಲ್ ಕಾಲೇಜ್ ಕರ್ಕೊಂಡೋದೆ. ಸರಿ, ನೋಡಿದ್ರು ಅವರು, ಈ ಸ್ಟೇಜ್ ಇಟ್ಕೊಂಡು ನಾವು ನಾಟಕ ಮಾಡಕ್ಕಾಗಲ್ಲಪ್ಪ, ನಾನು ಬೇರೆ ಕಡೆ ಎಲ್ಗನ್ನ ಶಿಫ್ಟ್ ಮಾಡ್ಬಿಡ್ತೀನಿ, ಈ ವರ್ಷ ನಿನ್ ಕೈಲಿ ಆಗಲ್ಲ ನಿನ್ಗೆ ಅಂದ್ಬಿಟ್ರು. ನಮಗೆ ಆಸಕ್ತಿ ಇತ್ತಲ್ಲ, ಏನಾದ್ರೂ ಮಾಡ್ಲೇಬೇಕು ಈ ಸಲ ನಮ್ಮೂರಲ್ಲಿ ಬಂದಿರೋ ಅವಕಾಶ ನಾನು ಕಳ್ಕೋಬಾರದು ಅಂತ ಹೇಳಿ ನಾನು, ಕೃಷ್ಣ ಶೆಟ್ರು, ಆವಾಗ ನಮ್ಮ ಶ್ರೀನಿವಾಸ ಅಯ್ಯಂಗಾರರು ಇನ್ಚಾರ್ಜ್ ಇದ್ದಿದ್ದು, ಎಂ.ಎ. ಶ್ರೀನಿವಾಸ ಅಯ್ಯಂಗಾರ್. ಸರಿ, ಅವರು ಬಡಪಟ್ಟಿಗೆ ಒಪ್ಪಲ್ಲ ಅವರು, ಇರೋದನ್ನ ಅವರು ಕೆಡವೋದಕ್ಕೆ ಒಪ್ಪೋದಿಲ್ಲ. ಸರಿ, ನಾವು ನಾಟಕ ಯಾವಾಗ ನಮ್ಮ ಲೋಕೇಶ್ ಈ ತರ ಹೇಳ್ಬಿಟ್ಟು ನಮ್ಗೆ ಒಂಥರ ನಿರಾಸೆ ಆಯ್ತು. ಸರಿ, ನಾವು B.N. ರಾಮಯ್ಯನವ್ರ ಹತ್ರ ಹೋದ್ವಿ. ನಾವು ಶ್ರೀನಿವಾಸ ಅಯ್ಯಂಗಾರನ್ನ ಆಮೇಲೆ ಮಾತಾಡ್ಸೋಣ ಅಂತ ಹೇಳಿ B.N. ರಾಮಯ್ಯನವ್ರ ಹತ್ರ ಹೋದ್ವಿ. ಅವ್ರ ಪ್ರಿನ್ಸಿಪಾಲ್ ಅವಾಗ. ಸರ್, ಹಿಂಗಾಗಿದೆ, ಏನ್ ಮಾಡೋದು ಅಂತ ಹೇಳಿ, ನಾವು ಕಟ್ಕೊಡ್ತೀವಿ ನಾಟಕನ, ಸ್ಟೇಜ್ ಎಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಒಪ್ಸಿ, ಅವರು ನಮಗೆ ಬೆಂಬಲವಾಗಿ ನಿಂತ್ಕೊಂಡ್ರು B.N. ರಾಮಯ್ಯನವರು. ಸರಿ, ನೀವು ಒಡೆದು ಕಟ್ಸೋದಾದ್ರೆ ನೀವು ಮಾಡಿ, ನಾನು ಅದಕ್ಕೆ ಬೇಕಾದ್ದೆಲ್ಲ ಮಾಡ್ತೀನಿ, ಶ್ರೀನಿವಾಸ ಅಯ್ಯಂಗಾರ ನಾನು ಹೇಳಿ ನಿಮಗೆ ಒಪ್ಪಿಗೆ ಕೊಡಿಸ್ತೀನಿ ಅಂತ ಹೇಳಿ ಒಪ್ಪಿಗೆ ತಗೊಂಡ್ವಿ ನಾವು. ಸರಿ, ಆಮೇಲೆ ಒಂದು ಕಮಿಟಿನೇ ಮಾಡಿದ್ವಿ ನಾವು, ನಾಟಕೋತ್ಸವ ಕಮಿಟಿ ಅಂತ ಮಾಡಿದ್ವಿ. ನಮ್ಮ ಸುಬ್ಬಯ್ಯ ಶೆಟ್ರು ನಮ್ಮ ಸಮಿತಿಗೆ ಅಧ್ಯಕ್ಷರು. ನೋಡಿ, ಸುಬ್ಬಯ್ಯ ಶೆಟ್ರು ಆ ತನಕ ಯಾವುದು ಈ ರೀತಿ ಕೆಲಸಗಳು ಮುಂದೆ ಬರ್ತಾನೆ ಇರಲಿಲ್ಲ ಅವರು. ಬಟ್ ನಮ್ಮ ಬಗ್ಗೆ ಇದ್ದಂತ ಗೌರವ ನಂಬಿಕೆ ಮೇಲೆ ಅವರು ಬಂದ್ರು. ಎಲ್ಲ ಇಲಾಖೆಗಳನ್ನ ಅವ್ರನ್ನು ಸೇರಿಸ್ಕೊಂಡು ನಾವು ಅವತ್ತು ಒಂದು ಸಮಿತಿ ಮಾಡ್ಕೊಂಡ್ವಿ. ಸರಿ, ಅಲ್ಲಿ ಶ್ರೀನಿವಾಸ್ ಅಂತ ಒಬ್ರು ಇಂಜಿನಿಯರ್ ಬಂದಿದ್ರು, ಇದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರನ್ನ ಹೋಗಿ ನೋಡಿದ್ವಿ. ಸರಿ, ದುಡ್ಡು ಬೇಕಲ್ಲ, ಯಾರು ಕೊಡ್ತಾರೆ? ನಮ್ಗೆ ಅಲ್ಲಿ 7,500 ರೂಪಾಯಿ ಒಟ್ಟು ನಾಟಕೋತ್ಸವಕ್ಕೆ ಕೊಡ್ತಾ ಇದ್ರು ದುಡ್ಡು ಅವಾಗ. ಆ ದುಡ್ಡಲ್ಲಿ ನಮ್ಮ ಲೋಕೇಶ್ ಅವರೇ ನೋಡ್ಕೊತಾ ಇದ್ರು. ತಂಡಗಳಿಗೆ ಬರೋರಿಗೆ ದುಡ್ಡು ಕೊಡೋದು ಎಷ್ಟೋ ಅವ್ರ ಕೆಲಸ ಆಯ್ತು. ಸರಿ, ನಾವು ಅವ್ರನ್ನ ಶ್ರೀನಿವಾಸನ ಇಂಜಿನಿಯರ್ನ ಹೋಗಿ ನೋಡಿದ್ವಿ. ಸರಿ, ಆಮೇಲೆ ಇವರು ರಾಮಮೂರ್ತಿಗಳು ಅಂತ ನಮ್ಮ ಏಷ್ಯಾದಲ್ಲೇನೆ ಪ್ರಸಿದ್ಧರಾದಂತ ರಂಗಭೂಮಿ ಮತ್ತು ಲೈಟಿಂಗ್ ತಜ್ಞರವರು, ಅವ್ರನ್ನ ಕರ್ಕೊಂಡ್ಬಂದು ನಾವು ಇದು ಮಾಡಿಸಿದ್ವಿ, ಪ್ಲಾನ್ ಮಾಡಿಸಿದ್ವಿ. ಅವರು ರಂಗಭೂಮಿ ಹೇಗೆ, ಸ್ಟೇಜ್ ಹೇಗೆ ಬರಬೇಕು ಅಂತೇಳಿ ಅವರು ನಮಗೋಸ್ಕರ ಪ್ರೀತಿಯಿಂದ ಬಂದು ಉಚಿತವಾಗಿ ಮಾಡಿಕೊಟ್ಟವ್ರು ಸ್ಟೇಜ್. ಸರಿ, ಅದೆಲ್ಲ ಆಯ್ತು. ರಂಗಭೂಮಿ ಅಂತೂ ನಾಟಕೋತ್ಸವಕ್ಕೆ ಊರಿನ ಮಕ್ಕಳು ಜನಗಳು ಎಲ್ಲ ಸೇರಿ
ಜೊತೆಗಾಗಿ ಕಟ್ಟಿದಂತ ರಂಗಭೂಮಿ ಅದು. ಹೌದು, ಇನ್ಫ್ಯಾಕ್ಟ್ ಅಲ್ಲಿ ಕೇಳಿ ನೋಡಿದೆ ಆ ರಂಗಭೂಮಿದು ತಯಾರಿ ಇನ್ನೇನು ನಾಟಕೋತ್ಸವ ಹತ್ರಕ್ಕೆ ಬರ್ತಾ ಇದೆ, ಇಲ್ಲಿ ತಯಾರಾಗಿಲ್ಲ ಅಂತ ಅವರೆಲ್ಲ ಕೋಪ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳಿ. ನೆಕ್ಸ್ಟ್ ಬಾಲ್ಯದ ನೋಡಿದ್ರೆ ಅಲ್ಲಿ ಸ್ಕೂಲ್ ವಿದ್ಯಾರ್ಥಿಗಳು ಸಮೇತ ಮಾಸ್ಟರ್ಗಳು ಸಮೇತ ಅಲ್ಲಿ ರಂಗಭೂಮಿನ ರಂಗಮಂಟಪನ ಕಟ್ಟಬೇಕು ಅನ್ನುವಂತ ಒಂದು ನಿರ್ಧಾರದಲ್ಲಿ ಇದ್ವಿ. ಅವರೆಲ್ಲ ಹೇಳಿದ ಸ್ಕೂಲ್ ನಾವು ಟ್ರ್ಯಾಕ್ಟರ್ಗಳಲ್ಲಿ ಇದ್ದವ್ರನ್ನೆಲ್ಲ ಹೋಗಿ ಕೇಳಿದ್ವಿ, ಅವರೆಲ್ಲ ಮರಳು ತಂದು ಹಾಕಿದ್ರು. ಫ್ರೇಮ್ ಏನು ಸ್ಟೇಜ್ ಬೇಕಾಗಿರ್ತಕ್ಕಂಥ ಚೌಕಾಕಾಗದ್ದನ್ನೆಲ್ಲ ನಮ್ಮ ಶ್ರೀನಿವಾಸ್ ಅವರು ಮಾಡಿಸ್ಕೊಟ್ರು. ನಮ್ಮ ಶಾಲೆಯ ಮಕ್ಕಳೇನೆ ಮರಳು ಎಲ್ಲ ತುಂಬಿ ಸ್ಟೇಜ್ ಮಾಡಿದ್ರು. ತುಂಬಾ ಅದ್ಭುತವಾದಂತ ಸ್ಟೇಜ್ ಹಾಕಿ ನಾಟಕೋತ್ಸವ 7 ದಿನಗಳ ನಾಟಕೋತ್ಸವ ಆಯ್ತು. 5 ದಿನ ಅವಕಾಶ ಇರೋದು ಸಾಮಾನ್ಯವಾಗಿ. ಆ ಕಡೆ 2 ದಿನ ನಾವು ಸಂಸ್ಕೃತಿ ಇಲಾಖೆ ಅವ್ರನ್ನೆಲ್ಲ ನಾವು ಹೇಳಿದ್ರಿಂದ ಅವ್ರು 2 ದಿನ ನಾಟಕ ಎಕ್ಸ್ಟ್ರಾ ನಮಗೆ ಮಾಡಿಕೊಟ್ರು. 7 ದಿನಗಳ ನಾಟಕೋತ್ಸವ ಆ ಊರಿನ ಇತಿಹಾಸದಲ್ಲಿ ಇವತ್ತಿನ ತನಕ ಅಂತ ಒಂದು ದೊಡ್ಡ ನಾಟಕೋತ್ಸವ ಇವತ್ತಿನ ತನಕ ನಡೆದಿಲ್ಲ. ಅದು ಆ ರೀತಿ ನಡೀತು. ತುಂಬಾ ದೊಡ್ಡ ದೊಡ್ಡ ತಂಡ, ನಾಗಾಭರಣ ಅವ್ರದ್ದು ತಂಡ, ನಮ್ಮ ನಾಗೇಶ್ ಅವ್ರದ್ದು ಬಹಳ ದೊಡ್ಡ ತಂಡಗಳೆಲ್ಲ ಬಂತು ನಮ್ಮ ನಾಟಕೋತ್ಸವ ನಾಟಕ ಮಾಡಿದ್ರು. ಸೊ ಆ ಒಂದು ರಂಗಮಂದಿರ ನಿರ್ಮಾಣ ಸಾಕಷ್ಟು ಜನರ ಒಂದು ನಾಟಕ ಪ್ರದರ್ಶನ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗಲೂ ಕೂಡ ಉಪಯೋಗ ಆಗ್ತಾ ಇದೆ ಆಕ್ಚುಲಿ. ನಂತರ ನೀವು 1975ರಲ್ಲಿ ತುರ್ತು ಪರಿಸ್ಥಿತಿ ಇದ್ದಂತ ಸಮಯ, ಗೌರಿಬಿದನೂರಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿಭಟನೆಗಳು ಮಾಡುವಂಥದ್ದು ಅಥವಾ ಒಂದು ನಿಧಿ ಸಂಗ್ರಹ ಮಾಡಿಬಿಟ್ಟು ಸಾಕಷ್ಟು ಜನಕ್ಕೆ ನೆರವು ಕೊಡ್ತಾ ಇದ್ದಂತ ಒಂದು ವಿಷಯಗಳನ್ನ ಕೇಳ್ಪಟ್ಟೆ ಸರ್. ಯಾವ ರೀತಿ ಇರ್ತಾ ಇತ್ತು, ಯಾರೆಲ್ಲ ಬೆಂಬಲಕ್ಕೆ ನಿಮ್ ಜೊತೆ ಇರ್ತಾ ಇದ್ರು, ಟೀಮ್ ಯಾವ ತರ ಇರ್ತಾ ಇತ್ತು ಆ ಟೈಮಲ್ಲಿ ಅಂತ? ಅವಾಗ ತುರ್ತು ಪರಿಸ್ಥಿತಿ, ನನ್ನ ಮದುವೆ ಆದ ಒಂದು ವಾರದಲ್ಲೇನೆ ತುರ್ತು ಪರಿಸ್ಥಿತಿ ಬಂತು. ಸರಿ, ನಮಗೆ ಬೆಂಗಳೂರಲ್ಲಿ ನಾನು ಸಂಸಾರ ಹೂಡಿದ್ದೆ. ತುರ್ತು ಪರಿಸ್ಥಿತಿ ಬಂದಿದ್ರಿಂದ ನನಗೆ ಟ್ರಾನ್ಸ್ಫರ್ ಬೆಂಗಳೂರಿಗೆ ಸಿಗುತ್ತೆ ಅನ್ನೋದು ಅನುಮಾನ ಇತ್ತು ನನಗೆ. ಸರಿ, ನಾನು ಸಂಸಾರವನ್ನು ಗೌರಿಬಿದನೂರಲ್ಲೇ ಮಾಡಬೇಕು ಅಂತ ಹೇಳಿ ಮನೆಯೆಲ್ಲ ಮಾಡಿದ್ವಿ. ಈ ತುರ್ತು ಪರಿಸ್ಥಿತಿ ಅದೇ ಬಂದಿದ್ರಿಂದ ಜನಸಂಪರ್ಕ ನಮಗೆ ಬೇಕು. ತುರ್ತು ಪರಿಸ್ಥಿತಿ ಜನಕ್ಕೆ ವಿಷಯ ತಿಳಿಸೋದಕ್ಕೂ ಒಂದು ಮಾಧ್ಯಮ ಬೇಕು ನಮ್ಗೆ. ಸೊ ರಂಗಭೂಮಿ ಬಿಟ್ರೆ ಯಾವ ಮಾಧ್ಯಮದ ಮೂಲಕ ನಾವು ತಿಳಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ನಾವು ನಾಟಕಗಳನ್ನ, ಸಣ್ಣ ಸಣ್ಣ ಏಕಾಂತ ನಾಟಕಗಳನ್ನ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿ ಗೌರಿಬಿದನೂರು, ಚಿಂತಾಮಣಿ ಅಲ್ಲೆಲ್ಲ ನಮ್ಮ ತಂಡನ ಕರ್ಕೊಂಡೋಗಿ ನಾಟಕ ಮಾಡ್ತಿದ್ವಿ. ಆಮೇಲೆ ನಮ್ಮ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅನೇಕ ಹಿರಿಯ ಮುಖಂಡರು ಬಂದು ನಮ್ಮ ಮನೆಯಲ್ಲಿ ನಿಲ್ತಾ ಇದ್ರು. ಬಾಬುರಾವ್ ದೇಶಪಾಂಡೆ ಅಂತ ಧಾರವಾಡದವರು, ಅವ್ರು ಬಹಳ ದೊಡ್ಡ ಜನಸಂಘದ ಇವರವರು. ನಮ್ಮ ವೆಂಕಟರಾಮ್ ಅಂತ ನಮ್ಮ ಭಾವ ಅವರು, ಆಮೇಲೆ ಇವರು ಲಕ್ಷ್ಮೀ ಸಾಗರ್ ಅವರು, ಇವರೆಲ್ಲ ರಾತ್ರಿ 11 ಗಂಟೆ 12 ಗಂಟೆಗೆ ನಮ್ಮ ಮನೆಗೆ ಬಂದು ಮಲಗಿದ್ದು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಬಸ್ಸು ಟ್ರೈನು ಹಿಡ್ಕೊಂಡು ಬೇರೆ ಊರುಗಳಿಗೆ ಹೋಗ್ತಾ ಇದ್ರು. ನಾವು ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ. ನಮ್ಮ ಮನೆಗೆ ಇವರು ಬಂದಿದ್ರು ಹೋದ್ರು ಅನ್ನೋ ವಿಷಯ ಕೂಡ ಆ ಸಂದರ್ಭದಲ್ಲಿ ಗೊತ್ತಾಗದಾಗೆ ಮಾಡ್ತಾ ಇದ್ದೀವಿ. JP ಅವರು ತುರ್ತು ಪರಿಸ್ಥಿತಿ ತೆಗೆದ್ಮೇಲೆ ಜಯಪ್ರಕಾಶ್ ನಾರಾಯಣ್ ಅವರು ಬೆಂಗಳೂರಿಗೆ ಬಂದಿದ್ರು. ಈಗ ನಿಧಿ ಸಂಗ್ರಹ ಮಾಡ್ಕೊಡ್ಬೇಕಾಗಿತ್ತು ಅವ್ರಿಗೆ ಕಾರ್ಯಕ್ರಮಕ್ಕೆ. ಸೊ ನಾವು ನಮ್ಮ ಆಸಕ್ತರೆಲ್ಲ ಯಾರು ಇರ್ತಾರೋ ಅದ್ರ ನಮ್ಮ ಬಗ್ಗೆ ಗೌರವದಿಂದ ಮಾತಾಡೋರು ಎಲ್ಲ ಒಂದಿಷ್ಟು ಸರ್ಕಾರಿ ನೌಕರರು ಕೂಡ ನಮ್ಗೆ 100-50 ಎಲ್ಲ ಕೊಟ್ಟು ಆ ಕಾಲಕ್ಕೆ ನಿಧಿ ಸಂಗ್ರಹ ಮಾಡಿ ನಾವು ಕೊಡ್ತಾ ಇದ್ವಿ. ಅವತ್ತಿನ ಪ್ರಯತ್ನ ಯಾವ ಅವಕಾಶನೂ ನಾನು ಉಪಯೋಗಿಸ್ಕೊಳ್ಳದೆ ಬಿಡ್ತಿರ್ಲಿಲ್ಲ. ಯಾವುದೇ ಹಾಕೊಳ್ಳಿ ಅವಕಾಶ ಬಂದಾಗ ನಾವು ಸಹಾಯ ಮಾಡಬೇಕು. ಜನ ಅಲ್ಲಿ ಒಂದು ದೇಶಕ್ಕಾಗಿ ಕೆಲಸ ಮಾಡುವಾಗ ನಾವಿಲ್ಲಿ ಹಿಂದೆ ತೊಡ್ಕೊಂಡು ಏನೋ ಆಗ್ಬಿಡುತ್ತೆ, ನನಗೇನೋ ಆಗ್ಬಿಡುತ್ತೆ ಅಂತ ಹೇಳಿ ಭಯ ಬಿದ್ದು ನಾವು ಹಿಂದೆ ಉಳಿಬಾರ್ದು ಅಂತ ಹೇಳಿ ನಮ್ಮ ತಾಲೂಕರು ಒಬ್ಬರೇ ಜೈಲಿಗೆ ಹೋಗಿದ್ದ ಅಶ್ವತ್ಥನಾರಾಯಣ ಗೌಡ್ರು. ಅವರು ಜೈಲಿಗೆ ಹೋದಾಗ ಕೂಡ ಸಾಕಷ್ಟು ಪ್ರತಿಭಟನೆಗಳೆಲ್ಲ ಮಾಡಿ ಅವ್ರೊಬ್ಬರೇ ಹೋಗಿದ್ವಿ. ಎಲ್ಲರೂ ತಂತಿ ಮೇಲೆ ನಡೀತಾ ಇರೋ ತರ ಇರೋ, ಯಾರು ಈಚೆ ಬರ್ತಾನೆ ಇರ್ಲಿಲ್ಲ ಅವ್ರು. ಸರ್, ಅನಂತರ ಮುಖ್ಯಮಂತ್ರಿ ಚಂದ್ರು ಅವರು ಗೌರಿಬಿದನೂರಲ್ಲಿದ್ದಾಗ ಅವ್ರಿಗೆ ಆಶ್ರಯ ಕೊಟ್ಟವರು ನೀವೇ ಅಂತ ವಿಚಾರ ಕೇಳ್ಪಟ್ಟೆ. ಅದೇ ರೀತಿ ಅವರ ಒಂದು ಎಲೆಕ್ಷನ್ ಟೈಮಲ್ಲಿ ಗೆದ್ದ ನಂತರ ಶಾಸಕರಾದ ಕೂಡ ಅವರ ಒಂದು ಕೆಲಸಗಳನ್ನ ನೀವೇ ಮುಂದೆ ನಿಂತು ನೋಡ್ಕೊಳ್ತಿದ್ರಿ ಅನ್ನೋ ಒಂದು ವಿಚಾರ ಕೂಡ ಕೇಳ್ಪಟ್ಟೆ. ಸರ್, ಹೇಗಿತ್ತು ಸರ್ ನಿಮ್ಮ ಮತ್ತೆ ಚಂದ್ರು ಅವ್ರ ನೆಂಟು? ಯಾವ ರೀತಿ ಅವರು ನಿಮ್ ಜೊತೆ ಬರ್ತಿದ್ರು ಅಂತ? ಚಂದ್ರು ನನಗೆ ನಮ್ಮ ಪ್ರಭು ನಾಟಕ ವರ್ಕ್ಶಾಪ್ ಮಾಡ್ತಾ ಇದ್ವಿ ಅಂತ ಹೇಳಿದ್ನಲ್ಲ, ಆವಾಗ ಇವರು ಮೈಮ್ ಹೇಳ್ಕೊಡೋಕೆ ನಮ್ಮ ಗೌರಿಬಿದನೂರಿಗೆ ನಾವು ಆಹ್ವಾನ ಮಾಡಿದ್ವಿ. ಇವರು ಮೈಮಲ್ಲಿ ಸ್ವಲ್ಪ ಪ್ರಸಿದ್ಧರಾಗಿದ್ದವ್ರು, ಪರಿಣಿತರು ಇವರು. ಸರಿ, ಆವಾಗ ನಮ್ಗೆ ಪರಿಚಯ ಆಗಿದ್ದವ್ರು. ಅದಾದ್ಮೇಲೆ ನಮ್ಗೇನು ಅಂತ ಒಡನಾಟ ಇರ್ಲಿಲ್ಲ ಅವರು.
ಸರಿ ಬೆಂಗಳೂರಿಗೆ ಬಂದಾಗ ನಾಟಕಗಳಿಗೆಲ್ಲ ಹೋಗ್ತಿದ್ವಿ, ಆವಾಗ ಪರಿಚಯ ಇತ್ತು. ಹ್ಮ್. ಸರಿ ಎಲೆಕ್ಷನ್ಗೆ ಬಂದು ಅವರು ಗೌರಿಬಿದನೂರಿಂದ ನಿಂತ್ಕೋಬೇಕು ಅಂತ ಆದಾಗ ಹ್ಮ್. ಸರಿ ಗೌರಿಬಿದನೂರಿಗೆ ಬಂದ್ರು ಅವರು. ಹ್ಮ್. ಗೌರಿಬಿದನೂರಿಗೆ ಬಂದಾಗ ಅವ್ರು ನಿಂತ್ಕೊಳ್ಳೋಕೆ ನೆಲೆ ಇರಲಿಲ್ಲ ಅವ್ರಿಗೆ. ಅವ್ರ ತಂಗಿ ಒಬ್ರು ಇದ್ರು ಕೂಡ ಅವ್ರು ಯಾಕೋ ಹ್ಮ್. ಅಲ್ಲಿ ಹೋಗಿ ಉಳ್ಕೊಳಕ್ ಅವ್ರೇನು ಅಷ್ಟು ಇಷ್ಟಪಡ್ಲಿಲ್ಲ ಅವರು. ಹ್ಮ್. 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 ಆಮೇಲೆ ರಾಜಾರಾಮ್ ನಾಮಿನೇಷನ್ ಪೇಪರ್ ಹಾಕ್ಬಿಟ್ಟು ಹ್ಮ್. ಬ್ಯಾಂಕಿಗೆ ನಾಮಿನೇಷನ್ ದುಡ್ಡು ಕಟ್ಬೇಕಲ್ಲ, ಅದಕ್ಕೆ ಬಂದಿದ್ರು. ಹ್ಮ್. ಹ್ಮ್. ಸರಿ ಸಾಯಂಕಾಲ ನಿಮ್ಮ ಮನೆಗೆ ಬರ್ತೀವಪ್ಪ ಹ್ಮ್. ಅಂತ ಹೇಳ್ಬಿಟ್ಟು ಹೋದ್ರು. ಸರಿ ಬನ್ನಿ, ಅವರು ಅವರೆಲ್ಲ ನಮ್ಮ ನಾಟಕದ ಹ್ಮ್. ಕಾರಣದಿಂದ ನಮ್ಗೆ ಮೊದಲಿಂದ ಪರಿಚಯ ಇದ್ದವ್ರೆ ಅವರೆಲ್ಲ. ಹ್ಮ್. 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 ನಾಟಕೋತ್ಸವ ಮಾಡಿದಾಗ ಅವರೆಲ್ಲ ಬಂದು ನಮ್ಮ ಮನೆಗಳಲ್ಲೇ ಇದ್ದು ಎಲ್ಲ ನಾಟಕೋತ್ಸವ ಮಾಡ್ತಿದ್ರಲ್ಲ, ಅದರಿಂದ ನಮಗೆ ಹ್ಮ್. ನಿಕಟವಾದಂಥ ಪರಿಚಯ ಇತ್ತು ನಮಗೆ. ಹ್ಮ್. ಸರಿ ಬಂದರು, ಸಾಯಂಕಾಲ ಬಂದರು. ರಾಜಾರಾಮ್ ಬಂದು ಹೇಳಿದ್ರು, ಈ ಥರ ನಮಗೆ ನಿಮ್ಮ ಮನೆಗೆ ಇದು ಮಾಡ್ಕೊತೀವಿ ಅಂತೇಳಿ. ನಮಗೇನು ನಾಟಕದವರಲ್ಲ, ನಮಗೇನು ಹ್ಮ್. ನಮ್ಮ ಮನೇನು ಅವ್ರ ಮನೇನು ಏನು ಅಂತ ವ್ಯತ್ಯಾಸ ಇಲ್ಲ, ಸರಿ ಬಂದು ಇರ್ಬೋದು ಅಂತ ಹೇಳಿದ್ವಿ. ಹ್ಮ್. ಸರಿ ನಮ್ಮ ಮನೇಲೆ ಚಂದ್ರು ಕಾಯಮಾಗಿ ಹ್ಮ್. ಏನು ಅವರು ಪ್ರಚಾರಕ್ಕೆ ಎಷ್ಟು ದಿನ ಇದ್ರು ಅವಾಗ ಅಷ್ಟು ದಿನಾನು ನಮ್ಮ ಮನೆಗೆ ಹ್ಮ್. ಬರೋರು, ಎಲ್ಲರೂ ಬರೋರು, ಬರೀ ಅವರೊಬ್ರು ಬರ್ತಿರ್ಲಿಲ್ವಲ್ಲ. ರಾತ್ರಿ ನಮಗೆ ರಾಜಕಾರಣ ಅಂತ ರಾಜಕಾರಣ ಮೇಲೆ ಪ್ರತಿಯೊಬ್ರು ಬರೋರು. ಸರಿ ರಾತ್ರಿ 12 ಗಂಟೆ 1 ಗಂಟೆ ತನಕ ಪ್ರಚಾರ ಆದ್ಮೇಲೂ ಕೂಡ ಬಂದ ಮೇಲೆ ಮಾತಾಡ್ಕೊಂಡೇ ಕೂತ್ಕೊಂಡಿದ್ದು ನಾವು. ಹ್ಮ್. ಆಮೇಲೆ ನಿದ್ದೆಗೆ ಹೋಗ್ತಾ ಇದ್ದಿದ್ದು. ಹ್ಮ್. ಮುಂದಿನ ಎಲೆಕ್ಷನ್ಗೆ ಮುಂದಿನ ಪ್ರಚಾರಕ್ಕೆ ಹೋಗೋ ತನಕನೂ ಹ್ಮ್. ಬೆಳಿಗ್ಗೆ ಯಾವ ಊರು ಏನು, ಅಲ್ಲಿ ಯಾರ್ಯಾರು ನೋಡಬೇಕು, ಏನು ಮಾಡಬೇಕು ಅಂತೇಳಿ ಹ್ಮ್. ನಮಗೆ ನಮ್ಮ ಲಕ್ಷ್ಮೀಪತಿಗಳ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೆ, Yes. ಆರ್.ಎನ್. ಲಕ್ಷ್ಮೀಪತಿ ಅವ್ರ ಜೊತೆ. ಹ್ಮ್. 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 ಅದರಿಂದ ನನ್ನ ತಾಲೂಕಿನ ಎಲ್ಲ ಭಾಗದಲ್ಲಿ ಎಲ್ಲ ಜನಗಳು ಹ್ಮ್. ಹ್ಮ್. ನಮಗೆ ಪರಿಚಯ ಇತ್ತು. ಹ್ಮ್. ಸರಿ ಅವ್ರಿಗೆ ನಾನು ಮಾರ್ಗದರ್ಶನ ಮಾಡ್ತಾ ಇದ್ದೆ ಆವಾಗ. ಹ್ಮ್. ಸರಿ ಆಮೇಲೆ ಪ್ರಚಂಡ ಬಹುಮತದಿಂದ ಗೆದ್ರು ಕೂಡ ಅವರು. ಇನ್ಫ್ಯಾಕ್ಟ್ ಅವ್ರಿಗೆ ಟಿಕೆಟ್ ಸಿಗ್ದಾಗ ಕೂಡ ಸಾಕಷ್ಟು ಗಲಾಟೆಗಳು ಆಗಿದ್ವು ಅಂತ ಕೇಳ್ಪಟ್ಟೆ ಸರ್, ಚಂದ್ರು ಅವ್ರಿಗೆ. ಒಂದ್ ಕಡೆ ಮಾತ್ರ ಆಯ್ತು ಅಷ್ಟೇನೆ. ಹ್ಮ್. ಪಾಪ ಇನ್ನೂರು ಊರ ಹತ್ರ ಒಂದ್ಸಲ ಹ್ಮ್. ಅಡ್ಡ ಹಾಕಿದ್ರು ಅಂತ ಸುದ್ದಿನೇ. ಹ್ಮ್. ಹ್ಮ್. ಅಷ್ಟು ಬಿಟ್ರೆ ಇನ್ನೆಲ್ಲೂ ಏನು ಹ್ಮ್. ಅಂತ ಅಡ್ಡಿ ಏನು ಆಗಲಿಲ್ಲ ಅವ್ರಿಗೆ. ಓಕೆ. ಅದೊಂಥರ ಅವಕಾಶದ ಕಾರಣದಿಂದ ಅವ್ರು ಗೆದ್ರು ಅಷ್ಟೇ. ಹ್ಮ್. 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 ಪರಿಸ್ಥಿತಿ ಆಗಿತ್ತು. ಹ್ಮ್. ಹ್ಮ್. ನಂತರ ಅವರ ಒಂದು ಶಾಸಕ ಆದ್ಮೇಲೆ ಅವರ ಒಂದು ಕೆಲಸಗಳನ್ನ ಮುಂದೆ ನಿಂತು ನೀವೇ ಮಾಡ್ಕೊಡ್ತಿದ್ರಿ ಅನ್ನೋ ವಿಚಾರ ಕೇಳ್ಪಟ್ಟೆ. ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ಬೇಕಾದ್ರು ಅಥವಾ ಏನೇ ಒಂದು ಅವರ ಒಂದು ಸಮಕ್ಷಮದಲ್ಲಿ ನಡೀಬೇಕಾದ್ರು ನಿಮ್ಮ ಮನೆ ಒಂದು ಕೇಂದ್ರವಾಗಿತ್ತು ಅನ್ನೋ ವಿಚಾರ ಕೇಳ್ಪಟ್ಟೆ ಸರ್. ಚಂದ್ರು ನಮ್ಮ ಮನೆಗೆ ಇದ್ದಿದ್ರಿಂದ ಹ್ಮ್. ಸಹಜವಾಗಿ ತಾಲೂಕಿನ ಎಲ್ಲ ಅಧಿಕಾರಿಗಳು ನಮ್ಮ ಮನೆಗೆ ಬರೋರು. ಹ್ಮ್. 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 ಅವ್ರಿಗೆ ಮಾಮೂಲಲ್ವಾ ಅದು. ಹ್ಮ್. ಹ್ಮ್. ಸರಿ ಎಲ್ಲ ಅಧಿಕಾರಿಗಳು ಬರೋರು, ಹ್ಮ್. ಮಾಡ್ತಾ ಇದ್ರು. ಬಟ್ ನಾನು ಅವರ ನಿತ್ಯ ರಾಜಕಾರಣದಲ್ಲಿ ನಾನು ಭಾಗವಹಿಸ್ತಾ ಇರಲಿಲ್ಲ. ಓಕೆ. ಓಕೆ. ಹ್ಮ್. ನಾನು ಪಾಲಿಸಿ, ತತ್ವ, ಆದರ್ಶ, ಸಿದ್ಧಾಂತ ಬಿಟ್ಟರೆ ಹ್ಮ್. ಹ್ಮ್. ನೀನು ಇದು ಮಾಡು, ಇದು ಬಿಡು, ಇವರು ಸಹಾಯ ಮಾಡು, ಇವರು ಮಾಡಬೇಡ ಅಂತ ನಾನು ಯಾವತ್ತು ಓಕೆ. ಓಕೆ. ಇರ್ತಿಲ್ಲ. ಆ ಸ್ವತಂತ್ರ ಅವ್ರಿಗೆ ಬಿಟ್ಬಿಟ್ಟಿದ್ದೆ ನಾನು. ಹ್ಮ್. ನಾವು ಮಾಡಿದ್ರು ಕೂಡ ಅಷ್ಟೇ. ಹ್ಮ್. ನಮ್ಮ ಶ್ರೀಮತಿಯವರು ಹ್ಮ್. ಉಪಾಧ್ಯಕ್ಷರಾಗಿದ್ದ ಕಾಲದಲ್ಲೂ ಕೂಡ ಹ್ಮ್. ನಾನು ಅವರಿಗೆ ಮುನ್ಸಿಪಲ್ ಕೆಲಸದಲ್ಲಿ ನಾನು ಯಾವತ್ತು ಹ್ಮ್. ಹಸ್ತಕ್ಷೇಪ ಮಾಡಿದವನಲ್ಲ ನಾನು. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ. ಏನಾದ್ರು ಇದ್ರೆ ನಾನು ಮನೆಯಲ್ಲಿ ಹೇಳಿರ್ತಿದ್ದೆ ವಿನಃ ಹ್ಮ್. ಉಳಿದಂಗೆ ನಾನು ಯಾವತ್ತೂ ಹಸ್ತಕ್ಷೇಪ ಮಾಡ್ತಿರ್ಲಿಲ್ಲ. ಹ್ಮ್. ಹ್ಮ್. ಸೊ ಇವರು ನಮ್ಗೆ 5 ವರ್ಷ ಮನೆಗೆ ಹ್ಮ್. ಹ್ಮ್. ಇದ್ರು. ಹ್ಮ್. ಚೆನ್ನಾಗಿತ್ತು 5 ವರ್ಷ. ಹ್ಮ್. ಏನಾದ್ರು ಕೆಲಸ ಕಾರ್ಯ ಮಾಡಬೇಕು ಅಂತ ನನಗೆ ತಿಳಿದಂತ ಮಾರ್ಗದರ್ಶನ ಮಾಡಿದೆ. ಹ್ಮ್. 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 ಅದರಲ್ಲಿ ಒಂದು ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರೆ ಹ್ಮ್. ವಿದ್ರಾಶ್ವತ್ಥಕ್ಕೆ ಸಂಬಂಧಪಟ್ಟಿದ್ದು. ವಿದ್ರಾಶ್ವತ್ಥಕ್ಕೆ ಒಂದು ಸ್ಮಾರಕ ಬೇಕು. ಅವಾಗ ಹ್ಮ್. ಯಾಕ ವಿಷಯ ಬಂತು ಅಂದ್ರೆ ಹ್ಮ್. ರಾಮಚಂದ್ರ ರಾವ್ ಅಂತ ಒಬ್ರು ಸಹಕಾರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹ್ಮ್. ಹ್ಮ್. ಅವರು ಮತ್ತು ಕೃಷ್ಣಯ್ಯ ಶೆಟ್ರು ರೋಟರಿ ಕ್ಲಬ್ ಸದಸ್ಯರವರು. ಹ್ಮ್. ಹ್ಮ್. ಅವರು ವಿದ್ರಾಶ್ವತ್ಥ ಸತ್ಯಾಗ್ರಹದ 50ನೇ ವರ್ಷದ್ದು ಒಂದು ಕಾರ್ಯಕ್ರಮ ಮಾಡ್ಬೇಕು ಸರ್ ಅಂತ ಹ್ಮ್. ಹ್ಮ್. ನಮ್ಮ ಹತ್ರ ಬಂದು, ಹ್ಮ್. ಇನ್ನೇನಾದ್ರು ಇದ್ರೆ ನೀವು ಹೇಳಿ, ನಾವು ಈ ತರ ಅನ್ಕೊಂಡಿದೀವಿ, ಹ್ಮ್. ರೋಟರಿ ಕ್ಲಬ್ ಮೂಲಕ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ. ನನಗೆ ಅವಾಗ ಅದಕ್ಕೆ ಮುಂಚೆ ನಾನು ಪತ್ರಿಕೆಗಳಲ್ಲಿ ಬರಿತಾ ಇದ್ದೆ, ಹ್ಮ್. ಹ್ಮ್. ವಿದ್ರಾಶ್ವತ್ಥದಲ್ಲಿ ಸ್ಮಾರಕ ಆಗ್ಬೇಕು, ಹ್ಮ್. ಇದರಲ್ಲಿ ಶಿವಪುರ ಹೇಗಿದೆ ಒಂದು ಸ್ಮಾರಕ ಆಗಿದೆಯೋ ಅಂಥದ್ದೇ ಸ್ಮಾರಕ ನಮ್ಮೂರಲ್ಲಿ ಆಗ್ಬೇಕು ಅಂತೇಳಿ ಹ್ಮ್. ನಾನು ಅವಾಗ ಅವಕಾಶ ಸಿಕ್ಕಿದಾಗೆಲ್ಲ ನಾನು ಪತ್ರಿಕೆಗಳಿಗೆ ನಾನು ಬರಿತಾ ಇದ್ದೆ. ಹ್ಮ್. ಸರಿ 50ನೇ ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಯಾವಾಗ ಅವ್ರು ನನ್ನ ಹತ್ರ ಪ್ರಸ್ತಾಪ ಮಾಡಿದ್ರು, ಹ್ಮ್. ಅವಾಗ ನನಗೆ ಅನಿಸ್ತು ಹ್ಮ್. ಈ ಅವಕಾಶನ ಉಪಯೋಗಿಸ್ಕೊಂಡು ಸರ್ಕಾರನ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ, ದೊಡ್ಡ ಕಾರ್ಯಕ್ರಮ ಮಾಡೋಣ, ಓಕೆ. ಸಣ್ಣ ಕಾರ್ಯಕ್ರಮ ಮಾಡಿ ಒಂದು ದಿನಕ್ಕೆ ಮುಗಿಸೋದು ಬೇಡ, ಹ್ಮ್. ಇದರ ಹಿಂದೆ ಒಂದು ಒಳ್ಳೆ ಉದ್ದೇಶ ನಮಗೆ ಇರಬೇಕು ಅಂತ ಹೇಳಿ ನಾನು ರಾಮಚಂದ್ರ ಅವ್ರಿಗೆ, ಕೃಷ್ಣಯ್ಯ ಶೆಟ್ಟರಿಗೆ ಹೇಳಿ
ಸರಿ ಚಂದ್ರುನೇ ಅವಾಗ MLA ಆಗಿದ್ದರಿಂದ ನಾನು ಸಂಪೂರ್ಣ ಸ್ವಾತಂತ್ರ್ಯ ತಗೊಂಡು ಕೃಷ್ಣಾಯರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂಗೆ ಒಂದು ಸಮಿತಿ ಮಾಡ್ಕೊಂಡು ಕೆಲಸ ಶುರು ಮಾಡಿದ್ವಿ. ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿಗಳಾಗಿದ್ರು. ಸರಿ ಅವರು ಹೋಗಿ ಕರೆದು ನಾನು ಚಂದ್ರು ಇಬ್ರು ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ವಿ. ಅವರು ಒಪ್ಕೊಂಡು ನಿಮ್ಗೆ ಆಮೇಲೆ ಸಹಾಯ ಕೂಡ ಧನ ಸಹಾಯ ಕೂಡ ಮಾಡಿದ್ರು. ಜಾಹೀರಾತುಗಳನ್ನ ಕೊಡಿಸೋದ್ರ ಮೂಲಕ ಅವರು ಸಹಾಯ ಕೂಡ ಮಾಡಿದ್ರು. ಸೊ ಅದೇ ಟೈಮಲ್ಲಿ ಯಾವುದೋ ಒಂದು ರೇವಜಿತ್ತು ಪ್ರಕರಣ ಯಾವುದೋ ಬಂದು ಹೆಗಡೆ ಅವರು ರಾಜೀನಾಮೆ ಕೊಡ್ಬೇಕಾಗಿ ಬಂತು. ಆವತ್ತು ಅವರು ಬರಲಿಲ್ಲ. ಸರ್ಕಾರದ ಪರವಾಗಿ PGR ಸಿಂಧಿಯಾ ಅವರು ನಮ್ಮ ಸಮಾವೇಶಕ್ಕೆ ಬಂದರು. 50 ಜನ ಸ್ವಾತಂತ್ರ್ಯ ಹೋರಾಟಗಾರರು ಸನ್ಮಾನ ಮಾಡಿ ಸರಿ ನಾನು ಅವತ್ತು ಒಂದು ಮನವಿ ಪತ್ರ ಕೊಟ್ಟೆ ಸರ್ಕಾರಕ್ಕೆ, ಸಿಂಧಿಯಾ ಅವರಿಗೆ. ಈ ರೀತಿ ನಮಗೊಂದು ಸ್ಮಾರಕ ಆಗಬೇಕು ನಮ್ಮೂರಲ್ಲಿ ಈ ಜಾಗದಲ್ಲಿ ಅಂತ ಹೇಳಿ ಕೊಟ್ಟೆ. ಅದೇ ಪತ್ರದ ಆಧಾರದ ಮೇಲೆ ಇವತ್ತು ಯಾರನ್ನ ಹೋಗಿ ನೋಡಿ ನನ್ನ ಕೈ ಬರಹ ಇರ್ತಕ್ಕಂಥ ಪತ್ರ ಸರ್ಕಾರದಲ್ಲಿದೆ. ಅದರ ಮೇಲೆ ಆದೇಶ ಆಗಿತ್ತು ಇಲ್ಲಿ ಸ್ಮಾರಕ ಆಗ್ಬೇಕು ಅಂತ. ಮುಂಚಿನ ಬಜೆಟ್ ಅಲ್ಲಿ ಸಿಂಧಿಯಾ ಆಶ್ವಾಸನೆ ಕೊಟ್ಟರು, ನಾವು ಮಾಡ್ತೀವಿ, ಮುಂದಿನ ಬಜೆಟ್ ಅಲ್ಲಿ ಇದನ್ನ ಸೇರಿಸ್ತೀವಿ ಅಂತ ಹೇಳಿ ಸಿಂಧಿಯಾ ಅವರು ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಕೊಟ್ಟ ಪ್ರಕಾರನೇ ನಡ್ಕೊಂಡ್ರು. 3 ಜನ MLAಗಳ ಕಾಲ ಸರಿತು, ನಿಮ್ಮ ಸ್ಮಾರಕ ಆಯ್ತು. ಮನವಿ ನಿಮ್ಮ ಒಂದು ಹೋರಾಟದ ಪಟ್ಟು ಇವತ್ತು ವೀರಶೋಧದ ನಿಂತ್ಕೊಂಡಿರೋದು ಅಥವಾ ಸಂಗ್ರಾಮ ಆಗಿರುವಂತದ್ದು ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಗೌರಿಬಿದನೂರು ಜನತೆಗೆ. ನಂತರ ಈಗ ರಾಜಕಾರಣದ ನಂಟು ನಿಮ್ಗೆ ಆವಾಗಿಂದ ಇದ್ದಿದ್ದರಿಂದ ನಿಮ್ಮ ಪತ್ನಿಯವರು ಒಂದು ಪುರಸಭೆಗೆ ಸ್ಪರ್ಧಿಸಿ ಉಪಾಧ್ಯಕ್ಷರು ಕೂಡ ಆದ್ರು. ನಂತರ ದಿನಗಳಲ್ಲಿ ಸಾಕಷ್ಟು ರಾಜಕಾರಣದ ಒಂದು ನಂಟು ನಿಮ್ಗೆ ಯಾಕೆ ಬರಲಿಲ್ಲ, ಅಥವಾ ನಿಮ್ಮ ಒಂದು ಕುಟುಂಬ ಇರ್ಬೋದು ಅಥವಾ ನೀವಿರ್ಬೋದು ರಾಜಕಾರಣಕ್ಕೆ ಯಾಕೆ ಎಂಟ್ರಿ ಆಗಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಪ್ರಶ್ನೆ ಸಾಮಾನ್ಯ ಮೂಡುತ್ತದೆ. ಇದು ವಿಚಾರ ಮಾತಾಡೋದು. ನಾವು ರಾಜಕಾರಣ ಮಾಡಕ್ ಬಂದಿದ್ದು ಒಂದು ಸೋಷಿಯಲ್ ಸರ್ವಿಸ್ ಅಂತ, ಸಮಾಜ ಸೇವೆ ಅಂತ ಮಾಡಕ್ ಬಂದವರು ನಾವು. ಅದನ್ನು ವೃತ್ತಿಯಾಗಿ ಮಾಡ್ಕೊಂಡು ಬರ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಯಾವತ್ತು ಇರ್ಲಿಲ್ಲ. ರಾಜಕಾರಣ ಬರ್ತಾ ಬರ್ತಾ ನಮ್ಮ ಮನೆ ಚರಂಡಿಗ ಸ್ಯಾಂಕ್ಷನ್ ಆಗಿದ್ದ ದುಡ್ಡನ್ನೇ ತಿನ್ನುವಂತ ಕಾಲ ಯಾವಾಗ ಬಂತೋ ಆವಾಗ ನಮ್ಮದಲ್ಲ ಇದು ಅಂತ ಹೇಳಿ ನಾವು ಬಿಟ್ಬಿಟ್ವಿ. ಮಾಡೋದ ರಾಜಕಾರಣದ ಒಂದು ಕೆಲವೊಂದು ನಡೆಯಬಾರದ ಘಟನೆಗಳು ನಡೆಯುವಂತ ಒಂದು ವಿಷಯಗಳು ನೋಡ್ತಿರ್ತೀರಿ. ಆ ಒಂದು ವಿಚಾರಗಳನ್ನ ಬೇಸರ ಪಟ್ಟು ರಾಜಕಾರಣ ದೂರ ಆಯ್ತಾ ಅನ್ನೋ ಒಂದು ವಿಷಯ, ಅದು ಒಂದು ಕಾರಣನೇ. ನಾವು ಜಾತ್ಯತೀತವಾಗಿ ಮೊದಲನೇ ಹೇಳಿದ್ನಲ್ಲ ನಾನು, ಜಾತ್ಯತೀತರು ನಾವು. ನಮಗೆಲ್ಲಾ ಜಾತಿಯವರು ಎಲ್ಲ ಜನಾಂಗದವರು ನಮಗೆ ಬೇಕಾದವರು. ನಮ್ಮ ಶ್ರೀಮತಿಯವರು ಎಲೆಕ್ಷನ್ಗೆ ನಿಂತಾಗ ನಮ್ಮ ಭಾಗದಲ್ಲೇನೆ ನಮಗೆ ಆ ರೀತಿಯ ಒಂದು ಬೇಸರದ ಸಂಗತಿ ನಡೆಯಿತು. ನಾವು ಇಂಥವ್ರು ಸಹಾಯ ಮಾಡಿದ್ದಾರೆ ಇಂಥ ಜನಾಂಗದವ್ರಿಗೆ, ಅದಕ್ಕೆ ನಾವು ಅವ್ರಿಗೆ ವೋಟ್ ಕೊಡಬಾರ್ದು ಅಂತ ಹೇಳಿ ಒಂದು ಗುಲ್ ಎಬ್ಸಿ ನಮ್ಮ ಶ್ರೀಮತಿಯವರು ಸೋಲೋ ಹಂಗ್ ಮಾಡಿದ್ರು. ಇವತ್ತಿಗೂ ಸಾಕಷ್ಟು ಕಲಾವಿದರಿರ್ಬೋದು, ಸಾಕಷ್ಟು ರಾಜಕೀಯ ವ್ಯಕ್ತಿಗಳಿರ್ಬೋದು, ತುಂಬಾ ದೊಡ್ಡ ವ್ಯಕ್ತಿಗಳಿರ್ಬೋದು, ನಿಮ್ಮ ಮನೆತನ ಇರ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರನ್ನ ನೆನೆಸ್ಕೊಳ್ಳುವಂತ ಕಾರ್ಯ ಆಗ್ತಿದೆ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಿದ್ದೀರಾ, ಒಂದು ಕೆಲಸ ಕೊಡಿಸೋದ್ರ ವಿಚಾರದಂತಿರ್ಬೋದು ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ಬೇರೆ ಒಂದು ದಾರಿಗೆ ಸಹಕಾರಿಯಾಗಿರುವಂತ ವಿಚಾರಗಳೆಲ್ಲ ಈಗಲೂ ಸಾಕಷ್ಟು ಜನ ನೆನೆಸ್ಕೊಳ್ತಿದ್ದಾರೆ. ಮುಖ್ಯವಾಗಿ HR ಗೋವಿಂದರಾಜ್ ಅವರು ಇರ್ಬೋದು ಮುಖ್ಯವಾಗಿ. ಸೊ ಆ ಒಂದು ಟೈಮಲ್ಲಿ ನೀವು ಅವ್ರಿಗೆ ಸಹಾಯ ಮಾಡಿರೋದು ಇವಾಗೂ ನೆನೆಸ್ಕೊಳ್ತಿರ್ತಾರೆ. ಸೊ ಹೀಗೆ ಅನೇಕ ರೀತಿಗೆ ಸಹಾಯ ಮಾಡಿದಿರಲ್ವಾ, ಆದ್ರೆ ಕೆಲವೊಬ್ಬರು ವಿಚಾರ ನೀವು ಮಾತಾಡಬಹುದು ಅಂತ. ನಾನು ನಮ್ಮ ಬ್ಯಾಂಕಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಕೆಲಸ ಕೊಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಟೆಂಪರರಿ ಕೆಲಸ ಮಾಡಿದವ್ರಿಗೆಲ್ಲ ಪರ್ಮನೆಂಟ್ ಕೆಲಸ ಆಯಿತು ನಮ್ಮ ಬ್ಯಾಂಕಲ್ಲೇನೆ. ಅವಕಾಶ ಬಂದಾಗ ನಾನು ಯಾರಿಗೂ ಸಹಾಯ ಕೇಳ್ಕೊಂಡು ಬಂದವ್ರಿಗೆ ಯಾರಿಗೂ ನಾನಾಗ್ಲಿ ನಮ್ಮ ಶ್ರೀಮತಿಯವರಾಗ್ಲಿ ಇಲ್ಲ ಅಂತ ಹೇಳಿದವರಲ್ಲ. ಅಂಥದ್ರಲ್ಲಿ ನಮ್ಮ ಗೋವಿಂದರಾಜು ಕೂಡ ಒಬ್ಬ. ಅವರು ಫಾರೆಸ್ಟ್ ಇದರಲ್ಲಿ ರಂಗಸ್ವಾಮಿ ಅಂತ ಇದ್ರು. ಅವರು ನಮ್ಮ ಮನೆಗೆ ಯಾವಾಗಲೂ ಚಂದ್ರು ಇದ್ದಾಗ ಬರ್ತಾ ಇದ್ರು. ಸರಿ ಸರ್ ಯಾವ್ದಾನ ಒಂದು ಕೆಲಸ ಹೇಳಿ ಸರ್ ಅಂತ ಕೇಳ್ತಾ ಇದ್ದ. ನಾನು ರಂಗಸ್ವಾಮಿ ಅವ್ರಿಗೆ ನಾನು ನಮ್ಮ ಶ್ರೀಮತಿ ಅವ್ರು ಹೇಳಿದ್ವಿ, ಈ ಹುಡುಗ ಒಳ್ಳೆ ಹುಡುಗ, ಏನಾದ್ರು ಒಂದು ಕೆಲಸ ಕೊಡಿ ಅಂತ ಹೇಳಿ. 200 ರೂಪಾಯಿ ಅವನಿಗೆ ಮೊದಲನೇ ಸಂಬಳ. ಅವನಿಗೆ ಅದ್ರಲ್ಲಿ ಸೇರ್ಕೊಂಡ. ಅವನ ಶ್ರಮ, ಅವನ ಆಸಕ್ತಿ, ಅವನ ತೆಗೆದುಕೊಂಡ ರಿಸ್ಕ್ ನಿಂದ ಅವನು ಇವತ್ತು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳೆದಿದ್ದಾನೆ. ಅದು ನಮಗ್ ಬಹಳ ಖುಷಿ ಕೊಡುವಂತ ವಿಚಾರ. ಯಾರು ಸ್ಮರಿಸ್ಕೊಂತಾರೋ ಯಾರು ಸ್ಮರಿಸ್ಕೊಳ್ಳೋದು ನಾನು ಯೋಚನೆ ಮಾಡೋದೇ ಇಲ್ಲ. ನಾವು ಮಾಡ್ಬೇಕಾಗಿರೋ ಕೆಲಸ ನಾನು ಮಾಡಿದ್ದೀನಿ, ನನ್ನ ತೃಪ್ತಿ ಇದೆ, ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಅಷ್ಟೇ. ನನ್ನಿಂದ ಆಯ್ತು ಅಂತ ನಾನೇನು ಹೇಳಕ್ ಆಗೋದಿಲ್ಲ. ನನಗೆ ತೃಪ್ತಿ ಇದೆ, ಸಹಾಯ ಮಾಡಕ್ಕೆ ಆಯ್ತು ಮಾಡಿದ್ದೀನಿ
ಅಷ್ಟು ಬಿಟ್ಟರೆ ನೀನು ಅದಕ್ಕಿಂತ ಹೆಚ್ಚಿಗೆ ನಾನು ಈ ವಿಷಯದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಅಂದ್ರೆ 74ರಿಂದ 2002ವರೆಗೂ ಸತತವಾಗಿ ಗೌರಿಬಿದನೂರಲ್ಲಿ ಕಾರ್ಯನಿರ್ವಹಿಸಿದ್ರಿ. ನಂತರ ಬ್ಯಾಂಕ್ ಕೆಲಸ ಕೂಡ ಮಾಡ್ಕೊಂಡ್ ಬರ್ತೀರಿ. ಮತ್ತೆ ಈ ಬ್ಯಾಂಕ್ನ ಒಂದು ಕೆಲಸಕ್ಕೆ ನಿವೃತ್ತಿ ನೀವೇ ಸ್ವಯಂವಾಗಿ ಘೋಷಣೆ ಮಾಡ್ಕೊಳ್ಳುವಂತ ರೀಸನ್ ಏನು ಅಂತ ಗೊತ್ತಾಗಿಲ್ಲ. ಸೊ ಏನಾದ್ರೂ ಒತ್ತಡಗಳಿದ್ವಾ ಆ ಟೈಮಲ್ಲಿ, ಅಥವಾ ಏನಾದ್ರೂ ನಿಮ್ಗೆ ಸಾಕಪ್ಪ ಬ್ಯಾಂಕ್ ಒಂದು ಉದ್ಯೋಗ ಅನ್ನುವಂಥ ಪರಿಸ್ಥಿತಿ ಯಾಕೆ ಬಂದ್ರಿ ಅಂತ? ನನಗೆ ನಿವೃತ್ತಿ ತಗೊಳ್ಳುವಂಥ ಇದು ಸಂದರ್ಭ ಇರಲಿಲ್ಲ ನನಗೆ. ಹ್ಮ್ ನಮ್ಮ ಯೂನಿಯನ್ನಲ್ಲೇನೆ ಅಂತ ಒಂದು ಪರಿಸ್ಥಿತಿ ಇತ್ತು. ಓಕೆ. ನಾವು ಯೂನಿಯನ್ನಲ್ಲಿ ವಿರೋಧವಾಗಿ ನಡ್ಕೊಂಡ್ರೆ ಅವ್ರನ್ನ ಮಟ್ಟ ಹಾಕಬೇಕು ಅಂತ ಯೂನಿಯನ್ ಅವರೇ ಕೆಲಸ ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳೇ ಕೆಲಸ ಮಾಡ್ತಾ ಇದ್ರು. ಓಕೆ. ಇಲ್ಲಿ ಹೋರಾಟ ಮಾಡಿ ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಸೋಷಿಯಲ್ ವರ್ಕ್ ಅಂತಾನೆ ಕೆಲಸ ಮಾಡೋದು. ಇದರಿಂದ ಲಾಭ ನಷ್ಟ ಅಧಿಕಾರ ಇದ್ಯಾವುದು ನನಗೆ ಮುಖ್ಯ ಅಲ್ಲ. ಯಾವಾಗ ಅನ್ನಿಸ್ತೋ ಯಾಕೆ ಇಲ್ಲಿ ನಾನು ಪರಸ್ಪರ ಕಿತ್ತಾಡ್ಕೊಂಡು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಸ್ವಯಂ ನಿವೃತ್ತಿ ತಗೊಂಡ್ಬಿಡೋಣ ಅಂತ ಹೇಳಿ ನಿವೃತ್ತಿ ತಗೊಂಡೆ. ಸೊ ನಿವೃತ್ತಿ ತೆಗೆದುಕೊಂಡ ತಕ್ಷಣ 6 ತಿಂಗಳಲ್ಲೇ ನಾನು ಕೋಲಾರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗೋ ಅವಕಾಶ ಬಂತು. ಸ್ವಯಂ ನಿವೃತ್ತಿ ತಗೊಂಡ್ಮೇಲೆ ಸರ್ ಸಾಕಷ್ಟು ಜನ ಇನ್ನೇನು ಕನ್ನಡದ ಕೆಲಸಗಳು ಮಾಡಲ್ಲ, ಸೈಲೆಂಟ್ ಆಗಿ ಆಗ್ಬಿಡ್ತಾರೆ ಅನ್ನುವಂಥದ್ದು ಮೂಡಿರ್ತಿರ್ತಾರೆ. ಆದ್ರೆ ನಿವೃತ್ತಿ ತಗೊಂಡ್ಮೇಲೆ ಸುಮ್ಮನೆ ಕೂರಲ್ಲ, ಕಾನರ್ಶಿ ಅವರು ಬಿಡು ತಗೊಳ್ಳಲ್ಲ ಅನ್ನೋ ಒಂದು ಮಾತಿಗೆ ನೀವು ನಡ್ಕೊಳ್ಳುವಂತ ಪ್ರಯತ್ನ ಆಗುತ್ತೆ. ಸೊ 2002ರಲ್ಲಿ ಮತ್ತೆ ಕೋಲಾರದ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೂಡ ಆಗ್ತೀರಿ. ಸೊ ಆ ಒಂದು ವಿಷಯದ ಬಗ್ಗೆ ಮಾತಾಡುತ್ತೆ. ನಾನು ಮೊದಲೇ ನಿಮ್ಗಾಗ್ಲೇ ಪ್ರಸ್ತಾಪ ಮಾಡಿದಾಗೆ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷನಾಗಿದ್ದೆ. ಹೌದು. ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಮಾಡ್ಬೇಕು, ನನ್ನದೇ ಆದಂತ ಒಂದು ಕಲ್ಪನೆ ಇರ್ತದೆ. ಹೌದು. ಆ ಕಲ್ಪನೆಯನ್ನು ನಾನು ಸಾಕಾರಗೊಳಿಸೋದಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಅಧ್ಯಕ್ಷನಾಗಬೇಕು ಅಂತ ಹೇಳಿ ನನಗೆ ಮನಸ್ಸಿತ್ತು. ಒಂದ್ಸಲ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದೆ 75-76ರಂತೂ. ಒಂದು 15 ಓಟಿಂದ ಸೋತೆ ನಾನು. ಅವಾಗಿನ ಎಲೆಕ್ಷನ್ ಹೇಗಿತ್ತು ಅಂದ್ರೆ ಒಬ್ರು ಹಿಂದೆ 10 ರೂಪಾಯಿ ಕೊಟ್ಟು ಎಲೆಕ್ಷನ್ ಟೈಮಲ್ಲಿ ಮೆಂಬರ್ಸ್ ಮಾಡಿಸ್ಬಿಡೋದು, 200-300 ಜನನ ಒಂದು ಬಸ್ ಕರ್ಕೊಂಡ್ಬರೋದು, ಅವ್ರು ಓಟ್ ಓದಿಸೋದು ಕಳ್ಸೋದು. ಇವಾಗ ಏನು ಓದ್ತೀವಿ ಅಂತ ನಾವು ಅಂತೀವಲ್ಲ ಎಲ್ಲದಕ್ಕೂ, ಆಗಿತ್ತು ಸಾಹಿತ್ಯ ಪರಿಷತ್ತಲ್ಲಿ ಕೂಡ. ಸರಿ, ಯಾವಾಗ ನಾನು ಸೋತೆ, ನಾನು ಆ ಗುಂಪಿಗೆ ಸೇರಿದಂಥವ್ರಲ್ಲ